struggle is usually always associated with pain, Yeah. confusions. So why did you call it happy struggle? ರವಿಚಂದ್ರನ್ ಮಗನಾಗಿ ಲೈಫ್ನ ಈ ಥರ ನೋಡೋದು ಸ್ವಲ್ಪ ಈಸಿನೇ ಅನಿಸುತ್ತೆ. 5 days ಅವ್ರು ನನಗೆ ಅಡ್ವೈಸ್ ಮಾಡಿದ್ರು, ಅದು 500 years ಸಮ ನನಗೆ. ದಟ್ ಈಸ್ ವೆನ್ ಅ ಫಾದರ್ ಸ್ಪೀಕ್ಸ್ ಅ ಸನ್ಸ್ ಹಾರ್ಟ್ ವಿಲ್ ಟ್ರಿಗರ್. ರವಿಚಂದ್ರನ್ ಅನ್ನೋರು ಬಂದು ನಮ್ಮ ತಂದೆನೇ, ಬಟ್ ಅವ್ರು ನಿಮ್ಮ ಆಸ್ತಿ ಅಷ್ಟೇ. ಆ್ಯಸ್ ಡ್ಯಾಡ್ ತುಂಬ ಬ್ಯುಸಿಯಾಗಿರೋ ಒಂದು ರೀಸನ್ರಿಂದ ಮೈ ಮಾಮ್ ಯೂಸ್ ಟು ಟೇಕ್ ಕೇರ್. ಡೈರೆಕ್ಟರ್ ಆದಮೇಲೂ ನಿಂತ್ಕೊಂಡಿಲ್ಲ ಅಲ್ಲಿ. ಮ್ಯೂಸಿಕ್ ಮಾಡ್ತೀನಿ, ಎಡಿಟಿಂಗ್ ಮಾಡ್ತೀನಿ, ಲಿರಿಕ್ಸ್ ಬರಿತೀನಿ, ಸಾಂಗ್ ಬರಿತೀನಿ. ಒನ್ ಮ್ಯಾನ್ ಶೋ ಅನ್ನೋ ಒಂದು ತಾಕತ್ತಿರೋದು ಅವ್ರಿಗೆ. 30 years, by 24, 26, ಡ್ಯಾಡ್ had directed. What a life. I still remember telling the first time, ಪ್ರತಿ ಸತಿ ಸ್ಕೂಲಲ್ಲಿ ಕೇಳ್ತಾರಲ್ಲ ಆ್ಯಂಬಿಷನ್ ಏನು. when they asked me, I said cinema. There are many examples where nepotism never worked. ನಾನು ಬಂದು 4 ಕೋಟಿ 5 ಕೋಟಿ ಕೊಡೋ ಹೀರೋನ ನನಗೆ 3 ಕೋಟಿ ಇರೋವಂಥ ಪ್ರೊಡ್ಯೂಸರ್ ಸಿಗ್ತಾರೆ. ಟ್ಯಾಲೆಂಟ್ಗೆ 100% ಸ್ಕೋಪ್ ಇದೆ. ದಟ್ ಈಸ್ ಡೆಸ್ಟಿನಿ. ಯಾವತ್ತು ಸಕ್ಸಸ್ಸಲ್ಲಿ ಯು ಡೋಂಟ್ ಲರ್ನ್, ಸಕ್ಸಸ್ಸಲ್ಲಿ ಯು ಬಿಕಮ್ ಬ್ಲ್ಯಾಂಕ್. ಆ್ಯಸ್ ರವಿ ಸರ್ ಸನ್, ರವಿ ಸರ್ನ ಕೆಲವು ಸತಿ ಪ್ರಪಂಚ ಅರ್ಥ ಮಾಡ್ಕೊಳ್ಳದೆ ಇರೋ ಥರದ್ದು ಆ ಥರದ್ದು ಏನಾರು ಇದೆಯಾ? ಈ ಒಂದು 2-3 ಇನ್ಸ್ಟೆನ್ಸಸ್ ಆಗಿತ್ತಲ್ಲ, ಈ ರವಿ ಬೋಪಣ್ಣ ಆದಾಗ ಈ ಮನೆ ಬಿಟ್ಟು ಹೋದ್ರು. ವಿತ್ ದಿಸ್ ಮೆಚುರಿಟಿ, ವೇರ್ ಇಸ್ ಲವ್ ಇನ್ ಯುವರ್ ಲೈಫ್ ರೈಟ್ ನೌ? ಟುಡೇ ಆನ್ ಜಸ್ಟ್ ಕ್ಯೂರಿಯಸ್, ನಾನು ಫಾರ್ಮಲ್ ಆಗೆಲ್ಲ ಇರಲ್ಲ. ದೋ ಲಾಸ್ಟ್ ಟೈಮ್ ನಾನು ನೀವು ಮೀಟ್ ಮಾಡಿದ್ದು ತ್ರಿವಿಕ್ರಮ ಟೈಮಲ್ಲಿ. ಎಸ್. ಆ್ಯಸ್ ನಮ್ಮ ವಿಕ್ರಮ್ ರವಿಚಂದ್ರನ್ ಟು ದ ವರ್ಲ್ಡ್, ಬಟ್ ವೆರಿ ಸ್ವೀಟ್ಲಿ ನನಗೆ ಅವಾಗ ಅಷ್ಟೇ ACL ಆಪ್ರೇಷನ್ ಎಲ್ಲ ಆಗಿತ್ತು. ನಾನು ಫಸ್ಟ್ ಟೈಮ್ ನಿಮ್ಮನ್ನು ಮೀಟ್ ಮಾಡಿದಾಗ ಅಂದ್ಕೊಂಡೆ, ಹೇ ಸೋ ಕೂಲ್, ಸೋ ಕ್ಯಾಶುವಲ್ ಅಂತ. ಸೊ ದಟ್ಸ್ ದ ಫಸ್ಟ್ ಇಂಪ್ರೆಷನ್ ಐ ಹ್ಯಾವ್ ಆಫ್ ಯು. ಆ್ಯಂಡ್ ಅದು ಇಲ್ಲಿವರೆಗೂ ಅದನ್ನೇ ಕಂಟಿನ್ಯೂ ಮಾಡ್ತಾ ಪ್ರೀತಿಯಿಂದ ಅಥವಾ ತುಂಬ ಕ್ಯಾಶುವಲ್ ಆಗಿ ವಿಕಿ. ಆ್ಯಂಡ್ ನೌ ಟು ದ ವರ್ಲ್ಡ್ ಯು ವಾಂಟ್ ಟು ಬಿ VKR. Yes. So firstly, a bro who is 16th March, April, August. Okay. Okay. Bro, this is what After happens Independence suddenly Day. after Independence Day. Exactly. Yeah. One day after Independence Day, 1994 born. Correct. And Mr. Oh, Vicky. my age ivaga. Good. Many people think I'm more than 30, 35, 33 ಅನ್ಕೊಂಡಿರ್ತಾರೆ. This look is for the films ಅಷ್ಟೇ. But otherwise I'm just 30 years. ಸೊ ಮುದೋಳಿಗೆ ರಗಡ್ ಆಗಿ ಕೆಲವು ಸತಿ ಕಾಯಿನ್ ಮಾಡಬೇಕಾಗುತ್ತೆ. ಫಿಲ್ಮ್ ತಕ್ಕಂಗೆ ರೆಡಿ ಆಗಬೇಕಲ್ವಾ. ಸೊ ಸ್ಕ್ರೀನ್ ಜರ್ನಿ ಅಂತ ಬಂದರೆ ಸದ್ಯಕ್ಕೆ ಮುಧೋಳ್ ಮೂಡಲ್ಲಿದ್ದೀರಾ. 2025 ಅಂತ ಬಂದಾಗ ಹಿಯರ್ ಐ ಆಮ್ ಕ್ಯೂರಿಯಸ್ ಟು ಸಿ ವಾಟ್ ಮೂಡ್ ಮಿಸ್ಟರ್ ವಿಕಿ ಇಸ್ ಅಂತ. ಫಸ್ಟ್ಲಿ ವಿಕಿ, ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಹೇಗಿದ್ದೀರಾ? ಥ್ಯಾಂಕ್ ಯು, ಐ ಆಮ್ ಕಂಪ್ಲೀಟ್ಲಿ ಫೈನ್. ಹೌ ಆರ್ ಯು? ನಾನು ಸೂಪರ್ ಆಗಿದ್ದೀನಿ. ಇಲ್ಲಿ 2 ಬರುತ್ತೆ, ಒಂದು ವಿಕ್ರಮ್, ಇನ್ನೊಂದು ವಿಕ್ರಮ್ ರವಿಚಂದ್ರನ್. ಒಂದೇ ಬರುತ್ತೆ, ವಿಕ್ರಮ್ ರವಿಚಂದ್ರನ್ ಬರುತ್ತೆ 100%. ಬಟ್ ಅಂದರೆ ಇದರದ್ದು ಒಂದು ಸಟಲ್ ಅರ್ಥ ಇತ್ತು. ಅಂದರೆ ನಾವೆಲ್ಲರೂ ನಾವು ಎಂಥ ಮನೆಯಲ್ಲಿ ಹುಟ್ಟಿರ್ತೀವಿ, ನಮ್ಮ ಅಪ್ಪ ಅಮ್ಮ ಯಾರು, ಅದು ನಮ್ಮ ಒಂದು ಐಡೆಂಟಿಟಿ ಟಿಲ್ ದ ಟೈಮ್ ನಮಗೆ ಬುದ್ಧಿ ಬರೋರ್ಗು. ಬಂದ ಮೇಲೆ ಕೆಲವು ಸತಿ ನಮ್ಮದೊಂದು ಹುಡುಕಾಟಗಳಿರುತ್ತಲ್ಲ, ನಾನು ಯಾರು, ನನಗೆ ಏನು ಬೇಕು, ನನ್ನ ವಾತಾವರಣ ಹೇಗಿದೆ, ಅದರಿಂದ ನಾನು ಉಪಯೋಗಿಸ್ಕೊಂಡು ಮುಂದಕ್ಕೆ ನಾನು ಏನು ಗೋಲ್ ಇಟ್ಕೊಂಡಿದ್ದೀನಿ ಅನ್ನೋದು. ಹಾಗಾಗಿ ಐ ವಾಂಟೆಡ್ ಟು ಸೆಪರೇಟ್ ವಿಕ್ರಮ್ ಆ್ಯಂಡ್ ನಮ್ಮ ವಿಕ್ರಮ್ ರವಿಚಂದ್ರನ್. ಸೊ ಫಸ್ಟ್ ಯಾರನ್ನ ಮಾತಾಡಿಸ್ಲಿ? ನೀವು ಏನೇ ಇದ್ರು ವಿಕ್ರಮ್ನೇ ಮಾತಾಡಿಸ್ಬೇಕು. ವಿಕ್ರಮ್ ರವಿಚಂದ್ರನಾಗಿ ಮಾತಾಡ್ತೀನಿ ಅಷ್ಟೇ. ಸೊ ಈ ಫೇಸ್ ಆಫ್ ಲೈಫ್ ಹೇಗಿದೆ ವಿಕಿ? ಇಟ್ಸ್ ಚಾಲೆಂಜಿಂಗ್. ಯಾಕೆ? ಐ ಗೆಸ್ ಪ್ರತಿಯೊಬ್ಬರಿಗೂ ಈ 30 years ಬಂದಾಗ ಅದೊಂದು ಲೈಫಿನ ಅರ್ಥ ಚೇಂಜ್ ಆಗುತ್ತೆ. ದ ವೇ ಯು ಆರ್ ಸೀಯಿಂಗ್ ಲೈಫ್, ದ ವೇ ಯು ಸಿ ಯುವರ್ ಪ್ಯಾಷನ್, ನಿನ್ನ ಇಂಟ್ರೆಸ್ಟ್ ಏನು. ಇವತ್ತು ಯು ಆರ್ ಮೋರ್ ರೆಸ್ಪಾನ್ಸಿಬಲ್ ಆ್ಯಂಡ್ ಪ್ರತಿಯೊಂದು ಹೆಜ್ಜೆ ಇಟ್ಟಾಗ ಕರೆಕ್ಟಾಗಿ ಇಡ್ತಾ ಇದ್ದೀನ, ತಪ್ಪಿದ್ರೂ ನೆಕ್ಸ್ಟ್ ಹೆಜ್ಜೆ ಕರೆಕ್ಟಾಗಿ ಇಡಬೇಕು. ಸೊ ಈ ಥರ ಒಂದು ಅಸೆಸ್ಮೆಂಟಲ್ಲಿ ಒಂದು ಲೈಫ್ ಇವತ್ತು ನಾನಿರೋ ಫೇಸ್ ಆ ಥರ. ಬಿಕಾಸ್ ದ ನೆಕ್ಸ್ಟ್ ಸ್ಟೆಪ್ ಶುಡ್ ಬಿ ಅ ಸೇಫ್ ಒನ್, ಸೊ ಆ್ಯಂಡ್ ಕಾನ್ಫಿಡೆಂಟ್ ಒನ್. So life is a bit challenging, a good struggle, a happy struggle, and at the same point of time should be inspiring to the youngsters also, somewhere down the lane.
ಐ ಸ್ಟಾರ್ಟ್ ಟಾಕಿಂಗ್ ಟು ಯು ಆಸ್ ಬ್ರೋ ನಾವು ಬ್ರೋ ವಾಟ್ ಇಸ್ ದಿಸ್ 3-4 ಒಂದಷ್ಟು ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ಸ್ ಬಂತು ನಿಮ್ಮ ಬಾಯಿಂದ. ಹ್ಯಾಪಿ ಸ್ಟ್ರಗಲ್ ಅಂತ ಐ ಥಿಂಕ್ ಈ ಥರ ಪದಗಳನ್ನು ಬಹುಶಃ ನೀವೇ ಫಸ್ಟ್ ಟೈಮ್ ಕಾಯಿನ್ ಮಾಡಿರೋದು ಅಥವಾ ನಾನು ಕೇಳಿರೋದು. ಸ್ಟ್ರಗಲ್ ಇಸ್ ಯೂಶಲಿ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಪೇನ್, ಕನ್ಫ್ಯೂಷನ್ಸು. ವೈ ಡಿಡ್ ಯು ಕಾಲ್ ಇಟ್ ಹ್ಯಾಪಿ ಸ್ಟ್ರಗಲ್? ಇದು ಬ್ರ್ಯಾಗ್ ಮಾಡ್ಕೊಂಡು ಹೇಳ್ತಾ ಇಲ್ಲ, ರವಿಚಂದ್ರನ್ ಮಗನಾಗಿ ಲೈಫ್ನ ಈ ಥರ ನೋಡೋದು ಸ್ವಲ್ಪ ಈಸಿನೇ ಅನಿಸುತ್ತೆ. ಅದು ಬಿಕಾಸ್ ಅವ್ರ ಲೈಫ್ನ ಆ ಥರ ನೋಡಿದ್ದಾರೆ ಆ್ಯಂಡ್ ಈಸ್ ಮೈ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ಆ್ಯಂಡ್ ಲುಕಿಂಗ್ ದ ವೇ ಲೈಕ್ ಹೌ ಹೀ ಲುಕ್ಸ್ ಲೈಫ್, ಅವ್ರು ಯಾವ ಥರ ಅವ್ರ ಲೈಫ್ನ ನೋಡಿದ್ದಾರೆ ಅದನ್ನು ನಾನು ನೋಡೋದ್ರಲ್ಲಿ ತಪ್ಪಿಲ್ವಲ್ಲ. ಅವ್ರು ಯಾವ ಥರ ನೋಡಿದ್ರು ಅಂದರೆ ನಿಮ್ಮ ಕಣ್ಣಿಗೆ ಕಾಣಿಸಿದ ಅಬ್ಸರ್ವೇಷನ್ಸ್ ಏನು? ಸ್ಟ್ರಗಲ್ನ ಯಾವತ್ತಿದ್ರೂ ನಾನು ತುಂಬ ಕಷ್ಟದಲ್ಲಿದ್ದೀನಿ, ತುಂಬ ಪ್ರಾಬ್ಲಮಲ್ಲಿದ್ದೀನಿ, ನನ್ನ ಲೈಫಿಗೆ ಏನೋ ಆಗೋಯ್ತು ಈ ಥರ ಎಲ್ಲ ಯಾವತ್ತೂ ನಮ್ಮಪ್ಪ ಕೂತು ನಾನು ನೋಡೂ ಇಲ್ಲ. ಒಂದು ಸಿನಿಮಾ ಹಿಟ್ಟಾದರೂ ನೆಕ್ಸ್ಟ್ ನಾನು ಏನು ಮಾಡಲಿ ಅಂತ ಯೋಚನೆ ಮಾಡ್ತಾರೆ ಬಿಟ್ಟರೆ ಕಾಲರ್ ಎತ್ಕೊಂಡು ನಡೆಯೋರಲ್ಲ. ಒಂದು ಸಿನಿಮಾ ಸೋತರು ನಗ್ಗಾಡ್ಕೊಂಡು ಅದರಲ್ಲಿರೋ ತಪ್ಪನ್ನು ತಿದ್ಕೊಂಡು ನೆಕ್ಸ್ಟ್ ಒಂದು ಒಳ್ಳೆ ಸಿನಿಮಾ ಮಾಡಬೇಕಂತ ಹೋಗ್ತಾರೆ. ಲೈಫ್ ಡಸಂಟ್ ಎಂಡ್ ವಿತ್ ಅ ಬ್ಯಾಡ್ ಫ್ಲಾಪ್ ಆರ್ ಅ ಬ್ಯಾಡ್ ಮೂವಿ ಆರ್ ನೀನು ಪ್ಲ್ಯಾನ್ ಮಾಡ್ದಂಗೆ ನಡೀಲಿಲ್ಲ ಅಂದರೆ ಲೈಫಿಗೆ ಅಲ್ಲೇ ನಿಂತೋಯ್ತು ಅನ್ನೋ ಒಂದು ಫಾರ್ಮ್ಯಾಟಲ್ಲಿ ತುಂಬ ಜನ ಇದ್ದಾರೆ. ಲೈಫ್ ಎಂಡ್ಸ್ ಹಿಯರ್, life doesn't end until unless you stop breathing. Wow. Life doesn't end till there. So I feel, but a learning on one process ಇದೆ. So I love this struggle because life ಅಲ್ಲಿ once I might win in this year, I might win next year, ಇನ್ನೂ 3 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, ಬಟ್ ಒಂದ್ಸತಿ ಗೆದ್ದ ಮೇಲೆ ಈ ಸ್ಟ್ರಗಲ್ ಬರಲ್ಲ ನನಗೆ. ಸೊ ಇದು ಒನ್ಸ್ ಸ್ಟ್ರಾಂಗ್ ಫೌಂಡೇಶನ್ ಬೀಳಬೇಕು, ಪ್ರತಿಯೊಬ್ಬ ಯಂಗ್ಸ್ಟರ್ಗೂ ಅದು ಬೀಳಬೇಕು. ಆ್ಯಂಡ್ ಮೈ ಜರ್ನಿ ಈಸ್ ಅನ್ ಇನ್ಸ್ಪಿರೇಷನ್ ಟು ಮೀ ಫಸ್ಟ್. ಸೊ ರಿಟರ್ನ್ ಒಂದು 10 ವರ್ಷ ಆದಮೇಲೆ ನಾನು ರಿಟರ್ನ್ ನೋಡಿದಾಗ ಟುಡೇ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ ಬಿಕಾಸ್ ಆಫ್ ದಿಸ್. ಸೊ ಐ ಗೆಸ್ ಇಟ್ಸ್ ಅ ಹ್ಯಾಪಿ ಸ್ಟ್ರಗಲ್ ಓನ್ಲಿ. ಯು ಸಿ ದ ಪಾಸಿಟಿವ್ ಸೈಡ್, ದಟ್ಸ್ ಆಲ್. ವೆರಿ ವೆಲ್ ಸೆಡ್. ಅಂದರೆ ನಮ್ಮ ಕಂಡೀಷ್ನಿಂಗ್, ಒಂದು ಫೋನ್ಗೆ ಏನು ಸಾಫ್ಟ್ವೇರ್ ಯಾವ್ದು ಬೀಳತ್ತೋ ಅದ್ರ ಮೂಲಕನೇ ಫೋನ್ ಓಡೋದು. ಅದೇ ಥರ ನಾವು ನಮ್ಮ ಕಂಡೀಷ್ನಿಂಗ್ ಇಸ್ ಸೋ ಇಂಪಾರ್ಟೆಂಟ್. ವೆರಿ ಮಚ್. ನಾವು ದಟ್ ಬ್ರಿಂಗ್ಸ್ ಮೀ ಟು ಅ ಪಾಯಿಂಟ್ ವೆರ್ ಒಂದು ಸೂಪರ್ ಸ್ಟಾರ್ ಮನೆಯಲ್ಲಿ ಹುಟ್ಟಿರುವಂಥವ್ರಿಗೆ ಫಸ್ಟ್ಲಿ ಐ ವಾಂಟ್ ಟು ಡಿಗ್ ಇನ್ ಟು ಯುವರ್ ಚೈಲ್ಡ್ಹುಡ್. ಅಲ್ಲಿಂದ ಸ್ಟಾರ್ಟ್ ಆಗಬೇಕು, ಯಾಕೆಂದರೆ ಇದು ಯಾವುದು ಹನಿ ಹನಿ ಸೇರಿ ತಾನೇ ಇವತ್ತು ಇಷ್ಟ ಆಗಿರೋದು. ಸೊ ವೆನ್ ಡಿಡ್ ಯು ರಿಯಲೈಸ್ ಫಸ್ಟ್ಲಿ, ದಿಸ್ ಇಸ್ ಅ ವೆರಿ ಕಾಮನ್ ಕ್ವೆಶನ್ ಬಿಕಾಸ್ ನೆಪೋಟಿಸಮ್ ಅಂತ ಬಂದಾಗ ದ ವೇ ಐ ಲುಕ್ ಅಟ್ ಇಟ್, ಪ್ರಪಂಚ 1000 ಹೇಳ್ಬೋದು, ಬ್ಯಾಕ್ಗ್ರೌಂಡ್ ಇರೋರ್ಗು ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋರ್ಗು ಒಂದೇ ಡಿಫ್ರೆನ್ಸು ಮೆಟಫಾರಿಕಲಿ. ಈ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋರಿಗೆ ಮೇ ಬಿ ಟಾರ್ ಗೀರ್ ಇಲ್ಲದೆ ಇರೋ ರೋಡ್ ಸಿಗ್ಬೋದು, ಕೆಲವು ಸತಿ ಗಾಡಿ ಎತ್ಕೋತಾನೆ ಒಂದು ಒಳ್ಳೆ ಗಾಡಿ ಇಲ್ಲದೆ ಇರ್ಬೋದು. ನಿಮಗೆ ಬಹುಶಃ ಒಂದು ಒಳ್ಳೆ ಟಾರ್ ಇರೋ ರೋಡ್ ಸಿಕ್ಕಿರ್ಬೋದು, ಗಾಡಿನೂ ಚೆನ್ನಾಗಿ ಸಿಕ್ಕಿರ್ಬೋದು ಅಂದ್ಕೊಳ್ಳೋಣ. ಬಟ್ ಅದನ್ನು ಇಟ್ಕೊಂಡು ಮುಂದಕ್ಕೆ ಏನು ಮಾಡ್ತೀರಾ, ನಿಮಗೂ ಒಂದೇ ರೋಡ್ ಸರಿಗಿರಲಿ ಇಲ್ಲದೆ ಇರಲಿ, ಗಾಡಿ ಇರಲಿ ಇಲ್ಲದೆ ಇರಲಿ, ಎಲ್ರಿಗೂ ಆ ಪ್ಯಾಷನ್ನು ನಾನೇನೋ ಮಾಡಬೇಕು ಮುಂದಕ್ಕೆ ಹೋಗ್ಬೇಕಂತಿದ್ರೆ ಎಂಥ ರೋಡ್ ಇದ್ರೂ ವೇಸ್ಟು, ಎಂಥ ರೋಡ್ ಇಲ್ಲ ಅಂದ್ರೂ ಪ್ಯಾಷನ್ ಇಸ್ ವಾಟ್ ಡ್ರೈವ್ಸ್ ಅಲ್ವಾ. ಕರೆಕ್ಟ್. ಸೊ ದಿಸ್ ಇಸ್ ಹೌ ಐ ರಿಫ್ಲೆಕ್ಟ್ ವೆನ್ ಐ ಲುಕ್ ಅಟ್ ಪೀಪಲ್ ಹೂ ಆರ್ ಬಾರ್ನ್ ಇನ್ ಸ್ಟಾರ್ ಫ್ಯಾಮಿಲೀಸ್. ಸೊ ನಿಮಗೆ ಅದು ಫಸ್ಟ್ ಯಾವಾಗ ರಿಯಲೈಸ್ ಆಯಿತು ಸೇಯಿಂಗ್ ನೋ ದಿಸ್ ಇಸ್ ವೇರ್ ಐ ಆಮ್, ಈ ಪ್ರಿವಿಲೇಜ್ ಇಟ್ಕೊಂಡು ನಾನು ಪ್ರಪಂಚಕ್ಕೆ ಬಂದಿದ್ದೀನಿ ಅಂತ ಯಾವಾಗ ಗೊತ್ತಾಯಿತು? ಫಸ್ಟ್ ಆಫ್ ಆಲ್ ಐ ಸ್ಟಿಲ್ ಫೀಲ್ ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ಟೆಲ್ಲಿಂಗ್ ದ ಫಸ್ಟ್ ಟೈಮ್, ಪ್ರತಿ ಸತಿ ಸ್ಕೂಲಲ್ಲಿ ಕೇಳ್ತಾರಲ್ಲ ಆ್ಯಂಬಿಷನ್ ಏನು, ಇಟ್ಸ್ ಅ ವೆರಿ ಕಾಮನ್ ಕ್ವೆಶನ್ ಆ್ಯಕ್ಚುಲಿ. ಹೌದು ಹೌದು, ದೊಡ್ಡವರಾದ್ಮೇಲೆ ಏನಾಗ್ತದೆ. ನಾನು ಇವತ್ತಿಗೂ ತುಂಬ ಜನ ಹೇಳೋದನ್ನು ಲೈಕ್ ಐ ಹ್ಯಾವ್ ಅಬ್ಸರ್ವ್ಡ್, ಅ ಗೋಲ್ ಇಸ್ ಅ ಲೈಕ್ ಪ್ಯಾಷನ್ ಆಗಿರಲಿ, ನಿನ್ನ ಡ್ರೀಮ್ ಆಗಿರಲಿ. ಐ ರಿಮೆಂಬರ್ ವೆನ್ ದೇ ಆಸ್ಕ್ಡ್ ಮೀ, ಐ ಸೆಡ್ ಸಿನಿಮಾ. ಐ ಆಲ್ವೇಸ್ ನ್ಯೂ ನಾನೊಬ್ಬ ಹೀರೋ ಆಗ್ತೀನಿ, ನಾನು ಸಿನಿಮಾ ಒಳಗಡೆ ಬರ್ತೀನಿ. ಬಿಕಾಸ್ ಐ ಯೂಸ್ ಟು ರೆಸ್ಪಾಂಡ್ ಟು ಸಿನಿಮ್ಯಾಟಿಕ್ ವಿಜುವಲ್ಸ್. ಇವಾಗ ನನ್ನ ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ತುಂಬ ಚೆನ್ನಾಗಿ ಹೇಳ್ತಾರೆ ಆ್ಯಕ್ಚುಲಿ. ಹೊಟ್ಟೆ ನೋವು ಅಂತ ಪ್ರತಿಯೊಬ್ಬರು ರೀಸನ್ ಕೊಡ್ತೀವಿ. ನರ್ಸರಿಗೆ ಹೋಗಬೇಕಾದ್ರೆ, ಸ್ಕೂಲಿಗೆ ಹೋಗಬೇಕಾದ್ರೆ ಐ ವಾಸ್ ಅ ವೆರಿ ಕಾಮನ್ ಸ್ಟೂಡೆಂಟ್ ಅಬೌಟ್ ದಟ್. ಹೊಟ್ಟೆ ನೋವು ಮಮ್ಮಿ ಬೇಡ ಅಂತಾಯಿತು. ಆರ್ ಐ ವಿಲ್ ಬಿ ಸ್ಲೀಪಿಂಗ್ ಆ್ಯಂಡ್ ಈವನ್ ಇಫ್ ಐ ಹಿಯರ್ ನಮ್ಮಮ್ಮ ವಿಕ್ಕಿ ಅಂದರೂ ಐ ವೋಂಟ್ ಗೆಟ್ ಅಪ್. ಸೊ ಈ ಥರ ಒಂದು ಟೇಪ್ ರಿಕಾರ್ಡರ್ ಇರುತ್ತಲ್ಲ ಆ ಟೈಮ್ರಲ್ಲಿ, she'll get that. I was a Rajinikanth sir fan and obviously dad, Shivraj Kumar sir. And ಆ ಟೈಮಲ್ಲಿ ಅವತ್ತಿನ ಸಾಂಗ್ ಯಾವ್ದು ಪ್ಲೇ ಮಾಡ್ತಾರೋ, ಐ ಯೂಸ್ ಟು ಲಿಟ್ರಲಿ ಗೆಟ್ ಅಪ್ ಬೈ
playing my shoulders for that song. And I'll be sleeping. So since then I have this huge urge, and ನನಗೆ ಲೈಫಲ್ಲಿ I was a good tennis player. I could have played for India also if I had pursued it. Then I was good at studies later period ಅಲ್ಲಿ from 10th to 12th. ಆ period ಅಲ್ಲಿ I was good at studies also. I could have gone for my MBAs, I could have become an engineer, or I could have done anything. But ಲೈಫಲ್ಲಿ ನನಗೆ like not even 0.00001 second also I felt I should become something else. So from my LKG till now, even I lose 100 more times, it is going to be cinema only. ಎನಿ ಅರ್ಲಿ ಇನ್ಸ್ಪಿರೇಷನ್ಸ್? ಯಾಕಂದರೆ ಚಿಕ್ಕವರದಾಗ ಕೆಲವು ಸತಿ ನಮ್ಮ ಎನ್ವೈರ್ನ್ಮೆಂಟೇ 70-80% ನಾವೇನಾಗಬೇಕು ಅನ್ನೋದನ್ನ ಕೆಲವು ಸತಿ ಪುಷ್ ಮಾಡ್ತಾ ಇರುತ್ತೆ. ಇದು ಬಿಟ್ಟು ಎನಿ ರಿಫ್ಲೆಕ್ಷನ್ಸ್ ಅಷ್ಟು ಸ್ಟಾರ್ಸ್ಗಳನ್ನು ನೋಡ್ತಾ ಇದ್ದಾಗ ಐ ಡೋಂಟ್ ರಿಮೆಂಬರ್ ಎನಿಥಿಂಗ್. ನಾವು ಇವತ್ತಿಗೆ ನನಗೆ ಗೊತ್ತಾಗ್ತಾ ಇದೆ ನನ್ನ ನಾಮಕರಣಕ್ಕೆ ರಾಜ್ಕುಮಾರ್ ಸರ್ ಬಂದರು ಅಂತ. ಐ ಗಾಟ್ ಟು ನೋ like 3-4 years back when my good friend Mr. Raghu sir had sent me a photo saying ರಾಜ್ಕುಮಾರ್ ಸರ್ ಬಂದು ವಿಕ್ರಮ್ ರವಿಚಂದ್ರನ್ ಅವರು ನಾಮಕರಣಕ್ಕೆ ಬಂದರು ಅಂತ. ಐ ಡೋಂಟ್ ರಿಮೆಂಬರ್. ನನ್ನ ಸೆಟ್ಸಲ್ಲಿ ಇದ್ದಿದ್ದು ನನಗೆ ಅಷ್ಟು ಜ್ಞಾಪಕ ಇಲ್ಲ ನನಗೆ. ಹೋಗ್ತಿದ್ರಾ? ಯಾ, ಬಟ್ ನಾಟ್ ರೆಗ್ಯುಲರ್. ಆ್ಯಂಡ್ ಯು ನೋ ವಾಟ್, ಒಂದು ಸರ್ಟನ್ ಏಜ್ವರೆಗೂ like my dad was very busy at that point of time. ಅಂದರೆ ಯಾವ ಫೇಸು ನಿಮ್ಮ In 94 till 2000 you take. ಹೌದು. Very, very peak season from Sipahi, Putnanja. When I was born, Putnanja time. Putnanja ಆದಮೇಲೆ I guess 96 was this bigger period where 4 films released and 4 films are Silver Jubilee if I'm not wrong. And highly busy. And ನಾನು ನನ್ನ ಡ್ಯಾಡಿನ ಮೀಟ್ ಮಾಡಬೇಕಂದ್ರೆ ನಾನು ಸೆಟ್ಟಿಗೆ ಹೋಗಬೇಕು. ಆ್ಯಂಡ್ ಡ್ಯಾಡಿ ಯಾವ ಥರ ಅಂದರೆ ಸೆಟ್ಟಲ್ಲಿ ಎಸ್ಪೆಷಲಿ ಔಟ್ಡೋರ್ ಸೆಟ್ಸ್ ಇದ್ದಾಗ ಹೀಲ್ ಮೇಕ್ ಶೋರ್ ದಟ್ ದ ಚಿಲ್ಡ್ರನ್ ಆರ್ ದೇರ್ ಟು ಪ್ಲೇ. ಇವತ್ತು ನೀವು ಚೆಲುವ ಅಂತ ಸಾಂಗ್ ತೊಗೊಂಡ್ರೆ ಈ ಕಬ್ಬನ್ ಪಾರ್ಕು ಇಲ್ಲ ಈ ಥರ ಒಂದು ಫಾಲ್ಸ್ ಇರೋ ಜಾಗಕ್ಕೆ ಕರ್ಕೊಂಡು ಹೋದರೆ ಹೀಲ್ ಮೇಕ್ ಶೋರ್ ದಟ್ ವಿ ಆರ್ ಪ್ಲೇಯಿಂಗ್ ಇನ್ ದಟ್ ಫಾಲ್ಸ್. ನಾವು ಶೂಟಿಂಗ್ ಎನ್ವೈರ್ಮೆಂಟಲ್ಲಿ ಶಾರ್ಟ್ಗೋಸ್ಕರ ನಿಂತ್ಕೊಳ್ಳೋದು ಅದು ನನ್ನ ಜ್ಞಾಪಕನೇ ಇಲ್ಲ ನನ್ನ ಲೈಫಲ್ಲಿ. ಬಟ್ ನನಗೆ ಇನ್ನೂ ಜ್ಞಾಪಕ ಇದೆ, ನನ್ನ ಬ್ರದರ್, ನನ್ನ ಸಿಸ್ಟರ್, ನನ್ನ ಕಸಿನ್ಸ್ ಎಲ್ಲ ಆಡ್ತಾಯಿದ್ರೆ ಐ ಯೂಸ್ ಟು ಮೇಕ್ ಶೋರ್ ಐ ರನ್ ಆ್ಯಂಡ್ ಐ ಜಸ್ಟ್ ಸಿ ಆ ಆ್ಯಕ್ಟರ್ ಏನು ಪರ್ಫಾರ್ಮ್ ಮಾಡಿದೆ. ಕ್ಯಾಮ್ರಾ ಅನ್ನೋದು ಗೊತ್ತಿಲ್ಲ, ಆ್ಯಕ್ಷನ್ ಕಟ್ ಗೊತ್ತಿಲ್ಲ, ಅಲ್ಲಿ ಏನೋ ಪರ್ಫಾರ್ಮ್ ಮಾಡ್ತಾಯಿದ್ದಾರೆ. ಅದು ಐ ಡಿಂಟ್ ನೋ ವಾಟ್ ಇಸ್ ಫೇಮ್ ಬ್ಯಾಕ್ ದೆನ್. ಸಿ ಯು ಆಲ್ ಗೆಟ್ ಟು ನೋ ದಿಸ್ ವೆರಿ ಲೇಟರ್ ಇನ್ ಲೈಫ್. ಸೊ ನನಗೇನೆಂದರೆ ಚಿಕ್ಕ ವಯಸ್ಸಿಂದ ಸಿನಿಮಾ ಆಮೇಲೆ ಈ ಒಂದು ಸ್ಕ್ರೀನ್ ನೋಡಿದಾಗ ಐ ಗೆಸ್ ದಟ್ ಈಸ್ ದ ಪ್ಲೇಸ್ ವೇರ್ all of us simultaneously look at a thing like this, like you put your head held high and see something. ಅದೇನೋ ಆ ಪರದೆ ಮೇಲೆ ಬರಬೇಕು ಅನ್ನೋದು ಒಂದು ತುಂಬ ಆಸೆ ಇತ್ತು, ಬಟ್ ವಿತ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ಅಲೋನ್. ಸೊ ದಟ್ ವಾಸ್ ದೇರ್. ಆ್ಯಂಡ್ ಯು ಟೋಲ್ಡ್ ಅಬೌಟ್ ನೆಪೋಟಿಸಮ್. ರೂಢಾಗಿರ್ಬೋದು, ಬಟ್ ನೆಪೋಟಿಸಮ್ ಇಸ್ ಆ್ಯಕ್ಚುಲಿ ದ ವೇ ಪೀಪಲ್ ಹ್ಯಾವ್ ಇನ್ಫ್ಲೂಯೆನ್ಸ್ಡ್ ದಟ್ ವರ್ಡ್ ಇನ್ ಟು ದ ಮಾರ್ಕೆಟ್, ಎಸ್ಪೆಷಲಿ ಇನ್ ಟು ಕನ್ನಡ ಇಂಡಸ್ಟ್ರಿ. ಇವಾಗ ಪ್ರಿವಿಲೇಜ್ಡ್ ರೋಡ್ ಅನ್ನೋದೊಂದು ಯು ಟೋಲ್ ಮೀ. ಮೈ ಫಸ್ಟ್ ಫಿಲ್ಮ್ ವಾಸ್ ಪ್ರೊಡ್ಯೂಸ್ಡ್ ಬೈ ಅ ನ್ಯೂ ಪ್ರೊಡ್ಯೂಸರ್. ಅಲ್ವಾ? ಮೈ ಫಸ್ಟ್ ಫಿಲ್ಮ್ ವಾಸ್ ಪ್ರೊಡ್ಯೂಸ್ಡ್ ಬೈ ಸಹಾನಾ ಮೂರ್ತಿ ಅಂತ ಹೇಳಿ, ಅ 2-time ಡೈರೆಕ್ಟರ್ ಹೂ ಹ್ಯಾಡ್ ಡೈರೆಕ್ಟೆಡ್ ರೋಸ್ ಅಂತ ಅಜಯ್ ಸರ್ ಜೊತೆ ಒಂದು ಸಿನಿಮಾ ವಿಚ್ ವಾಸ್ ಕ್ರಿಟಿಕಲಿ ಅಕ್ಲೇಮ್ಡ್, ಆ್ಯಂಡ್ ಮಾಸ್ ಲೀಡರ್ ಅನ್ನೋ ಸಿನಿಮಾ ವಿಚ್ ವಾಸ್ ಆವ್ರೇಜ್ ಐ ಬಿಲೀವ್. ಆ್ಯಂಡ್ the music director was Mr. Arjun Janya sir. The cameraman was Mr. Santosh Rai Pataje sir. The people as technicians who worked were Mr. Ravi Verma and a person from Tamil Nadu, a person from Telugu, things like this. Because that era when I came was little bit, Kannada markets were increasing slowly. The second film which I'm doing is, I am the producer. We get one opportunity. In nepotism, or you see people as star actors, they are children, we will get one opportunity, and to prove that I am Vikram Ravichandran, that name. There are many examples where nepotism never worked. That is not being spoken. There are very less examples where nepotism has worked. True that. And big salute to Mr. Punit Rajkumar for that. The way
Sir did, because recently Appu released, so that's why I'm telling about that. The ರೀ-ರಿಲೀಸ್. first film. Otherwise, it's very difficult. Nepotism is not as how it is being portrayed in the market. ಸೊ ಇದನ್ನ ಈ ಥರ ಡೈಸೆಕ್ಟ್ ಮಾಡಿ ನೋಡಿದಾಗ ಅರ್ಥ ಆಗತ್ತಲ್ವಾ, ಇದ್ರ ಒಂದು ತಕಡಿ ಇಟ್ಕೊಂಡು ನೋಡಿದ್ರೆ ಎಷ್ಟು ಜನ ಅದರಿಂದ ಬಂದಿದ್ದಾರೆ, ಎಷ್ಟು ಜನ ಆ್ಯಕ್ಚುಲಿ ಸಕ್ಸಸ್ ಸ್ಟೋರೀಸ್ ಕಮ್ಮಿ ಆದ್ರೂ ಆಚೆ ಕಡೆ ಒಂದು ಬೋರ್ಡ್ ಹಾಕ್ಬಿಡ್ತಾರಲ್ಲ, ಜಸ್ಟ್ ಟು ಕಂಟ್ರೋಲ್ ಅಥವಾ ಇಂಡ್ಯೂಸ್ ಸರ್ಟನ್ ಫೀಲಿಂಗ್ ಇನ್ ದಿ ಆಡಿಯನ್ಸಸ್ ಮೈಂಡ್. ಬಿಕಾಸ್ ಎರಡೂ ಇದೆ, ಬಡವರ ಮಕ್ಕಳನ್ನ ಬೆಳೆಯಕ್ಕೆ ಬಿಡ್ರೋ ಅದು ಎಮೋಷನ್ನೇ ಆಡಿಯನ್ಸ್ಗಳ ಜೊತೆಗೆ ಆಟ ಆಡೋಕ್ಕೆ. ಅಟ್ ದ ಸೇಮ್ ಟೈಮ್ ನೆಪೋಟಿಸಮ್ ಇಸ್ ಆಲ್ಸೋ ಎಮೋಷನ್ಸ್. ಹೌ ಹ್ಯಾವ್ ಯು ಅಂಡರ್ಸ್ಟುಡ್ ದ ಗೇಮ್ ಆಫ್ ಎಮೋಷನ್ಸ್, ಎಸ್ಪೆಷಲಿ ಇನ್ ದ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ? ಯಾಕೆಂದರೆ ಇಡೀ ಇಂಡಸ್ಟ್ರಿ ಇಸ್ ಆಲ್ ಅಬೌಟ್ That's what I ಎಮೋಷನ್ಸ್. said, happy struggle. I meant all of this actually. ಈ ರೀಸೆಂಟಾಗಿ ಯಾವುದೋ ಇಂಟರ್ವ್ಯೂದಲ್ಲಿ ನೆಪೋಟಿಸಮ್ ಬಗ್ಗೆ ಅವತ್ತೇನೋ ನ್ಯಾಚುರಲ್ ಆಗಿ, ಸಿ ಎವ್ರಿ ಡೇ ಯು ನಾಟ್ ಎಟ್ ದ ಏಜ್ ಟು ರಿಮೆಂಬರ್ ವಾಟ್ ಯು ಟಾಕ್ ಔಟ್ ಸೈಡ್. ಐ ಆಲ್ಸೋ ವಾಸ್ ಕ್ವೈಟ್ ಸ್ಟ್ರೇಟ್ ಟು ದೆಮ್ ಸೇಯಿಂಗ್ ನೆಪೋಟಿಸಮ್ ಇಸ್ ನೆವರ್ ವರ್ಕ್ಡ್. ನೀನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯಾ, ನಿನ್ನಲ್ಲಿ ಏನೋ ಒಂದು ಎಕ್ಸ್ ಫ್ಯಾಕ್ಟ್ರ್ ಇದೆಯಾ, ನೀನು ಮಾಡ್ತಾ ಇರೋ ಕಂಟೆಂಟಲ್ಲಿ, ನಿನ್ನ ಬಿಹೇವಿಯರಲ್ಲಿ, ಆಫ್ ಸ್ಕ್ರೀನಲ್ಲಿ, ಆನ್ ಸ್ಕ್ರೀನಲ್ಲಿ ಯು ಆರ್ ಡೂಯಿಂಗ್ ಗುಡ್. ಸಮ್ವೇರ್ ದೀಸ್ ಯಂಗ್ಸ್ಟರ್ಸ್ ಆರ್ ಗೆಟಿಂಗ್ ಇನ್ಸ್ಪೈರ್ಡ್. ಯಾರೋ ಅ ಲೇಡಿ ಗೆಟ್ಸ್ ಇನ್ಸ್ಪೈರ್ಡ್ ಸೇಯಿಂಗ್ ಹಿ ಲುಕ್ಸ್ ಲೈಕ್ ಮೈ ಸನ್. ಯಾರೋ ಒಬ್ಬ ತಂದೆಗೆ ನನ್ನ ಮಗನಿಗೆ ನಾನು ಹೇಳೋಕ್ಕಾಗದೇ ಇರೋದನ್ನ ಇವನು ಹೇಳ್ಕೊಡ್ತಾ ಇದ್ದಾನೆ. ಒಂದು ಸಿಸ್ಟರ್ಗೆ ಐ ಡೋಂಟ್ ಹ್ಯಾವ್ ಅ ಬ್ರದರ್ ಬಟ್ ಐ ಫೀಲ್ ಹೀ ಈಸ್ ಲೈಕ್ ಅ ಬ್ರದರ್ ಟು ಮೀ. These emotions you reach out, that is when you become a star. Those are the stars which we have today in our industry. My previous generation, seniors, our role models, our actors. ನನ್ನಲ್ಲಿ ಅದಿಲ್ಲ ಅಂದರೆ ನಾನು ಹೀರೋನೇ ಆಗೋಕ್ಕಾಗಲ್ಲ ಅಲ್ಲಿ. ಸೊ ಜಸ್ಟ್ ಬಿಕಾಸ್ ಆಫ್ ಹ್ಯಾವಿಂಗ್ ರವಿ ಸರ್ಸ್ ಟ್ಯಾಗ್, just because I'm Ravichandran sir's son, then my first film should have made 10 crores, 15 crores, 20 crores, no? It's very easy, alva. Rights should have been sold before release. No. ವೇರ್ ಇಸ್ ದ ಗ್ಯಾಪ್? ಅಂದರೆ ಆಚೆ ಕಡೆ ಪ್ರಪಂಚಕ್ಕೆ ಇವೆಲ್ಲ ಗೊತ್ತಿಲ್ಲ, ಒಳಗೆ ಏನು ನಡೆಯುತ್ತೆ ಅಂತ. ಬಿಕಾಸ್ ಎಲ್ಲ ಒಂದು ಹಂತದಲ್ಲೂ ನೇಮ್ ಕ್ಯಾನ್ ಓನ್ಲಿ ಟೇಕ್ ಯು ಫ್ಯೂ ಸ್ಟೆಪ್ಸ್. ಅದಾದಮೇಲೆ ನಿಮ್ಮ ಶ್ರಮ, ನಿಮ್ಮ ಮಾರ್ಕೆಟು, ಎಕ್ಸ್ ಫ್ಯಾಕ್ಟರ್, ಆಲ್ ಆಫ್ ದ್ಯಾಟ್. ಸೊ ಇದೆಲ್ಲ ಒಬ್ಬರು ಹಾರ್ಡ್ ವರ್ಕಿಂದ ಬಿಲ್ಡ್ ಮಾಡ್ಕೊಳ್ಳೋದ, ಅಥವಾ ಇಸ್ ದೇರ್ ಒಂದು ಹಾರ್ಡ್ ವರ್ಕು, ಆಪರ್ಚುನಿಟಿ, ಅಕ್ಸೆಪ್ಟೆನ್ಸ್ ಬೈ ಆಡಿಯನ್ಸು, ಇದೆಲ್ಲ ಸೇರಿದ್ರೇ It is ನನಗನ್ಸುತ್ತೆ everything together. 100% everything together. And see, ನನಗೆ ಬೇರೆಯವ್ರ ಬಗ್ಗೆ ನಾನು ಆ್ಯಕ್ಚುಲಿ ಕಮೆಂಟ್ ಮಾಡೋಕ್ಕೂ ಹೋಗೋಕ್ಕಾಗಲ್ಲ, ಬಿಕಾಸ್ ಐ ಡೋಂಟ್ ನೋ ಅವ್ರ ಲೈಫ್ ಬಗ್ಗೆ ನನಗೇನು ಗೊತ್ತು. ಫ್ರಮ್ ಮೈ ಯಂಗರ್ ಏಜ್, ಆ್ಯಸ್ ಡ್ಯಾಡ್ ತುಂಬ ಬ್ಯುಸಿಯಾಗಿರೋ ಒಂದು ರೀಸನ್ರಿಂದ ಮೈ ಮಾಮ್ ಯೂಸ್ ಟು ಟೇಕ್ ಕೇರ್ ಕಂಪ್ಲೀಟ್ಲಿ. ಫುಲ್ Completely. ಮೆಂಟೋರು, ಫ್ರೆಂಡು. ಎಲ್ಲ 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 ಸರ್ವಸ್ವ. ದಟ್ಸ್ ಅದೇ ಕರೆಕ್ಟ್. ಅಂದರೆ ನಾನು 10 ಸತಿ ಮಿಸ್ಟೇಕ್ ಮಾಡಿದ್ರು ಹೊಡಿತಾರೆ, ಬಟ್ ಅದೇ ಆಯಿಂಟ್ಮೆಂಟ್ ಹಚ್ಚೋರು ಅವರೇ ಅಲ್ವಾ. ಓ ವಾವ್. ಸೊ ಮದರ್ ಸ್ಪೀಚ್ಲೆಸ್ ಅಬೌಟ್ ಆ ಒಂದು ಪದ ಇದೆಯಲ್ಲ, ಲೈಕ್ ಪ್ರತಿ ಸತಿ ಅಪ್ಪ ಅಮ್ಮ ಇಬ್ರಿಗೂ ದೊಡ್ಡ ವ್ಯತ್ಯಾಸ ನನ್ನ ಲೈಫಲ್ಲಿ ನಾನು ಕೊಡಲ್ಲ. ಐ ಫೀಲ್ ಎರಡು ಪದನೂ ಸೇಮ್ ಆ್ಯಕ್ಚುಲಿ. ಬಟ್ ನನಗೆ ಯಾರು ತುಂಬ ಇಷ್ಟ, ನಮ್ಮಮ್ಮ ತುಂಬ ಇಷ್ಟನಾ, ತಂದೆ ತುಂಬ ಇಷ್ಟನಾ ಅಂದರೆ ನನಗೆ ತುಂಬ ಕಷ್ಟ ಇವಾಗ ಸದ್ಯಕ್ಕೆ ಅದನ್ನು ಹೇಳೋಕ್ಕೆ. ಬಿಕಾಸ್ ಮೆಚುರಿಟಿ ಬಂದಮೇಲೆ ಅದು ತುಂಬ ಕಷ್ಟ ಆಗುತ್ತೆ ಹೇಳೋಕ್ಕೆ. ಅದನ್ನು ತುಂಬ ಕ್ಲೋಸ್ ಅಮ್ಮನ ಜೊತೆನೇ ಪ್ರತಿಯೊಂದು ಹೆಜ್ಜೆಯಲ್ಲೂ. ಇವಾಗ ತಂದೆ ತುಂಬ ಬ್ಯುಸಿಯಾಗಿರೋದನ್ನು ತನ್ನ ಮಕ್ಕಳಿಗೆ ಫೀಲ್ ಆಗಬಾರ್ದು, ಅದನ್ನು ತುಂಬ 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 ಚೆನ್ನಾಗಿ ನೋಡಿಕೊಂಡ್ರು ನಮ್ಮಮ್ಮ ಅದನ್ನು. ನೆಕ್ಸ್ಟ್ ಕಮ್ಸ್ ಈ ಟರ್ನಿಂಗ್ ಪಾಯಿಂಟು, ಈ ಥರದೆಲ್ಲ ಟ್ವಿಸ್ಟ್ಸ್ ಅಂತೆಲ್ಲ ಬಂದಾಗ ಟೀನೇಜ್ ಯೂಶಲಿ ಈಸ್ ಕನ್ಸಿಡರ್ಡ್ ಆ್ಯಸ್ ಒನ್ ಆಫ್ ದ ಟರ್ನಿಂಗ್ ಪಾಯಿಂಟ್. ಯಾಕಂದರೆ ಎಜುಕೇಷನ್ಗೆ ಒಂದು ಬ್ಯಾಕ್ಗ್ರೌಂಡ್ ಹಾಕೋದಿರಿ, ಸ್ಪೋರ್ಟ್ಸಲ್ಲೂ ಚೆನ್ನಾಗಿದ್ರಿ ಅಲ್ಲ. ಬಿಕಾಸ್ ಆಫ್ ಇಂಜುರಿಯಲ್ಲಿ ಸ್ವಲ್ಪ ಏನಾದ್ರು ಪಾಸ್ ಆಗಬೇಕಾಗಿತ್ತಾ? ಇಲ್ಲ, ನಾನು ಫಸ್ಟಿಂದ ಡ್ರೀಮ್ ಬಿಗ್ ಮಾಡಿಲ್ಲ. ಐ ಡಿಂಟ್ ಡ್ರೀಮ್ ಬಿಗ್ ಇನ್ ಸ್ಪೋರ್ಟ್ಸ್. ಅಂದರೆ ಆ ರಿಗ್ರೆಟ್ ಇದೆ ನನಗೆ. ನಾನೊಂದು ಒಳ್ಳೆ ಟೆನ್ನಿಸ್ ಪ್ಲೇಯರ್ ಆಗಬೇಕು ಗುರು, ಫ್ಯೂಚರ್ ಮಾಡ್ಕೋಬೇಕು ಅದರಲ್ಲಿ ಅನ್ನೋ ಒಂದು ಥಾಟೇ ನನಗೆ ಬರಲಿಲ್ಲ. ಈವನ್ ಇಫ್ ಐ ಪ್ಲೇಡ್ ವೆಲ್, ಒಳ್ಳೆ ರೆಕಗ್ನಿಷನ್ ಇತ್ತು ಟೆನ್ನಿಸಲ್ಲಿ. ಅಂದರೆ ನಿಮ್ಗೆ ಏನೇನು ಬೇಕೋ ಎಲ್ಲ ಪೊಟೆನ್ಷಿಯಲ್ ಇತ್ತು, ಬಟ್ ಇದನ್ನ ಇಟ್ಕೊಂಡು ನಾನು ಎಷ್ಟು ದೂರ ಎಗರ್ಬೋದು, ಎಷ್ಟು ಮೇಲಕ್ಕೆ ಹೋಗ್ಬೋದು ಅನ್ನೋ ಒಂದು ಎಂಡ್ ಗೋಲ್ ಇರಲಿಲ್ಲ ಇಲ್ಲ. ಸ್ಪೋರ್ಟ್ಸ್ ಅಂತ ಬಂದರೆ. ನಾನು ಸ್ಪೋರ್ಟ್ಸ್ ಆಡ್ತಿದ್ದಂಗೆನೂ ಅದು ನಾನು ಸ್ಪೋರ್ಟ್ಸ್ ಆಡಿದ್ರೆ ಫಿಟ್ನೆಸ್ ನನಗೆ ಸಿನಿಮಾಗೆ ಹೆಲ್ಪ್ ಆಗುತ್ತಲ್ವ,
ನನ್ನ ಲೆಕ್ಕ ಅಲ್ಲೇ ಇತ್ತು ನನಗೆ. ಅದೆಲ್ಲ ಕನೆಕ್ಟ್ ಮಾಡ್ಕೊಂಡು ಆ ಎಂಡ್ ಗೋಲ್ ಕಡೆಗೆ ಯಾ ಡೈವರ್ಟ್ ಮಾಡ್ತಾ ಇದ್ರಿ. ಒಂದು ಟ್ರ್ಯಾಕಲ್ಲಿ ಯು ಸ್ಟಾರ್ಟ್ ರನ್ನಿಂಗ್ ಅಂತ ಹೇಳ್ತಾ ಇದ್ರು ನಮಗೆ. ಆ ಟ್ರ್ಯಾಕಲ್ಲಿ ಓಡ್ತಾ ಇದ್ರೆ ನಾನು ನಿಲ್ಲಲ್ಲ ಅಲ್ಲಿ ಆ ಟ್ರ್ಯಾಕಲ್ಲಿ ಅಂಟಿಲ್ ದ ಕೋಚ್ ಟೆಲ್ಸ್ ಮೀ ಟು ಸ್ಟಾಪ್ ಆರ್ ಅಂಟಿಲ್ ಅನ್ಲೆಸ್ ಐ ಫಾಲ್ ಡೌನ್. ಅದು ನನಗೆ ಅವತ್ತಿಂದ ಒಂದು ಆ್ಯಟಿಟ್ಯೂಡ್ ಆ ಥರನೇ ಇತ್ತು ಸ್ವಲ್ಪ. ನನ್ನ ಕೋಚಸಿಂದ ಮೇ ಬಿ ಇರ್ಬೋದು ಅದನ್ನು. ಅದೇನೋ ನಾನು ಹೇಳ್ತೀನಲ್ಲ, ಲೈಫ್ ಫಸ್ಟು ಓಡು ಅಂದ ತಕ್ಷಣ 100 ಮೀಟರ್ಸ್ ಓಡೋಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಅದಾದಮೇಲೆ ನಿಲ್ಲಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಅಲ್ಲಿಂದ ಇವತ್ತವರೆಗೂ ಆ್ಯಟಿಟ್ಯೂಡ್ ಅದೇ ಥರ ಇದೆ. ಐ ಗೆಸ್ ಲೈಫಲ್ಲಿ ಆ ಒಂದು ದೊಡ್ಡ ಲೆಸನ್ ನನಗೆ ತುಂಬಾ ಇತ್ತು. ಆಮೇಲೆ ಆ ಕೋಚ್ ಬಂದು ಕೇಳಿದ್ರು, ಎವ್ರಿ ಒನ್ ಸ್ಟಾಪ್ ಔಟ್ ಆಫ್ 100 ಮೆಂಬರ್ಸ್ ಯು ಆರ್ ದ ಓನ್ಲಿ ಒನ್ ಹೂ ಸ್ಟಿಲ್ ರನ್ನಿಂಗ್. ನೀನು ಒಬ್ಬನೇ ಓಡ್ತಾ ಇದೆಯಾ ಯಾಕೆ? ನೀವು ನಿಲ್ಲು ಅಂತಲೇ ಹೇಳಿಲ್ವಲ್ಲ ಸರ್, ನೀವು ಎಷ್ಟೋ ನೋಡಬೇಕಂತ ಹೇಳಿಲ್ವಲ್ಲ. ದಟ್ಸ್ ವಾಟ್ ಐ ಇಂಪ್ಲಿಮೆಂಟ್ ಇನ್ ಮೈ ಲೈಫ್. ನಾನು ಸಿನಿಮಾ ಮಾಡಬೇಕಷ್ಟೇ, ಎಷ್ಟು ಸಿನಿಮಾ ಮಾಡಬೇಕು ಅನ್ನೋ ಒಂದು ಬ್ಯಾರಿಯರ್ ನಾನು ಹಾಕ್ಕೊಳ್ಳಲ್ಲ. ನಾನು ಇವತ್ತು 4 ಕೋಟಿಗೆ ಮಾಡ್ತೀನಿ, ಓಡಲಿಲ್ಲ 3 ಮಾಡ್ತೀನಿ, 3 ಕೋಟಿ ಆಗಿಲ್ಲ 2 ಕೋಟಿ ಮಾಡ್ತೀನಿ, 2 ಕೋಟಿ ಓಡಲಿಲ್ಲ 1 ಕೋಟಿ ಮಾಡ್ತೀನಿ, 1 ಕೋಟಿನೂ ಆಗಿಲ್ಲ ಐಫೋನ್ ತೊಗೊಂಡು ಸಿನಿಮಾ ಮಾಡ್ತೀನಿ ಅಷ್ಟೇ. ಅದ್ರಲ್ಲಿ 100 ಆಗಲಿ 200 ಆಗಲಿ 50 ಆಗಲಿ ಸಾಯೋವರೆಗೂ ಆ ಲಾಸ್ಟ್ ಬೆತ್ತು ಮೇಕಪ್ ಹಾಕೊಂಡು ಸತ್ತರೆ ಒಳ್ಳೇದು ಅಂತ ನಾನು ಅಂದ್ಕೊಂಡಿರೋದು. ದಟ್ಸ್ ದ ಬೆಸ್ಟ್ ಡಿಸಿಷನ್. ಆ್ಯಂಡ್ ನನ್ನ ಲೈಫಲ್ಲಿ ಇದು ಆಟೋಮ್ಯಾಟಿಕ್ಕಾಗಿ ನನಗೆ ಆ ಒಂದು ಆಸೆ ಬಂದಿರೋದು ನನಗೆ. ನಾನೊಂದು ಕತೆ ಹೇಳ್ತೀನಿ ನಿಮ್ಗೆ ಇವಾಗ. ಯಾವುದೋ ಒಂದು ಫೇಮಸ್ ರಿಯಲ್ ಲೈಫ್ ಕತೆ ಇದು. ಜಪಾನ್ನ ಒಬ್ಬ ಒಂದು ರಿಯಲ್ ರಾಜಂದು ಯಾವುದೋ ನಡೆದಿರೋ ಘಟನೆ. ಯಾವುದೋ ಒಂದು ಟೈಮಲ್ಲಿ ಯುದ್ಧಕ್ಕೆ ಹೋಗ್ತಾ ಇದ್ರಂಥವ್ರು. ಆ ಟೈಮಿಗೆ ಫುಲ್ ಕಾನ್ಫಿಡೆನ್ಸ್ ಲೋ ಇತ್ತಂತವ್ರಿಗೆ, ಈ ಸತಿ ಹೊಗೆನೇ ಥರ. ರಾಜ ಏನು ಮಾಡೋದಂತೆ, ಇರೋ ಎಲ್ಲ ಸೋಲ್ಜರ್ಸ್ಗೂ ಮೋಟಿವೇಟ್ ಮಾಡಬೇಕಲ್ಲ, ಕಾಯಿನ್ ತೊಗೊಂಬಂದ್ಬಿಟ್ಟು ಓಕೆ ಟಾಸ್ ಹಾಕೋಣ, ಹೆಡ್ಸ್ ಬಂದರೆ ಗೆಲ್ತೀವಿ, ಟೇಲ್ಸ್ ಬಂದರೆ ಸೋಲ್ತೀವಿ. ಯಾಕಂದ್ರೆ ಇವ್ರಿಗೂ ಭಯ, ನಂಬಿಕೆ ಇಲ್ಲ, ಏನಾಗುತ್ತೋ ಏನೋ ಭಯ. ರಾಜ ಮತ್ತು ಸೋಲ್ಜರ್ ಮೂರು ಸತಿ ಟಾಸ್ ಹಾಕಿದ್ರಂತೆ. ಫಸ್ಟ್ ಸತಿ ಟಾಸ್ ಹಾಕಿದ್ರು, ಹೆಡ್ಸ್ ಬಂತು, ಅಂತ ಕಿರ್ಸಿದ್ರು. ನೆಕ್ಸ್ಟು ಈ ಸತಿ ಏನಪ್ಪ ಟೇಲ್ಸ್ ಬಂದುಬಿಟ್ರೆ ಅಂತ ನೋಡ್ತಾರೆ, ಹೆಡ್ಸೇ ಬಿತ್ತು. ಮತ್ತು 3ನೇ ಸತಿ ಇನ್ನೇನು 2 ಸತಿ ಹೆಡ್ಸ್ ಬಿದ್ಮೇಲೆ ಮೆಜಾರಿಟಿ ಅಂದ್ಕೊಂಡು ಆಗಲೇ ಖುಷಿನಲ್ಲಿದ್ದಾರೆ. 3ನೇ ಸತಿನೂ ಹೆಡ್ಸೇ ಬಿತ್ತು. ಎಲ್ಲ ಜೋಶಲ್ಲಿ ನಾವು ಗೆಲ್ತೀವಿ ಅಂದ್ಬಿಟ್ಟು ಹೊರಟ್ರು ಯುದ್ಧಕ್ಕೆ. ಯುದ್ಧ ಆಯಿತು, ಇವರೇ ಗೆದ್ದರು. ವಾಪಸ್ ಬರ್ತಾ ಸೋಲ್ಜರ್ಸ್ ಎಲ್ಲ ದೇವರಿಗೆ ವಾಹ್ ಟಾಸಲ್ಲಿ ಬಂತು ನೋಡ್ರಾ, ಅದಕ್ಕೋಸ್ಕರ ವಿ ಡಿಡ್ ಇಟ್ ಅಂತ. ಈ ರಾಜ ನೋಡ್ರೆ ನಗ್ತಾ ಇದ್ದಾರಂತೆ, ಯಾವ ದೇವರು ಇಲ್ಲ ಏನೂ ಇಲ್ಲ. ಸೋಲ್ಜರ್ಸ್ ಎಲ್ಲ ಯಾಕಪ್ಪ ಯಾಕೆ ಹಿಂಗಂತ ಇದ್ದೀರಾ? ಕಾಯಿನ್ ತೋರಿಸಿದ್ರು, ಎರಡೂ ಕಡೆ ಇದ್ದಿದ್ದು ಹೆಡ್ಸೇ. ಅಂದರೆ ಅವ್ರು ಏನೆಲ್ಲ ಟ್ರೈ ಮಾಡೋದಂದರೆ, ನಾನು ನಂಬಿದ್ರೆ ನನ್ನ ಕೈಯಲ್ಲಿ ಆಗುತ್ತೆ ಅಂತ, ಅದು ಹಾಗೇ ಆಗುತ್ತೆ. ಇದನ್ನೇ ಇವತ್ತು ಸೈಕಾಲಜಿ ಟೈಸ್ ಇಟ್ ಬ್ಯಾಕ್ ಟು ಪವರ್ ಆಫ್ ದ ಸಬ್ಕಾನ್ಷಿಯಸ್ ಮೈಂಡ್. ಕರೆಕ್ಟ್. ಈಗ ನನ್ನ ಕೈಯಲ್ಲಿ ಆಗುತ್ತೆ ಅಂದ್ಕೊಂಡ್ರೆ ಆಗುತ್ತೆ ಅಷ್ಟೇ. ನಾನೇ ಆಗಲ್ಲ ಅಂದ್ಕೊಂಡ್ರೆ ಅದೇ ಆಗಲ್ಲ ಅಷ್ಟೇ. ನನಗೆ ಇವತ್ತಿಗೂ ಏನಂದರೆ, ಇವತ್ತು ಇವ್ರ ಹತ್ರ 10 ಕಾರಿದೆ, ಅವ್ರ ಹತ್ರ ಒಂದು 20 ಕಾರಿದೆ, ಲ್ಯಾಂಬೋಗಿನಿ ಇದೆ, ಇದೆ ಅದಿದೆ, 10 ಕೋಟಿ ಪ್ಲಾಟ್ ಇದೆ. ಕಾನ್ಫಿಡೆನ್ಸ್ ಇದ್ದರೆ ಅದನ್ನು ಇಸ್ಕೋಬೋದು ನಾವು. ಅದು ಕಾನ್ಫಿಡೆನ್ಸ್ ಬೇಕು. ಕಾನ್ಫಿಡೆನ್ಸ್ ಇಸ್ ನಂಬಿಕೆ, ನನ್ನ ನನ್ನ ಕೈಲಿ ಆಗುತ್ತೆ ಅನ್ನೋದು ನನಗೊಂದು ನಂಬಿಕೆ ಇರಬೇಕು. ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಇವಾಗ ನಂಬಿಕೆ ಬಂದಮೇಲೆ ಅದಕ್ಕೆ ಕಷ್ಟಪಡಬೇಕು, ಅದಕ್ಕೊಂದು ದಾರಿ ನಾವು ಮಾಡ್ಕೋಬೇಕು. ವೀಕ್ ಪೀಪಲ್ ಇರ್ತಾರಲ್ಲ, ಲೈಕ್ ತುಂಬ ಮೈಂಡ್ ವೈಸ್ ವೀಕ್ ಇರ್ತಾರಲ್ಲ, ಇನ್ಸೆಕ್ಯೂರಿಟೀಸ್ ಮೇಲೆ ತುಂಬ ಯೋಚನೆ ಕೊಡ್ತಾರೆ. ಅವರಲ್ಲಿರೋ ಒಂದು ಪ್ರಾಬ್ಲಮ್ಸ್ ಏನು, ಅವರಲ್ಲಿರೋ ಒಂದು ಮೈನಸಸ್ ಏನು. ಅದೇ ಈ ಆ್ಯರಗೆಂಟ್ ಪೀಪಲ್ ಏನು ಮಾಡ್ತಾರೆ ಅಂದರೆ, ದೇ ವಿಲ್ ಥಿಂಕ್ ಅಬೌಟ್ ಅವನ ಹತ್ರ ಏನಿದೆ, ಅವನ ಹತ್ರ ಯಾವ ಥರ ಇದೆ, ನನ್ನ ಹತ್ರನೂ ಇರಬೇಕು. ಸ್ಟ್ರಾಂಗ್ ಪೀಪಲ್ ಮಾತ್ರ ನನ್ನಲ್ಲಿರೋ ಸ್ಟ್ರೆಂತ್ನ ಯೋಚನೆ ಮಾಡಬೇಕು. ಅದನ್ನ ಇಟ್ಕೊಂಡು ನಾನು ಏನು ಮಾಡಬೇಕು, ಏನು ನನಗೆ ಇನ್ನೂ ಬೇಕು ಅದನ್ನ ಲೆಕ್ಕ ಹಾಕ್ಕೊಂಡು ನಾನು ಸ್ವಲ್ಪ ಆ ಫಾರ್ಮ್ಯಾಟಲ್ಲಿ ಇರಬೇಕು ಅಂತ ತುಂಬ ಯೋಚನೆ ಮಾಡ್ತಾ ಇರ್ತೀನಿ. ನನ್ನಲ್ಲಿ ನನ್ನ ಸ್ಟ್ರೆಂತ್ ಏನು, ನನ್ನಲ್ಲಿ ಮೈನಸ್ ಏನು. ನನ್ನ ಫಸ್ಟ್ ಸ್ಟೆಪ್ ಇಟ್ಟ ಮೇಲೆ ಕೂಡ ಆಫ್ಟರ್ ತ್ರಿವಿಕ್ರಮ್ ಆಲ್ಸೋ ನಾನು ಫಸ್ಟ್ ಅನಲೈಸೇಷನ್ ಬಂದು ನನ್ನಲ್ಲಿ ಸ್ಟ್ರೆಂತ್ ಏನಿತ್ತು ನನಗೆ ಅದು ಗೊತ್ತಾಗಲಿ. ಫಸ್ಟು ನನ್ನಲ್ಲಿ ಮೈನಸ್ ಏನಿದೆ ಅದು ಗೊತ್ತಾಗಬೇಕು ನನಗೆ. ಸ್ಟ್ರೆಂತ್ ಮೇಲೆ ವರ್ಕ್ ಮಾಡ್ತೀನಿ. ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ಆ ಮೈನಸ್ಸು ನೆಕ್ಸ್ಟ್ ಸಿನಿಮಾದಲ್ಲಿ ಎಷ್ಟು ಬೆಟ್ರ್ಮೆಂಟ್ ಮಾಡೋಕ್ಕಾಗತ್ತೆ, ಇಲ್ಲ ಆಡಿಯನ್ಸ್ಗೆ ಅದು ಕಾಣಿಸ್ಬಾರ್ದು. ಅದು ಅಂದರೆ ಐ ಶುಡಂಟ್ ಶೋ ಇಟ್ ಟು ದ ಆಡಿಯನ್ಸ್. ಹೌ ಡಿಡ್ ಯು ಅನಲೈಸ್? ಯಾಕೆಂದರೆ ಈಗ ಅದಕ್ಕೆ ನಾನು ಇಷ್ಟೊಂದು ಟೈಮ್ ತೊಗೋತಿರೋದು. ಅಂದರೆ ಫಸ್ಟು ಸಿನಿಮಾಯಿಂದ ಸೆಕೆಂಡ್ ಸಿನಿಮಾ ಇಲ್ಲ, ಮೇನ್ ಏನಂದರೆ ಫಸ್ಟ್ ಸಿನಿಮಾ ಸೆಕೆಂಡ್ ಸಿನಿಮಾ ಅನ್ನೋದು ಒಂದು, ಬಟ್ ಮೋರ್ ಓವರ್ ಇವತ್ತು ನಂಬರ್ ಆಫ್ ಆಪರ್ಚುನಿಟಿ, ನೀವು ಹೇಳ್ದಂಗೆ ತಿರ್ಗಾ ಇಟ್ ಕಮ್ಸ್ ಬ್ಯಾಕ್ ಟು ನೆಪೋಟಿಸಮ್ ಓನ್ಲಿ. ನಂಬರ್ ಆಫ್ ಆಪರ್ಚುನಿಟೀಸ್ ಇಲ್ಲ ತಾನೆ.
ಇವತ್ತು ನೀವು ಟೇಕ್ ದ ರಿವ್ಯೂಸ್. ಓಕೆ, ಸಿನಿಮಾ ಹಿಂಗಿದೆ, ಸಿನಿಮಾ ಹಂಗಿದೆ, ಓಕೆ, ಹೀರೋ ಗುಡ್. ಸಿನಿಮಾ ಇದೆ, ಸಿನಿಮಾ ಹಂಗಿದೆ, ಹೀರೋ ಅಬೋವ್ ಆ್ಯಾವ್ರೇಜ್. ಸಿನಿಮಾ ಹಿಂಗಿದೆ, ಸಿನಿಮಾ ಹಂಗಿದೆ, ಹೀರೋ ಡ್ಯಾನ್ಸ್ ಮಾಡ್ತಾನೆ, ಫೈಟ್ ಮಾಡ್ತಾನೆ, ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಸ್ಲ್ಯಾಂಗ್ ಇಶ್ಯೂಸ್ ಇದೆ, ಹಿಂಗಿದೆ ಹಂಗಿದೆ. ಓಕೆ, ಡನ್. ಸೊ ಇದನ್ನು ತೆಗೆದಾಗ ಓಕೆ, ಸೊ ದೇ ಆರ್ ಟೆಲ್ಲಿಂಗ್ ವಿ ಆರ್ ನಾಟ್ ಬ್ಯಾಡ್ ಅಟ್ ಡಾನ್ಸ್. ಓಕೆ, ಗುಡ್ ಟಿಕ್ ಮಾರ್ಕ್. ನನಗೆ ಟಿಕ್ ಮಾರ್ಕ್ ಫಸ್ಟ್ ಫಿಲ್ಮ್ ಫೈಟ್ ಮಾಡ್ತೀವಿ, ಓಕೆ ಟಿಕ್ ಮಾರ್ಕ್. ಡೈಲಾಗ್ ಡೆಲಿವರಿ, ಓಕೆ, ಇದನ್ನು ಒಂದು ಟ್ಯೂಟರ್ ಮಾಡಿಕೊಂಡು ಡೇ ಆ್ಯಂಡ್ ನೈಟ್ ನ್ಯೂಸ್ ಪೇಪರ್ ಗೀಸ್ಕೊಂಡು ನಮ್ಮ ಕಡೆಯಿಂದ ನಾವು ಕಷ್ಟಪಡೋಣ. ಓಕೆ, ಇದಕ್ಕೊಂದು ಸೊಲ್ಯೂಷನ್ ಇದೆ ನನಗೆ. ಓಕೆ, ಇದೆಲ್ಲ ರೆಡಿ. ನೆಕ್ಸ್ಟ್ ಯಾವಾಗ ಬರ್ತಾರೆ? ಯಾರು ಬರ್ತಾಯಿಲ್ಲ. ಡೋರ್ ಮುಂದೆ ಯಾರೂ ಇಲ್ಲ, ಎಲ್ಲೂ ಇಲ್ಲ. ಬಿಕಾಸ್ ಕನ್ನಡ ಇಂಡಸ್ಟ್ರಿ ವರ್ಕ್ಸ್ ಆನ್ ರೆವೆನ್ಯೂ ಬೇಸ್ಡ್. ಎಕ್ಸ್ಪ್ಲೇನ್. ನಾನು ಬಂದು 4 ಕೋಟಿ 5 ಕೋಟಿ ಕೊಡೋ ಹೀರೋನ ನನಗೆ 3 ಕೋಟಿ ಇರೋ ಅಂತ ಪ್ರೊಡ್ಯೂಸರ್ ಸಿಗ್ತಾರೆ. ನಾನು ನಿಮ್ಗೆ 2 ಕೋಟಿನೂ ಕೊಡಲ್ಲ ಅಂದಮೇಲೆ ಯಾಕೆ 4 ಕೋಟಿ ಇರೋ ಪ್ರೊಡ್ಯೂಸರ್ ನನ್ನ ಹತ್ರ ಬರಬೇಕು? ಸೊ ಬ್ಯಾಂಕಬಿಲಿಟಿ, ನನ್ನ ಮೇಲೆ ಇಟ್ ದುಡ್ಡು ಈಸ್ ಹಾಕಿದ್ರೆ ಓನ್ಲಿ ಬ್ಯಾಂಕಬಿಲಿಟಿ. ವಾಪಸ್ ಬರುತ್ತಾ? ನೀನು ಟ್ಯಾಲೆಂಟೆಡ್ ಆಗಿರೋ ಜನಕ್ಕೆ ನಿನಗೆ ಇಷ್ಟ ಆಗಿಲ್ಲತ್ತೇನೆ. ಹೌ ಟು ಬಿಲ್ಡ್ ಬ್ಯಾಂಕಬಿಲಿಟಿ ವಿಕಿ? ಯು ಶುಡ್ ಬಿ ಲವ್ಡ್ ಬೈ ದ ಪೀಪಲ್. ಯು ಶುಡ್ ಜನರೇಟ್ ಮನಿ. ಇವತ್ತು ಈ ಲ್ಯಾಂಡ್ ಈಸ್ಕೊಂಡ್ರೆ 10 ಕೋಟಿ ಸಿಗತ್ತೆ ಅಂದ್ಕೊಂಡ್ಮೇಲೆ ಅವ್ನು ಲ್ಯಾಂಡ್ ಈಸ್ಕೊಳ್ಳೋದು. ಅವನು ಲ್ಯಾಂಡ್ ಬರೀ 5 ಕೋಟಿ, ನಾನು 10 ಕೋಟಿ ಈಸ್ಕೊತೀನಿ ಅವನು ಯಾರೋ ಒಬ್ಬ. ಅದು ಅದಕ್ಕೆ ಬಾಹುಬಲಿ ಇಸ್ 1, KGF ಇಸ್ 1, ಪ್ರೇಮಲೋಕ ಇಸ್ 1, ಜನುಮದ ಜೋಡಿ ಇಸ್ 1. ರಾಜ್ಕುಮಾರ್ ಸರ್ ತೊಗೊಂಡ್ರೆ ಲಿಸ್ಟ್ ಜಾಸ್ತಿ ಇದೆ. ಸಂಗೊಳ್ಳಿ ರಾಯಣ್ಣ ತೊಗೊಳ್ಳಿ, ಯಾವುದೇ ತೊಗೊಳ್ಳಿ, ಇಟ್ಸ್ ಆಲ್ 1 ಓನ್ಲಿ. ದಟ್ ಈಸ್ ದಟ್ ಬ್ಯಾಂಕಬಿಲಿಟಿಗಿಂತ ಒಂದು ನಂಬಿಕೆ ಜಾಸ್ತಿ ಅಲ್ಲಿ. ಇವ್ರನ್ನ ಇಟ್ಕೊಂಡು ನಾನು ಇದನ್ನು ಮಾಡಿದ್ರೆ ಅದು ಡಬಲ್ ಆಗತ್ತೆ ಅಂತ ಒಬ್ಬರು ಧೈರ್ಯ ಮಾಡ್ಕೊಂಡು ಬರ್ತಾರೆ ನೋಡಿ. ದಟ್ ಈಸ್ ರೇರ್. ಟ್ಯಾಲೆಂಟಿಗೆ 100% ಸ್ಕೋಪ್ ಇದೆ. ದಟ್ ಈಸ್ ಡೆಸ್ಟಿನಿ. ಆ ಸ್ಕೋಪ್ ಬಂದು ಡೆಸ್ಟಿನಿ ಕೊಡಬೇಕು ನನಗೆ. ಇಲ್ಲ ಯಾರೋ ಒಬ್ಬ ಮನ್ಸು ಮಾಡ್ಕೊಂಡು ಬಂದು ಇಲ್ಲ ಇವನಲ್ಲಿ ಟ್ಯಾಲೆಂಟ್ ಇದೆ, ನಾನು ರಿಸ್ಕ್ ಮಾಡ್ತೀನಿ ಅಂತ ಅವನ ಹತ್ರ ಒಂದು ಎಕ್ಸೆಸ್ ಫಂಡ್ ಇರುತ್ತೆ ನೋಡಿ. ನಾನು ನನ್ನ ಲೈಫ್ ಸೇವಿಂಗ್ಸ್ನೇ ತೊಗೊಂಡು ಬಂದು ನಿಮ್ಮ ಹತ್ರ ನಿಮ್ಮ ಟ್ಯಾಲೆಂಟ್ ಇದೆ ಅಂತ ನಾನು ಹಾಕೋಕ್ಕಾಗಲ್ಲ. ಅದು ಮಾಡಂಗಿದ್ರೆ ನಮ್ಮ ಅಪ್ಪ ನನಗೆ ಮಾಡ್ತಾರೆ, ಇಲ್ಲ ನಮ್ಮ ಬ್ರದರ್ ನನಗೆ ಮಾಡ್ತಾರೆ, ಇಲ್ಲ ನಮ್ಮ ಸಿಸ್ಟರ್ ಮಾಡ್ಬೋದು. ಬಟ್ ಇಂಡಸ್ಟ್ರಿ ಅಂತ ಬಂದಾಗ ನಮ್ಮ ಇಂಡಸ್ಟ್ರಿ ಇವತ್ತಿಗೂ ವರ್ಕ್ ಆಗೋದು ನೀವು ರೆವೆನ್ಯೂ ಕೊಟ್ಟರೆ ಮಾತ್ರ. ನಿಮ್ಮನ್ನು ಕೇಳಿಸ್ಕೋತಾ ಇದ್ರೆ ಯು ಸೇಮ್ ಟು ಬಿ ಸಂಬಡಿ ರ್ಯಾಷನಲ್ ಥಿಂಕಿಂಗನ್ನು ಡ್ರೈವರ್ ಸೀಟಲ್ಲಿ ಕೂಡಿಸ್ಬಿಟ್ಟು ಲೈಫ್ನ ಗಾಡಿನ ಓಡಿಸ್ತಾ ಇದ್ದೀರಾ. ಇವತ್ತಿನ ಅಂಡರ್ಸ್ಟ್ಯಾಂಡಿಂಗ್ ನನಗಿಷ್ಟಿದೆ. 1 ಇಯರ್ ಆದಮೇಲೆ ಇಟ್ ಮೈಟ್ ಚೇಂಜ್, ಗೊತ್ತಿಲ್ಲ. ಬಿಕಾಸ್ ಲೈಫಲ್ಲಿರೋ ಒಂದು ರೆಸ್ಪಾನ್ಸಿಬಿಲಿಟಿ ನಾನು ನನ್ನ ಮೇಲೆ ಹಾಕೊಂಡ್ರೆ ಬೆಟ್ರು. ಇವತ್ತಿಗೂ ನಮ್ಮಪ್ಪ ಈ 63 to 65 ಇಯರ್ಸ್ ವಾಟ್ ಎವರ್ ಒಂದು ಪ್ರೇಮಲೋಕ ಥರ ಸಿನಿಮಾ ಮಾಡಬೇಕಂತ ಡ್ರೀಮ್ ಮಾಡ್ತಾರೆ. ಪ್ರೇಮಲೋಕ ಥರ ಸಿನಿಮಾ ಮಾಡಬೇಕಾಗಿರೋರು, ಡ್ರೀಮ್ ಮಾಡಬೇಕಾಗಿರೋರು ನಾನು. ಅವ್ರ ಲೆವೆಲ್ ಆಫ್ ಥಿಂಕಿಂಗ್ ನೋಡಿ. ಎಂಟರ್ಟೈನ್ ಮಾಡಬೇಕು ಆಡಿಯನ್ಸ್ನ. ಇಷ್ಟು ವರ್ಷ ಇದ್ದಿದ್ದೀನಿ ತಾನೆ, ಎಂಟರ್ಟೈನ್ ಮಾಡಬೇಕು. ಕರೆಕ್ಟ್, ನನಗೂ ಇದೆ ಮೈಂಡಲ್ಲಿ. ಬಟ್ ಅವ್ರು ನನಗಿಂತ ಲೈಕ್ ನನಗಿಂತ ಒಂದು ಆ ಯಂಗ್ಸ್ಟರ್ ಝೋನಲ್ಲಿ ಇದ್ದಾರೆ ಅವರು. ಬಿಕಾಸ್ ನಾನು ತ್ರಿವಿಕ್ರಮ ಮಾಡಿದಾಗ ಯಂಗ್ಸ್ಟರ್ ಝೋನಿಗೆ ಮಾಡಬೇಕು. ಆ್ಯಂಡ್ ನನಗೆ ಮೇನ್ ಏನಂದರೆ ನನಗೆ ತುಂಬ ದೊಡ್ಡ ಫ್ಯಾಸಿನೇಷನ್ ಮಿಡಲ್ ಕ್ಲಾಸ್ ಅವರು. ಯಾಕೆ? ಈ ಸ್ಕೂಲಲ್ಲಿ ಯಾವ ಥರ ಅಂದರೆ ಈ ಮಿಡಲ್ ಬೆಂಚಲ್ಲಿ ಕೂತಿರ್ತಾರೆ ಅವರು. ಅವರು ನರ್ಡಾಗೂ ಇರಲ್ಲ, ಆಟ ಆಡಬೇಕಾದ್ರೆ ಆಟ ಆಡೋಕ್ಕೂ ರೆಡಿ ಇರ್ತಾರೆ. ಅವ್ರು ಏನಂದರೆ ಇವಾಗ ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಕ್ರಿಕೆಟ್ ಆಡೋಕೆ ಹೋಗೋಣ ಅಂತ ಇದೆಲ್ಲ ಡಿಸ್ಕಸ್ ಮಾಡೋರೆಲ್ಲ ಈ ಓದಿಲ್ಲದೆ ಇರೋರು. ಒಂಥರ ಅರಟೆ ಹೊಡೆಯೋಣ ಮಚ್ಚ, ಹಿಂದೆ ಕಿರ್ಚಾಡೋಣ. ಅವ್ನು ಕಿರ್ಚಾಡೋ ಗ್ಯಾಂಗಲ್ಲಿ ಇರ್ತಾನೆ. ಅವ್ನು ಕಿರ್ಚಾಡಲ್ಲ, ಬಟ್ ಅದ್ರಲ್ಲಿ ಇರ್ತಾನೆ ಅವ್ನಿಗೆ ಇಷ್ಟ ಅದು ನೋಡೋಕ್ಕೆ. ಅವ್ನಿಗೆ ಅದೇ ಡೌಟು ಅನ್ನೋ ಒಂದು ಪ್ರಶ್ನೆ ಬಂದಾಗ ಅಲ್ಲೂ ಹೋಗಿ ಸೇರಿಕೊಂಡು ಓದೋಕ್ಕೂ ರೆಡಿ ಇರ್ತಾರೆ. ಅವ್ರು ಲೈಫ್ ಲಾಂಗ್ ಅಡ್ಜಸ್ಟ್ಮೆಂಟ್ಸಲ್ಲೇ ಇರ್ತಾರೆ ಅವರು. ಅಂದರೆ ಅವ್ರು ಈ ಕಡೆ ಹೋಗೋಕ್ಕೂ ರೆಡಿ, ಅಲ್ಲೋ ಎಲ್ಲಿಗೆ ಬೇಕಾದರೂ ದೇ ಆರ್ ವೆರಿ ಅಡ್ಯಾಪ್ಟಬಲ್ ಅಂತ. ಬಿಕಾಸ್ ದೇ ಆರ್ ಥಿಂಕಿಂಗ್ ಅಬೌಟ್ ದ ನೆಕ್ಸ್ಟ್ ಜನ್ರೇಷನ್. ಅವ್ನು ಯೋಚನೆ ಮಾಡೋದು ಅವ್ನ ಮಗನ ಬಗ್ಗೆ ಅವನು. ಸೊ ಅವ್ನ ಲೈಫಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡು ಅದು ಪ್ರತಿಯೊಂದು ಬಂದು ಅವ್ನು ನೆಕ್ಸ್ಟ್ ಜನ್ರೇಷನ್ಗೆ ಪುಷ್ ಆನ್ ಮಾಡ್ತಾ ಇರ್ತಾನೆ ಅವನು. ಎಲ್ಲೋ ಒಂದು ಕಡೆ ಅವ್ರಿಗೆ ಈ ಕಡೆನೋ ಅಥವಾ ಆ ಕಡೆನೋ 100% ಹೋಗೋ ಧೈರ್ಯ ಇಲ್ಲದೆ ಇರ್ಬೋದು ತುಂಬ ವಿಚಾರಗಳಿಗೆ. ಅವನಿಗೆ ದಾರಿ ಇರುತ್ತೆ, ಆಪರ್ಚುನಿಟಿ ಇರುತ್ತೆ, ಬಟ್ ಎಲ್ಲೂ ರಿಸ್ಕ್ ಮಾಡಲ್ಲ ಅವನು. ಸೊ ಅವನು ಅದನ್ನೆಲ್ಲ ಕಾಂಪ್ರಮೈಸ್ ಮಾಡಿಕೊಂಡು ಅದನ್ನೆಲ್ಲ ಮಕ್ಕಳ ಮೇಲೆ ಪುಷ್ ಮಾಡೋದು. ಆ ಮಗ ಅವನೇನು ಮಾಡ್ತಾನೆ ನನಗೆ. ಸೊ ನನ್ನ ಫಸ್ಟ್ ಫಿಲ್ಮ್ ದ ಫ್ಯಾಸಿನೇಷನ್ ವಾಸ್ ಓನ್ಲಿ ಮಿಡಲ್ ಕ್ಲಾಸ್ ಮೆಂಟ್ಯಾಲಿಟಿ. ಆ್ಯಂಡ್ ಐ ರೆಸ್ಪೆಕ್ಟ್ ದಮ್ ಮೋರ್ ದೆನ್ ಎನಿವನ್. ಲೈಫಲ್ಲಿ ಒಬ್ಬ ರಿಚ್ ಮ್ಯಾನ್ ಬಂದರೆ, ಈ ಕಡೆ ಬಂದರೆ, ಆ ಮಿಡಲ್ ಕ್ಲಾಸಲ್ಲಿ ಒಂದು ಜಸ್ಟ್ ಒಂದು ರಫ್ ಪ್ಯಾಂಟ್ ರಫ್ ಶರ್ಟ್ ಹಾಕೊಂಡು ಸುಮ್ಮನೆ ವಾಕ್ ಮಾಡ್ಕೊಂಡು ಹೋಗೋರು ಕಂಡ್ರೆ ತುಂಬ ಇಷ್ಟ.
ಎಸ್ಪೆಷಲಿ ದ ಜೆಂಟಲ್ಮೆನ್ ಲೈಫಲ್ಲಿ ಎಷ್ಟು ಕಾಂಪ್ರಮೈಸಸ್ ಮಾಡ್ತಾರೆ. ಇವಾಗ ನಮ್ಮ ತಾತ ಇದ್ರಲ್ಲ, ಇಫ್ ಐ ಆಮ್ ನಾಟ್ ರಾಂಗ್, ಐ ಶುಡ್ ಮೆನ್ಷನ್ ರೈಟ್ ವರ್ಡ್ಸ್ ಅಂತೇಳಿ, ಈ ವಾಸ್ ಅ ಪ್ಯೂನ್. ಒಂದು ರಾಜಸ್ಥಾನಿ ಅವ್ರದ್ದು ಒಂದು ಕಂಪನಿಯಲ್ಲಿ ವಾಸ್ ಅ ಓನರ್, ಗುಜರಾತ್ ಇಫ್ ಐ ಆಮ್ ನಾಟ್ ರಾಂಗ್, ವಾಟ್ ಎವರ್. ಅವ್ರ ಕಂಪ್ನಿಯಲ್ಲಿ ವಾಸ್ ಅ ಆಫೀಸ್ ಬಾಯ್. ಸೊ ಅವ್ರ ಲೈಫಲ್ಲಿ ಅವ್ರು ಎಷ್ಟು ಕಾಂಪ್ರಮೈಸಸ್ ಇದೆಲ್ಲ ಮಾಡಿಕೊಂಡು ನನಗೆ ಗೊತ್ತಿಲ್ಲ. ಬಟ್ ಅದು ಪ್ರತಿಯೊಂದು ಟ್ರಾವೆಲ್ ಆಗಿದ್ದು ನಮ್ಮ ತಂದೆಗೆ. ಅದು ನಮ್ಮ ತಂದೆ ಅದನ್ನು ಅಡ್ವಾಂಟೇಜ್ ಆಗಿ ತೊಗೊಂಡಿಲ್ಲ, ಬೇರೆ ಥರ ಏನೂ ಮಾಡಿಲ್ಲ. ಅದನ್ನು ಅವರು ಒಂದು ದಾರಿ ಮಾಡಿಕೊಂಡು ವಿಲ್ಲನ್ ಆಗಿ ಬಂದು, ಫಸ್ಟು ಡಿಸ್ಟ್ರಿಬ್ಯೂಟ್ರು, ಪ್ರೊಡ್ಯೂಸರು, ವಿಲ್ಲನ್ನು, ಕ್ಯಾರೆಕ್ಟರ್ ಆರ್ಟಿಸ್ಟು, ವಿಲ್ಲನ್ನು, ನೆಕ್ಸ್ಟು ಹೀರೋ, ನೆಕ್ಸ್ಟ್ ಡೈರೆಕ್ಟ್ರು. ಎಷ್ಟು ಡೈರೆಕ್ಟರ್ ಆದಮೇಲೂ ನಿಂತ್ಕೊಂಡಿಲ್ಲ ಅಲ್ಲಿ. ಮ್ಯೂಸಿಕ್ ಮಾಡ್ತೀನಿ, ಎಡಿಟಿಂಗ್ ಮಾಡ್ತೀನಿ, ಲಿರಿಕ್ಸ್ ಬರಿತೀನಿ, ಸಾಂಗ್ ಬರಿತೀನಿ. ಒನ್ ಮ್ಯಾನ್ ಶೋ ಅನ್ನೋ ಒಂದು ತಾಕತ್ತಿರೋದು ಅವ್ರಿಗೆ. ಎಲ್ಲಿಂದ? ಲೈಕ್ ವಾಟ್ ಇಸ್ ದ ಜರ್ನಿ? ಇದೆಲ್ಲ ಒಂದೊಂದು ಸತಿ ಯೋಚನೆ ಮಾಡೋದು, ಏನು ಮಾಡ್ತಾಯಿದ್ಯಾ ನೀನು? 30 years, by 24, 26, ಡ್ಯಾಡ್ had ಡೈರೆಕ್ಟೆಡ್. ವಾಟ್ ಅ ಲೈಫ್. ಸೊ ನಾವೆಲ್ಲ ಏನು ಮಾಡ್ತಿದ್ದೀವಿ? ಅವತ್ತೆಲ್ಲ ನನಗೆ ಇವತ್ತಿಗೂ ಎಷ್ಟು ಮುಜುಗರ ಆಗುತ್ತೆ ಅಂದರೆ, ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಪಾಸಿಟಿವ್ಸ್ ಮಾತಾಡೋರು ಕಡಿಮೆ. ಐ ಆಲ್ವೇಸ್ ಫೀಲ್, ನೀವು ಹೇಳ್ದಂಗೆ ಎರಡು ಕಡೆನೂ ಹೆಡ್ ಇದ್ದಷ್ಟು ಬೆಟ್ರು. ಶಿವರಾಜ್ ಕುಮಾರ್ ಸರ್ ಯೂಸ್ ಟು ವರ್ಕ್ 3 films in one day. And out of the 3 films, 1 film was Om. ವಾವ್, ಸ್ಟ್ರೆನ್ಯಸ್. Dad used to do 3 films in one day. Now, we are doing 1 film 1 year. Probably 2 years. Who? Youngsters. ಕ್ವಾಲಿಟಿ ಚೆನ್ನಾಗಿ ಬರಬೇಕು. ಕರೆಕ್ಟ್, ಅದು ಇರಲೇಬೇಕು ನಮ್ಗೆ. ಯಾಕಂದರೆ ಇವತ್ತು ನಮ್ಗೆ ಸಿಗ್ತಾ ಇರೋ ಆಪರ್ಚುನಿಟಿ ಒಂದೇ. ಅದಕ್ಕೆ ನಾವು ಅದನ್ನು ಮಾಡ್ಕೋತಾ ಇದ್ದೀವಿ, ಇಲ್ಲ ಅಂತ ಅಲ್ಲ. ಬಟ್ ಸಮ್ಹೌ ಓಲ್ಡ್ ಇಸ್ ಗೋಲ್ಡ್ ಅಂತ ಎಷ್ಟು ಹೇಳ್ತಾರೆ, ಐ ವಾಂಟ್ ಟು ಗೆಟ್ ಬ್ಯಾಕ್ ಟು ದಟ್ ಎರಾ. ಐ ವಾಂಟ್ ಟು ಪರ್ಸ್ನಲಿ ಗೆಟ್ ಬ್ಯಾಕ್ ಟು ದಟ್ ಎರಾ. ನನಗೆ ಆ ಗುರಿ ಇದೆ. ಇಲ್ಲ 2 ಸಿನಿಮಾ ಒಂದು ದಿವಸಕ್ಕೆ ಮಾಡಬೇಕು, ನಾಟ್ ಲೆಸ್ ದೆನ್ 4-5 films ಒಂದು ವರ್ಷಕ್ಕೆ ರಿಲೀಸ್ ಆಗಬೇಕು. 96 ಐ ಗೆಸ್ ಡ್ಯಾಡ್ ಹ್ಯಾಡ್ 4 releases, 4 films ರಿಲೀಸ್. ರಾಜ್ಕುಮಾರ್ ಸರ್ದು ಮೋರ್ ದೆನ್ 14 films ಒಂದು ವರ್ಷದಲ್ಲಿ ರಿಲೀಸ್ ಆಯ್ತು ಅನ್ಸುತ್ತೆ, ಅವ್ರು 10 films ಇರಬೇಕು. ಐ ಆಮ್ ಸಾರಿ ಇಫ್ ಐ ಆಮ್ ರಾಂಗ್ ವಿತ್ ದ ನಂಬರ್. ರಾಜ್ಕುಮಾರ್ ಸರ್, ನೀವೆಲ್ಲ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾ ಇದ್ದೀರಾ. ಎಲ್ಲ ಇಂಡಸ್ಟ್ರಿಗೂ ಗಾಡ್ ಫಾದರಲ್ಲಿ ಒನ್ ಆಫ್ ದ ಗಾಡ್ ಫಾದರ್ಸ್ ರಾಜ್ಕುಮಾರ್ ಸರ್. ಅಮಿತಾಬ್ ಬಚ್ಚನ್ ಸರ್ ಇಸ್ ಅ ಫ್ಯಾನ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಸರ್. ರಜನಿಕಾಂತ್ ಇಸ್ ಅ ಫ್ಯಾನ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಸರ್. ಯು ಕ್ಯಾನ್ ನೆವರ್ ಲೆಟ್ ಗೋ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಇಟ್ ಕುಡ್ ಬಿ ಅ ಫೇಸ್ ವೆರ್ ಒಂದು ಕರೆಕ್ಷನ್ ಫೇಸ್ ಎಲ್ಲರಿಗೂ ಬರುತ್ತಲ್ಲ, ತುಂಬ ದೊಡ್ಡ ಫೇಸ್ ಆಗ್ತಿದೆ ನಮ್ಮದು. ದಟ್ ಇಸ್, ನಾನು ನಿಮ್ಗೆ ಹೇಳ್ದಂಗೆ ಪ್ರತಿಯೊಂದು ಅನಲೈಸ್ ಮಾಡಿರೋರು ಸ್ವಲ್ಪ ಜನ ಇರ್ತಾರೆ. ದ ಮೀಡಿಯಮ್ ಟು ರೀಚ್ ಇಲ್ಲಿ ಸ್ವಲ್ಪ ವೀಕ್ ಇದ್ದೀವಿ ನಾವು. ಇವತ್ತು ನಾನೊಂದು ಪ್ರಮೋಷನ್ ಮಾಡಬೇಕಂದ್ರೆ, ಆಟೋ ಪ್ರಮೋಷನ್ನು, ಬಸ್ ಪ್ರಮೋಷನ್ನು, ರಶ್ಮಿ ಅವ್ರ ಶೋ, ನೇತ್ರ ಅವ್ರ ಶೋ, ಹಿಂಗೆ XYZ ಶೋಸು, ರಿಯಾಲಿಟಿ ಶೋಸು, ಫಿಕ್ಸ್ಡ್ ಫಾರ್ಮ್ಯಾಟ್ ಇಸ್ ಫಿಕ್ಸ್ಡ್. ಇದೆಲ್ಲ ಇಳದೆ ಆ ಎರಾದಲ್ಲಿ ಏನೇನೋ ಮಾಡಿಬಿಟ್ಟಿದ್ದಾರೆ. ಇದೆಲ್ಲ ಇದ್ರೇ ಒಂದು ಸಿನಿಮಾ ಪ್ರಮೋಟ್ ಆಗುತ್ತೆ ಅಂತ ಎಲ್ರಿಗೂ ಇವಾಗ. ಬಿಕಾಸ್ ಡಿಜಿಟಲಿ ದ ಡಿಜಿಟಲ್ ಎರಾ ಇಸ್ ಬಿಕಮ್ ಬಿಗ್ ಅನ್ನೋ ಒಂದು ಫಾರ್ಮ್ಯಾಟ್. ಬಟ್ ಎವ್ರಿ 1 minute ನಾನು ಹೊಸ ಕಂಟೆಂಟ್ ನೋಡ್ತಾಯಿದ್ದೀನಿ. ಎಲ್ಲಿ? ನನ್ನ ಫೋನಲ್ಲಿ. ಅದರಲ್ಲಿ ನಾನು ಗೆಲ್ಲಬೇಕು. ದಟ್ಸ್ ಅ ವೆರಿ ಡಿಫಿಕಲ್ಟ್ ಮೀಡಿಯಮ್. ಈ ಸ್ಪೋಕಲ್ಲ, ಅದರಲ್ಲೂ 30 seconds ರೀಲ್ಗೂ ವಾಚ್ ಟಿಲ್ ದಿ ಎಂಡ್ ಅಂತ ಹಾಕಬೇಕು. 3 secondsಗೂ ಒಂದು ಎಫೆಕ್ಟ್ ಬರಬೇಕು. ಅಷ್ಟೊಂದು ಸ್ಟಿಮ್ಯುಲೇಟ್ ಮಾಡಬೇಕು ಆಡಿಯನ್ಸನ್ನು. ಸೊ ಈಗಿರುವಂಥ ಒಂದು ಲ್ಯಾಂಡಲ್ಲಿ. ಆ್ಯಂಡ್ ಅಲ್ಲಂತ ಇಲ್ಲ, ಲೈಕ್ ಇವತ್ತು ನಾನೊಂದು ರೈಟ್ಸ್ ಸೇಲ್ ಮಾಡಬೇಕಾದ್ರೂ ಅದಕ್ಕೊಂದು ರೂಟ್ ಇದೆಯಲ್ಲ, ರೂಟ್ ನನಗೆ ಗೊತ್ತು. ಬಟ್ ಆ ರೂಟಲ್ಲಿ ನಾನು ಅಲೌಡ್, ನಾಟ್ ಅಲೌಡ್, ವೆನ್ ಐ ಹ್ಯಾವ್ ದ ಆ್ಯಕ್ಸೆಸ್, ವೆನ್ ದೆರ್ ಇಸ್ ನೋ ಆ್ಯಕ್ಸೆಸ್, ಹೋಮ್ ಶುಡ್ ಐ, ಟೋಲ್ ಗೇಟ್ ಥರ ಎಂಟ್ರಿ ಗೇಟ್ ಯಾರು ಕೊಡ್ತಾರೆ, ಏನು, ಅದು ಒಂದೊಂದು ಸತಿ ನಮ್ಮಲ್ಲಿ ಆಫ್ ಸೀಸನ್ಸ್. ಅದು ಇಟ್ಸ್ ಆಲ್ ರೆವೆನ್ಯೂ ಬೇಸ್ಡ್. ನಾನು ಆಡಿಯನ್ಸ್ ಟ್ರ್ಯಾಕ್ಷನ್ ಚೆನ್ನಾಗಿದೆ ಅಂದರೆ ಅವರು ಪಾಪ ಗೇಟ್ ಓಪನ್ ಮಾಡಿರ್ತಾರೆ. ಬಟ್ ನ್ಯೂ ಕಮರ್ಸ್ಗೆ ಆಡಿಯನ್ಸ್ ಟ್ರ್ಯಾಕ್ಷನ್ ಬರೋದೇ ಆ ಸಪೋರ್ಟ್ ಇದ್ದಾಗ. ಇದು ಕ್ಯಾಚ್ 22 ಇದು. ಇವಾಗ ನಾನು ಈ ಥರ ಶೋಗೆ ಬಂದರೆ ನಿಮ್ಮ ಕಡೆಯಿಂದ ನಿಮ್ಮಲ್ಲಿರೋ ಸಬ್ಸ್ಕ್ರೈಬರ್ಸ್ 1 ಲಕ್ಷ ಜನ, 10 ಲಕ್ಷ ಜನ, 20 ಲಕ್ಷ ಜನ ಅಂದರೆ ಆ 20 ಲಕ್ಷ 25 ಲಕ್ಷ ಆಗ್ಬೋದು. ಇಲ್ಲಿ ರೆಕಗ್ನೈಸ್ ಆಗ್ತೀನಿ. ಬಟ್ ಆ 20 ಲಕ್ಷ ಜನನೂ ನಾನು ಇಡೀ ವಿಡಿಯೋ ನೋಡ್ತಾನ? ಅವನಿಗೆ ಎಲ್ಲೋ ಒಂದು ಕಡೆ ಅವ್ನಿಗೆ ಇಷ್ಟ ಆಗಬೇಕು, ಅವ್ನಿಗೆ ಇಷ್ಟ ಆಗೋ ಕಂಟೆಂಟ್ ನಾನು ಮಾತಾಡಬೇಕು.
ಅದರಲ್ಲಿ ಅವನಿಗೆ ಅದು ಒಂದು 10 ಜನ ಇರ್ತಾರೆ. ತುಂಬ ದೌಲತ್ತಲ್ಲಿ ಮಾತಾಡ್ತಾನೆ, ತುಂಬ ಚೆನ್ನಾಗಿ ಮಾತಾಡ್ತಾನೆ, ತುಂಬ ಆ್ಯರಗೆಂಟಾಗಿ ಸೌಂಡ್ ಮಾಡ್ತಾನೆ. ಆಡಿಯನ್ಸ್ ಮೂಡ್ಸ್ ಇದೆಯಲ್ಲ, ಇವತ್ತು ನಾನು ಯಾವುದೋ ಸ್ಟ್ರೆಸ್ಸಲ್ಲಿ ಇರ್ತೀನಿ. ಸ್ಟ್ರೆಸ್ಸಲ್ಲಿದ್ದಾಗ ನಮ್ಮ ವೀಡಿಯೋ ನೋಡಿದಾಗ ಇವನು ಯಾರೋ ಒಂಥರ ಆ್ಯರಗೆಂಟಾಗಿದೆ ಎತ್ತ ಮೇಲೆ ಅಂತ ಇದೇ ಸ್ವೈಪ್. ಲೈಕ್ ನನ್ನ ಲೈಫ್ ಬಂದು ಇವತ್ತು ಒಂದು ಸ್ವೈಪ್ ಅಪ್ಪಲ್ಲಿದೆ. ಇವತ್ತು ಅವ್ನು ಸ್ವೈಪ್ ಮಾಡಿದ್ರೆ ಮುಗೀತು ನನ್ನ ಲೈಫು. ಅದೇ ಅವನೊಂದು 10 ಸೆಕೆಂಡ್ ಕೊಟ್ಟು ಅವ್ನು ನೋಡಿದ್ರೆ ನನ್ನ ಲೈಫ್ ಬೆಟರ್ ಆಗೋ ಚಾನ್ಸಸ್ ಇದೆ. ಬಿಕಾಸ್ ಇನ್ಸ್ಪಿರೇಷನ್ ಕಮ್ಸ್ ವಿತ್ 1 minute in 1 hour. ಹೌದಲ್ಲ, ಸೇಮ್ ಲೈಕ್ ಪಾಯಸ ಮಧ್ಯದಲ್ಲೆಲ್ಲೋ ಒಂದು ಅಲ್ಲೊಂದು 4 ಚಮಚ ಆದ್ಮೇಲೆ ಒಂದು ಗೋಡಂಬಿ ಬರುತ್ತೆ. ಇದು ಸ್ವಲ್ಪ ಲೈಫಲ್ಲಿ ಆ ಥರ ನಾನು ಅನಲೈಸ್ ಮಾಡಿರೋ ಪೀರಿಯಡ್. ಬಿಕಾಸ್ ನಾನು ಈ ಪೀರಿಯಡ್ ತುಂಬ ಅನಲೈಸಿಂಗ್ ಪೀರಿಯಡ್. ಬಿಕಾಸ್ ನನಗೊಂದು 2-3 ಇಂಜರಿ ಆಗೋಯ್ತು ಶೂಟಿಂಗ್ ಮಾಡ್ತಿದ್ದಂಗೆ, ಮುದ್ದೋಳು ಮಾಡಿದಾಗ. ಸೊ ಐ ಟುಕ್ ಲೈಫಲ್ಲಿ, ಈವನ್ ಇಫ್ ಯು ಬೆಡ್ ರಿಡನ್ ಅಲ್ವಾ, ಲೈಫ್ ಸ್ಟ್ಯಾಗ್ನೆಂಟ್ ಆದಾಗ ಒಂದು ಮಾತ್ರ ರನ್ನಿಂಗಲ್ಲಿರುತ್ತೆ, ಟೈಮು ಇನ್ನೊಂದು ತಲೆ ಓಡ್ತಾ ಇರುತ್ತೆ. ಕ್ಯಾನ್ ಐ ಆ್ಯಡ್ ಸಮಥಿಂಗ್ ಹಿಯರ್? ಹೌ ಡು ಯು ಸ್ಟೇ ಮೋಟಿವೇಟೆಡ್? ನಾನೊಂದು ಎಲ್ಲೋ ಸಖತ್ತಾಗಿರೋದು ಕೇಳಿದೆ. ಈಗ ಎಲೆಕ್ಟ್ರಿಸಿಟಿ ಅಂದ್ಕೊಳ್ಳಿ, ಎಲೆಕ್ಟ್ರಿಸಿಟಿ ಕರೆಂಟ್ ಹೋದಾಗ್ಲೂ ಮನೆಯಲ್ಲಿರೋ ಬ್ಯಾಕಪ್ ಆನ್ ಆದಾಗ ಮಾತ್ರ ಅದು ಕಂಟಿನ್ಯೂಟಿ ಇರುತ್ತೆ. ಸೊ ಈಗ ಎಲೆಕ್ಟ್ರಿಸಿಟಿ ಬಂದು ಮೋಟಿವೇಶನ್ ಅಂತೆ. ಈಗ ಯಾರೋ ಒಬ್ಬರು ಸಡನ್ನಾಗಿ ಮಾತಾಡ್ತಾರೆ, ಸಡನ್ನಾಗಿ ಮೋಟಿವೇಶನ್ ಹೊಟ್ಟೋಯ್ತು, ಜಾಸ್ತಿ ದಿನವೂ ಇದ್ದಿಲ್ಲ ಅಂದ್ಕೊಳ್ಳಿ ಎಫೆಕ್ಟು. ಇಲ್ಲಿ ಪವರ್ ಬ್ಯಾಕಪ್ ಥರ ಕೆಲಸ ಮಾಡೋದು ಡಿಸಿಪ್ಲಿನ್ ಅಂತಾರೆ. ಮೋಟಿವೇಶನ್ ಇರಲಿ ಬಿಡಲಿ, ಈಗ ಅಮ್ಮ ಬಗ್ಗೆ ಮಾತಾಡಿದ್ರಿ, ಅಮ್ಮಗೇನು ಮೋಟಿವೇಶನ್ ಇರಲ್ಲ ಅಲ್ವಾ, ನಿಮ್ಮನ್ನು ಸ್ಕೂಲಿಗೆ ಕಳಿಸ್ಬೇಕು, ದಟ್ಸ್ ಅ ಡ್ಯೂಟಿ, ದಟ್ ಇಸ್ ಡಿಸಿಪ್ಲಿನ್. ಸೊ ದೇ ಟಾಕ್ ಅಬೌಟ್ ಹೌ ಮೋಟಿವೇಶನ್ ಅಲ್ಲಿ ಕೈ ಕೊಟ್ರು ಡಿಸಿಪ್ಲಿನ್ ಇಸ್ ವಾಟ್ ಕೀಪ್ಸ್ ಯು ಗೋಯಿಂಗ್ ಅನ್ನೋದು. ಹೌ ಹ್ಯಾವ್ ಯು ರಿಫ್ಲೆಕ್ಟೆಡ್ ಅಪಾನ್ ದೀಸ್ ಥಿಂಗ್ಸ್? ವಾಟ್ ಇಸ್ ಮೋಟಿವೇಶನ್ ಟು ಯು? ವೇರ್ ಹ್ಯಾಸ್ ಡಿಸಿಪ್ಲಿನ್ ಕಮ್ ಹ್ಯಾಂಡಿ? ನಾನು ತುಂಬ ಡಿಸಿಪ್ಲಿನ್ಡ್ ಅಂತ ನಾನು ಹೇಳಲ್ಲ. ನಾನು ಆ್ಯಸ್ ಅನ್ ಆ್ಯಕ್ಟರ್ ಆಗಿ, ಆ್ಯಸ್ ಅ ಗೈ, ಆ್ಯಸ್ ಅ ಸಿನಿಮಾ ಲವರ್ ತುಂಬ ಡಿಸಿಪ್ಲಿನ್ಡ್ ನಾನು. ಆ್ಯಂಡ್ ವೆರಿ ಸಿಂಪಲ್, ಐ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ದಿಸ್. ಕಮೆಂಟ್ಸ್ ಜಾಸ್ತಿ ಬರುತ್ತೆ. ಮೈ ಡ್ಯಾಡ್ ಇವತ್ತಿಗೂ 4 ಗಂಟೆಗೆ ಎದ್ದೇಳ್ತಾರೆ, ಸ್ಕ್ರಿಪ್ಟ್ ಬರೀತಾರೆ, ಎಡಿಟ್ ಮಾಡ್ತಾರೆ, ಸಾಂಗ್ ಮಾಡ್ತಾರೆ. ಇವತ್ತಿರೋ ಜನ್ರೇಷನ್ ಹೊಸ್ದಾಗಿ ಏನು ಬಂದಿದೆ ಅದನ್ನು ನೋಡ್ತಾ ಇರ್ತಾರೆ, AI ನೋಡ್ತಾರೆ, ಪೋಸ್ಟರ್ಸ್ ಮಾಡ್ತಾರೆ, ಶೂಟಿಂಗ್ ಮಾಡ್ತಾರೆ, ಬಂದು ನೈಟ್ 11 o'clock ಮಲ್ಕೋತಾರೆ, ತಿರ್ಗಾ 3:30 ಎದ್ದೇಳ್ತಾರೆ. ಓ ಡೂಡ್, ಸೀರಿಯಸ್ಲಿ? ಅಷ್ಟು ಸೀನಿಯರು, ಅಷ್ಟೊಂದು ಸಕ್ಸಸ್ಸು, ದುಡ್ಡು, ಫೇಲ್ಯೂರು, ಎಲ್ಲ ನೋಡಿರೋರು ಟಿಲ್ ಟುಡೇ ಬೆಳಗ್ಗೆ ಎದ್ದು ದಿಸ್ ಇಸ್ ರುಟೀನ್ ಅಂತ ಇಲ್ಲ, ದಟ್ಸ್ ಹೌ ಅವ್ರ ಬಾಡಿ ಫಂಕ್ಷನ್ ಆಗೋದೇ ಆ ಥರ. ಅದಕ್ಕೆ ನಾನು ಹೇಳೋದು, ರವಿಚಂದ್ರನ್ ಅನ್ನೋರು ಬಂದು ನಮ್ಮ ತಂದೆನೇ, ಬಟ್ ಅವ್ರು ನಿಮ್ಮ ಆಸ್ತಿ ಅಷ್ಟೇ. ಆಡಿಯನ್ಸ್ ಕೊಟ್ಟಿರೋರೇ ನಮ್ಮ ತಂದೆ. ಇಟ್ಸ್ ಬಿಕಾಸ್ ಆಫ್ ಆಡಿಯನ್ಸ್. ಅವ್ರು ಇವತ್ತಿಗೂ ಎಂಟರ್ಟೈನ್ ಮಾಡಬೇಕನ್ನೋ ಒಂದು ಥಾಟು, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸಿನಿಮಾ ಲವರ್ ಆಗಿರೋದ್ರಿಂದ ಅವ್ರ ಪ್ಯಾಷನ್ ಟುವರ್ಡ್ಸ್ ಸಿನಿಮಾ, ಆ ಪರ್ದೆ ಮೇಲೆ ಬರಬೇಕಾಗಿರೋ ಕಂಟೆಂಟ್ ಮೇಲೆ ಅವ್ರಿಗೊಂದು ಪ್ಯಾಷನ್ ಕೀಪ್ಸ್ ಹಿಮ್ ಅವೇಕ್. ಅವ್ರ ಮುಂದೆ ನಾವೆಲ್ಲ ಏನೂ ಇಲ್ಲ. ನಾನು ನನ್ಗೆ ಹೇಳ್ತಿದ್ದೀನಿ, ಸೊ ಹಿ ಈಸ್ ದ ಫಸ್ಟ್ ಮೋಟಿವೇಶನ್, ಫಸ್ಟ್ ಮೇನ್ ಅವರೇ. ಬಟ್ ಒಂದೊಂದು ಸತಿ ಏನಾಗುತ್ತೆ, ನಾವು ಅವ್ರ ದಾರಿ ಬೇರೆ ನಮ್ಮ ದಾರಿ ಬೇರೆ ಇರೋದ್ರಿಂದ ಐ ಫೀಲ್ ವೆರಿ ಸಿಂಪಲ್, ಇಂಟ್ರೆಸ್ಟ್ಗೂ ಪ್ಯಾಷನ್ಗೂ ವ್ಯತ್ಯಾಸ ಇದೆ. ಐ ಆಮ್ ಇಂಟ್ರೆಸ್ಟೆಡ್ ಇನ್ ಪ್ಲೇಯಿಂಗ್ ಬ್ಯಾಡ್ಮಿಂಟನ್, ಐ ಆಮ್ ಇಂಟ್ರೆಸ್ಟೆಡ್ ಇನ್ ಓಪನಿಂಗ್ ಅ ಕೆಫೆ, ಐ ಆಮ್ ಇಂಟ್ರೆಸ್ಟೆಡ್ ಇನ್ ಬಿಕಮಿಂಗ್ ಅ ಶೆಫ್, ಬಟ್ ಐ ಆಮ್ ನಾಟ್ ಪ್ಯಾಷನೇಟ್ ಅಬೌಟ್ ಇಟ್. ಪ್ಯಾಷನ್ ಅಂದರೆ ಎಲ್ಲ ಬಿಟ್ಟು ಅದಕ್ಕೆ ಇಳಿದು ಬಿಡಬೇಕು. ಅದೇ ಮೈ ಪ್ಯಾಷನ್ ಇಸ್ ಟು ಡು ಗುಡ್ ಫಿಲ್ಮ್. ದಟ್ ಕೀಪ್ಸ್ ಮೀ ಅವೇಕ್ ಟು ಥಿಂಕ್ ಅಬೌಟ್ ವಾಟ್ ಟೈಪ್ ಆಫ್ ಫಿಲ್ಮ್ಸ್ ಐ ಶುಡ್ ಡೂ. ಸೊ ವೆನ್ ಯು ಸಿ, ಕೆಲವು ಸತಿ ಸಿನಿಮಾ ಇಂಡಸ್ಟ್ರಿನಲ್ಲಿ ಇದು ಬರೀ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲ, ಲೆಕ್ಕಕ್ಕೆ ಸಿಗಲ್ಲ ಕೆಲವುದು. ದೇರ್ ಇಸ್ ಸೋ ಮಚ್ ಇನ್ ಗ್ರೇ ಏರಿಯಾ. ವೆರಿ ಮಚ್ ಇನ್ ಗ್ರೇ ಏರಿಯಾ, ಮ್ಯಾಕ್ಸಿಮಮ್ ಗ್ರೇ ಏರಿಯಾ. ನೀವು ಬೇರೆ ಇವಾಗ ಡೈರೆಕ್ಟರ್ ಆಗ್ಬೇಕು ಅನ್ನೋದು ಒಂದು, ಅದು ಲೈಫಲ್ಲಿ ನನಗೆ ಆ ಪ್ಯಾಷನ್ ಇದ್ದಿದ್ದು ಡೈರೆಕ್ಷನ್ನೇ. ಲೈಕ್ ಡಿಫ್ರೆನ್ಸ್ ಏನಿಲ್ಲ, ಡೈರೆಕ್ಟರ್ ಆಗಬೇಕು ಆಮೇಲೆ ಹೀರೋ ಆಗಿದ್ದೇನಿಲ್ಲ, ಎರಡೂ ಮಾಡಬೇಕು ಅನ್ನೋದು ಮೈಂಡಲ್ಲಿ 100% ಮಾಡೇ ಮಾಡ್ತೀನಿ, ಡೌಟ್ ಏನಿಲ್ಲ. ಬಟ್ ಈ ಫೇಲಿಯರ್ ಆಗೋಯ್ತಲ್ವಾ, ಅದಕ್ಕೋಸ್ಕರ ಡೈರೆಕ್ಷನ್ ಇಳಿತೀನಿ, ಆ ಥರ ಮೈಂಡ್ ಸೆಟ್ಟಲ್ಲ ನಾನು. ಐ ಡೂ ಮೈ ಪ್ರಾಸೆಸ್ ಆಫ್ ರೈಟಿಂಗ್ ಸ್ಕ್ರಿಪ್ಟ್ಸ್. ಐ ಲೈಕ್ ಟು ಟಾಕ್ ಅಬೌಟ್ ಸ್ಕ್ರಿಪ್ಟ್ಸ್. ನನಗೆ ನೀವು ಸ್ಕ್ರಿಪ್ಟ್ ಸ್ಟೇಜಿಂಗಲ್ಲಿ ಇಟ್ಟರೆ ನಾನು ನಿದ್ದೆನೇ ಬರೋಲ್ಲ. ನನಗೆ 24/7 ನಾನು ಮಾತಾಡ್ತೀನಿ. ಐ ಲೈಕ್ ಟು ಕೀಪ್ ಎಂಗೇಜಿಂಗ್. ನನಗೆ ಇಂಡಸ್ಟ್ರಿಯಲ್ಲಿ ಇದು ಒಂದು ದೊಡ್ಡ ಮಿತ್ತಿದೆ, ಐ ವರ್ಡ್ ಇಸ್ ಮಿಸ್ಅಂಡರ್ಸ್ಟುಡ್ ಹಿಯರ್. ದ ಲೆಟರ್ ಐ, ದ ಆಲ್ಫಾಬೆಟ್ ಐ, ಅದು ಇನ್ಪುಟ್, ಅದು ಇಂಟರ್ಫಿಯರೆನ್ಸ್ ಅಲ್ಲ ಇಲ್ಲಿ.
ಆ್ಯಂಡ್ ಇಟ್ಸ್ ನಾಟ್ ಆ್ಯರಗೆನ್ಸ್ ಆಫ್ ಆನ್ ಆ್ಯಕ್ಟರ್, ಇಟ್ ಈಸ್ ಇಸ್ ಇಂಟ್ರೆಸ್ಟ್ ಟು ಟಾಕ್ ಅಬೌಟ್ ಇಟ್. ಯಾಕಂದರೆ ಅವ್ನಿಗೆ ಅಲ್ಲಿ ಪರ್ಫಾರ್ಮ್ ಮಾಡ್ಬೇಕು, ಅವ್ನಲ್ಲಿ ಡ್ರೆಸ್ ಹಾಕ್ಕೊಂಡು, ಶೂ ಹಾಕ್ಕೊಂಡು, ಈ ಬ್ಯಾಂಗಲ್ ಹಾಕ್ಕೊಂಡು, ಒಂದು ಮೇಕಪ್ ಹಾಕ್ಕೊಂಡು, ಮೇಕಪ್ ಹಾಕಿದಾಗ ಅಲ್ಲಿ ನಮ್ಮ ತಂದೆ ಫೋಟೋ ಇರುತ್ತೆ, ದೇವ್ರಿಗೆ ನಾವು ಬೇಡ್ಕೊಂಡು ಬರ್ತೀವಿ. ಮೋಸ್ಟ್ ಆಫ್ ದ ಕ್ಯಾರವೆನ್ಸಲ್ಲಿ ರಾಜ್ಕುಮಾರ್ ಸರ್ ಫೋಟೋ ಇರುತ್ತೆ. ಅವ್ರನ್ನೆಲ್ಲ ನೋಡ್ಕೊಂಡು ನಾವು ಒಂದು ಸೆಟ್ಟಿಗೆ ಇಳಿದಾಗ ಐ ನೋ ಅ ಫಿಲಮ್ ಇಸ್ ಅ ಡೈರೆಕ್ಟರ್ಸ್ ಕನ್ವಿಕ್ಷನ್, ಅವ್ರು ಆಸೆ ಪಡೋದು. ಬಟ್ ಒಬ್ಬರು ಕನ್ವಿಕ್ಷನಲ್ಲಿ ನಾವು ಅಡ್ಡ ಹಾಕೋದು ಇಲ್ಲ. ಅಲ್ಲಿ ಆ ಕನ್ವಿಕ್ಷನಲ್ಲಿ ಇದೆಲ್ಲೋ ಒಂದು ಕಡೆ ಮೇಲೋಗೋಣ ಸರ್, ಇನ್ನೂ ಇದೆಯಲ್ಲ ಇಲ್ಲಿ ಅಂತ ಹೇಳೋದೊಂದು ಆಸೆ ಇದೆ. ಆ ಎರಾದಲ್ಲಿ ಐ ಲೈಕ್ ಟು ಬಿ ಅ ಪಾರ್ಟ್ ಆಫ್ ದಟ್ ಓನ್ಲಿ. ದೋಸ್ ಕೈಂಡ್ ಆಫ್ ಟ್ಯಾಲೆಂಟ್ಸ್ ಆಲ್ಸೋ ಅರೌಂಡ್. ನಾನು ಟ್ಯಾಲೆಂಟೆಡಾ ಇಲ್ವಾ ಅಂತ ಗೊತ್ತಿಲ್ಲ ನಾನು, ಬಟ್ ಇಲ್ಲಿವರೆಗೂ ಬಂದಿದೆ ತಾನೆ, ಹೇಳ್ಬಿಡೋಣ ಅದರಲ್ಲಿ ಏನಿದೆ ಲೈಫಲ್ಲಿ. ಆಮೇಲೆ ಅದು ಹಿಟ್ಟಾಗೋಯ್ತು ಅಂದರೆ ನನ್ನ ಹೆಸರು ಬರಲ್ಲ, ಫ್ಲಾಪ್ ಆದರೆ ಮಾತ್ರ ನನ್ನ ಹೆಸರು ಬರೋದು. ಅದ್ರ ಬಗ್ಗೆ ಯೋಚನೆ ಬೇಡ. ಬಟ್ ನಾನು ಆ ಪರದೆಗೆ ನಿಯತ್ತಾಗಿದ್ದೀನ, ಅದು ರೆಸಿಪಿಗೆ ಏನು ಬೇಕೋ ಅಲ್ಲಿ ಏನು ಬೀಳಬೇಕು ಅದು ಅಷ್ಟೇ. ಬಿಕಾಸ್ ಐ ಲವ್ ಟು ಟೇಕ್ ಕ್ರೆಡಿಟ್ ಫಾರ್ ಮೈ ಫೇಲಿಯರ್ ಮೋರ್ ದೆನ್ ದ ಸಕ್ಸಸ್. ಯಾಕೆ ಹಂಗಂದ್ರಿ? ಅಲ್ಲೇ ನಾನು ಕಲಿಯೋದು. ಐ ಡೋಂಟ್ ಲರ್ನ್ ಇನ್ ಮೈ ಸಕ್ಸಸ್ಸಸ್. ನಾನು ಯಾವತ್ತೂ, ನಾನಂತಲ್ಲ, ನಾನು ಇವತ್ತು ಸಕ್ಸಸ್ಫುಲ್ ನನ್ನ ಫೀಲ್ಡಲ್ಲಿ ಇನ್ನೂ ಆಗಿಲ್ಲ, ಬಟ್ ಯಾವತ್ತೂ ಸಕ್ಸಸ್ಸಲ್ಲಿ ಯು ಡೋಂಟ್ ಲರ್ನ್. ಸಕ್ಸಸ್ಸಲ್ಲಿ ಯು ಬಿಕಮ್ ಬ್ಲ್ಯಾಂಕ್. ಅಥವಾ ಯು ಕ್ಯಾನ್ ಆಲ್ಸೋ ಬಿ ಆ್ಯರೋಗೆಂಟ್. ನೋಡಿದ್ಯಾ, ನನಗೆ ಆ ಫೇಲಿಯರ್ ಅಂದ ತಕ್ಷಣ ಇದರಲ್ಲಿ ಯಾರು ನಮ್ಮನ್ನು ಬಂದು ಹಿಂಗೆ ಮಾಡಿರ್ತಾರೆ, ಚಪ್ಪಾಳೆ ಹೊಡೆದಿರ್ತಾರೆ, ಜಾಲರ ಮಾಡಿರ್ತಾರೆ, ಎಲ್ಲ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಅಲ್ಲಿ ಯಾರೋ 100 ಜನ ಸೂಪರ್ ಸರ್ ಅಂದಿರ್ತಾರೆ. ಎಲ್ಲಿ ಸೂಪರ್ ಬಾ ಇವಾಗ ಅಂದರೆ ಯಾರೂ ಇರಲ್ಲ ಅಕ್ಕಪಕ್ಕ. ಆ್ಯಂಡ್ ಯು ಲರ್ನ್. ಈ ಸೀನ್ ಮಾಡಿದಾಗ ನನಗೆ ಚೆನ್ನಾಗಿದೆ ಅಂದ್ರಲ್ಲ, ಮೇ ಬಿ ಅಲ್ಲಿ ಪಾಪ ಅವ್ನು ಜಾಲರ ಮಾಡಿದ್ದಲ್ಲ, ಅವ್ನ ಕಣ್ಣಿಗೆ ಅದು ಚೆನ್ನಾಗಿತ್ತು ಪಾಪ. ಜಾಲರ ಅಂದರೆ ಈಗ ಸೂಪರಾಗಿ ಮಾಡ್ತೀರ ಸರ್, ಏನು ಸರ್ ಇವ್ರು ರವಿ ಸರ್ ಮುಖ ಥರನೇ ಇರುತ್ತೆ ಸರ್ ನಿಮ್ಮ ಕಣ್ಣು. ಅದು ಆಡಿಯನ್ಸ್ ಹೇಳಾಗ ನಮ್ಗೆ ಬರೋ ಖುಷಿ. ಪಾಪ ಅವ್ನು ನಿಜವಾಗ್ಲೂ ಅವ್ನಿಗೆ ಅನಿಸಿರ್ಬೋದು, ಅವ್ನಿಗೆ ಪಾಪ ಗೊತ್ತಾಯಿತು. ಸೊ ಐ ಫೀಲ್ ಲರ್ನಿಂಗ್ ಇರೋದಲ್ಲ, ವೆನ್ ಯು ರೆಡಿ ಟು ಲರ್ನ್. ಲೈಫ್ ಲಾಂಗ್ ಸ್ಟೂಡೆಂಟ್ ಆಗಿದ್ದರೆ ಬೆಟ್ರು, ಟೀಚರ್ ಆಗಿಬಿಡ್ಬಾರ್ದು ನಾವು. ಎವ್ರಿ ಟೈಮ್ ಒಂದು ಸಕ್ಸಸ್ ಆಗಿರಲಿ ಫೇಲ್ಯೂರ್ ಆಗಿರಲಿ, ಇಟ್ ವಿಲ್ ಚೇಂಜ್ ಯು. ನೆಕ್ಸ್ಟ್ ಏನಪ್ಪ ಅನ್ನೋದು ಇಲ್ಲ, ಭಯ ಇಡುತ್ತೆ, ಇಲ್ಲ ಜವಾಬ್ದಾರಿ ಇಡುತ್ತೆ. ಈಗ ಮುಧೋಳ್ ಇಟ್ಟಿದ್ದೀರಲ್ಲ, ವೈ ಮುಧೋಳ್ ಅಗೇನ್ ಟೈಟಲ್ ಇಟ್ ಸೆಲ್ಫ್ ಇಸ್ ಟೆಲಿಂಗ್ ಇಟ್ಸ್ ಅ ವೆರಿ ರಗೆಡ್. ಇದು ಹೌ ಡು ಯು ಚೂಸ್ ಸಬ್ಜೆಕ್ಟ್ಸ್ ನೌ? ಟೈಟಲ್ ಕೊಟ್ಟಿದ್ದು ಡ್ಯಾಡಿನೇ, ನಾನು ತೊಗೊಂಡಿಲ್ಲ ಟೈಟಲ್ನ. ಫಸ್ಟ್ ಆ್ಯಕ್ಚುಲಿ ಟೈಟಲ್ ಯಾವ್ದು ರಫ್ ಟೈಟಲೇ ಇರಲಿಲ್ಲ. ಸೊ ಒಂದು ಸಬ್ಜೆಕ್ಟ್ ಅಂತ ಮಾತಾಡಿದಾಗ ಡ್ಯಾಡಿ ಮುದ್ದೋಳ್ ಅಂತ ಇಡು ಅಂತಲೇ ಡ್ಯಾಡಿ ಹೇಳಿದ್ರು. ಆ್ಯಂಡ್ ಐ ಇಮಿಡಿಯೇಟ್ಲಿ ಸೆಡ್ ಇಟ್ಸ್ ನೈಸ್. ನನಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ಐ ಆಲ್ವೇಸ್, ನನಗೆ ಯಾವತ್ತೂ ದೊಡ್ಡ ಟೈಟಲ್ಸ್ಗೆ ಇಂಟ್ರೆಸ್ಟ್ ಇಲ್ಲ. ನನಗೆ ದೊಡ್ಡ ಟೈಟಲ್ಸ್ ಅಂದರೆ ಬಿಗ್ ತ್ರಿವಿಕ್ರಮ ಅನ್ನೋ ಟೈಟಲ್ ಆಗಿರಲಿ. ಯು ಮೀನ್ ಅರ್ಥ ವೈಸಾ? ಯಾ, ಹಂಗೂ ಇಟ್ಕೋಬೋದು. ರಾಜ, ನಾನು ರಾಜನ್ ಥರ ಆಡಿಯನ್ಸಿಗೆ ಅನ್ಸಿದ್ರೆ ಆವಾಗ ಆ ಟೈಟಲ್ಗೆ ಅದು ಕರೆಕ್ಟಾಗಿರುತ್ತೆ. ಟುಡೇ ಐ ಆಮ್ ನಥಿಂಗ್. ಯು ಕೀಪ್ ಟೈಟಲ್ ಅಕಾರ್ಡಿಂಗ್ ಟು ದ ಫಿಲ್ಮಿಗೆ ತಕ್ಕಂಗೆ ಟೈಟಲ್ಸ್ ಇಡೋಣ. ನಾನು ಮಾಡ್ತಾ ಇರೋ ಸಿನಿಮಾದಲ್ಲಿ ಆ ಪಾತ್ರಕ್ಕೆ ಆ ಒಂದು ಹೆಸರಿದೆ. ಸೊ ಯು ಆರ್ ದ ಗಾರ್ಡ್? ಗಾರ್ಡ್ ಅಂತ ಇಲ್ಲ, ಐ ಆಮ್ ವೆರಿ ಲಾಯಲ್ ವಿತ್ ಮೈ ರಿವೆಂಜ್ ಅಷ್ಟೇ. ಓ ಹಂಗೆ. ಮುಧೋಳ್ ಅಂದರೆ ಯೂಶಲಿ ಅದೊಂದು ಫೆರೋಷಸ್ ಕರ್ನಾಟಕದ ಬ್ರೀಡ್ ಮೇನ್ ಓವ್, ಆ್ಯಂಡ್ ಇಟ್ಸ್ ಅ ವೆರಿ ಲಾಯಲ್ ಡಾಗ್. ಸೊ ಐ ಆಮ್ ಲಾಯಲ್ ಟು ಮೈ ರಿವೆಂಜ್. ಅದಕ್ಕೆ ಲಾಯಲ್ಟಿಗೆ ನಮ್ಮ ಆಸ್ತಿ ಏನು ಅಂದರೆ ಮುದ್ದೋಲ್. ಸೊ ಅದನ್ನು ಟೈಟಲ್ ಆಗಿಟ್ಟು ಈ ಹೀರೋಗೆ ಅವನ ಹೆಸರಿಗೆ ಟ್ಯಾಗ್ ಅಲಾಂಗ್ ವಿತ್ ಮುದ್ದೋಲ್ ಅಂತ ಇಟ್ಕೊಂಡ್ವಿ ಅಷ್ಟೇ. Wake up to fresh ideas. Repose. ಇವತ್ತಿಗೆ ನಿಮ್ಗೆ ಅರ್ಥ ಆಗಿದೆಯಾ ವಿಕಿ? ನಿಮ್ಮ ಆಡಿಯನ್ಸ್ ಯಾರು? ಈಗ ನನಗೆ ಎಷ್ಟು ಜನ ಈಗ 2 ಸಿನಿಮಾ ಮೂಲಕ ಇದ್ದಾರೆ, ಇವ್ರಿಗೆ ನಾನು ಏನು ಕೊಡಬೇಕು, ಮುಂದೆ ಹೇಗೆ ಬೆಳೆಸ್ಕೊಂಡು ಹೋಗಬೇಕು, ಆ ಥರದ್ದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಖಂಡಿತ ಇರುತ್ತೆ. ಖಂಡಿತ ಇದೆ, ಬಟ್ ನಾನು ಅದಕ್ಕೆ ತುಂಬ ಯೋಚನೆ ಮಾಡ್ತಾಯಿಲ್ಲ. ಅದ್ರ ಬಗ್ಗೆ ನಾನು ತುಂಬ ಯೋಚನೆ ಮಾಡ್ತಾ ಇರೋದು, ಒಳ್ಳೆ ಸಿನಿಮಾ ಮಾಡಿದ್ರೆ ಆಡಿಯನ್ಸ್ ಜನ್ರೇಟ್ ಆಗ್ತಾರೆ, ಅವ್ರಿಗೆ ಇಷ್ಟ ಆಗಬೇಕು, ಆ ಟ್ರೆಂಡಿಗೆ ಇಷ್ಟ ಆಗಬೇಕು ಅವ್ರಿಗೆ. ಸಿ ಫೈನಲಿ ದೇ ವಾಂಟ್ ಟು ಗೆಟ್ ಎಂಟರ್ಟೈನ್ಡ್, ಬಟ್ ಆ ಎಂಟರ್ಟೈನ್ಮೆಂಟಲ್ಲಿ ಒಬ್ಬ ಸ್ಟಾರ್ ಹುಟ್ಟಬೇಕು ಅವ್ರಿಗೆ. ದಟ್ ಈಸ್ ಅಲ್ಲಿಗೆ ನನ್ನ ಪ್ರಯತ್ನ ಎಲ್ಲ ಅಲ್ಲಿದೆ. ಐ ಆಮ್ ಥಿಂಕಿಂಗ್ ಅಬೌಟ್ ದಟ್ ಮೋರ್ ದೆನ್ ನನ್ನ ಆಡಿಯನ್ಸ್ ಯಾವ ಆಡಿಯನ್ಸ್ನ ಕೇಟರ್ ಮಾಡಲಿ, ಯಾವ ಆಡಿಯನ್ಸಸ್ಗೆ ಸಿನಿಮಾ ಮಾಡಲಿ. ನಾನು ಒಳ್ಳೆ ಸಿನಿಮಾ ಮಾಡಬೇಕು, ಆ ಸಿನಿಮಾದಲ್ಲಿ ಈ ಸಿನಿಮಾ ಯಾವ ಥರ ಹೋಗಬೇಕು, ಆ ಸಿನಿಮಾ ಯಾವ ಥರ ಹೋಗಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಮಾಡ್ತಿದ್ದೀನಿ. ಬಿಕಾಸ್ ಒನ್ ಮೇನ್ ಲೈನ್ ವಿಚ್ ಟ್ರಿಗರ್ಡ್ ಇನ್ ಮುದ್ದೋಳ್ ನನಗೇನೆಂದರೆ, ನನಗೆ ಇವತ್ತೊಂದು ಡ್ರೈವಿಂಗ್ ಕಲಿತೀವಿ ನಾವು. ಡ್ರೈವಿಂಗ್ ಕಲಿತಾಗ ಯಾರೋ ಒಬ್ಬರು ನಮ್ಮ ಲೈಫಲ್ಲಿ ಇದನ್ನು ಹೇಳ್ತಾರೆ, ಎಸ್ಪೆಷಲಿ ಹೈವೇಸಲ್ಲಿ ಓಡ್ತಿದ್ದಂಗೆ,
ಫಾಸ್ಟಾಗಿ ಹೋಗ್ತಾ ಇರ್ತೀನಿ ನೀನು, ಸಡನ್ನಾಗಿ ಒಂದು ನಾಯಿ ಬರುತ್ತೆ, ಬ್ರೇಕ್ ಹಾಕಬೇಡ, ಓಡ್ಕೊಂಡು ಹೋಗ್ತಾ ಇರೋ ಅಂದ್ಬಿಡ್ತಾರೆ. ನನಗೆ ಆ ಲಾಜಿಕ್ ನನಗೆ ಇಷ್ಟ ಇಲ್ಲ. ಅದು ಇಟ್ ಕ್ಯಾನ್ ಬಿ ಪ್ರಾಕ್ಟಿಕಲಿ ಕರೆಕ್ಟ್, ಬಟ್ ಒಬ್ಬ ಮನುಷ್ಯ ಬಂದರೆ ನನಗೆ ಆ ಲಾಜಿಕ್ ಸ್ವಲ್ಪ ಮಿಸ್ ಆಯಿತು ತುಂಬ. ಮೇ ಬಿ ವೆನ್ ಐ ಲರ್ನ್ ಡ್ರೈವಿಂಗ್ ನನಗಿದು ದೊಡ್ಡದಾಗೇನು ಅನ್ನಿಸ್ಲಿಲ್ಲ ನನಗೆ. ಬಟ್ ಅದು ಹೋಗ್ತಾ 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 ಒಂಥರ ಅನ್ನಿಸ್ತು. ನಿಮಗೂ ಆ ಡಾಗ್ಸ್ ಬಗ್ಗೆ ನಿಮಗೂ ಗೊತ್ತಲ್ವಾ, ಇದೇ ಆ ರೋಡಲ್ಲಿ ನಮ್ಮ ನಾಯಿಗಳಿದ್ದರೆ ನಾವು ಒಪ್ಕೋತೀವ. 100%. ಆ್ಯಂಡ್ ನಮ್ಮ ನಾಯಿ ಒಂದು, ಎರಡನೇದು ಅದು ಒಂದು ಜೀವ ಅಲ್ವಾ. ಎಕ್ಸಾಕ್ಟ್ಲಿ. ಸೊ ಆ ಥರ ಒಂದು ಬ್ಯಾಕ್ ಸ್ಟೋರಿ ಇರೋ ಅಂಥ ಒಬ್ಬ ವ್ಯಕ್ತಿ ರಿಲೇಟೆಡ್ ಟು ಡಾಗ್ ಆಲ್ಸೋ ಆ್ಯಂಡ್ ಅ ಪರ್ಟಿಕ್ಯುಲರ್ ಪರ್ಸನ್, ವೆನ್ ಸಮಥಿಂಗ್ ಹ್ಯಾಪನ್ಸ್ ಟು ದೆಮ್, ಅವನ್ ರಿವೆಂಜ್ಗೆ ಅವನೆಷ್ಟು ಲಾಯಲ್ ಆಗಿರ್ತಾನೆ, ಆ ಜರ್ನಿ ಯಾವ ಥರ ಇರುತ್ತೆ ಅನ್ನೋ ಸಿನಿಮಾನೇ ಮುದ್ದೋಲ್. ಸೊ ಐ ವಾಂಟೆಡ್ ಟು ಡೂ ಅ ಸಬ್ಜೆಕ್ಟ್ ಲೈಕ್ ದಟ್. ಸ್ವಲ್ಪ ಕಲ್ಟ್ ಬ್ಯಾಕ್ ಡ್ರಾಪಲ್ಲಿ ಮಾಡೋಣ. ಸ್ವಲ್ಪ ನಾನು ಏನೋ ಒಂದು ಫ್ಲೋ ಅಂದ್ಕೊಂಡಿದ್ದೀನಿ, ಒಂಥರ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಆ ಥರ ಸಿನಿಮಾ ಮಾಡೋಣ ಅಂತೇಳಿ ಐ ಗಾಟ್ ಎ ಗುಡ್ ಟೀಮ್. ಸೊ ವಿ ಆರ್ ಡೂಯಿಂಗ್ ಇಟ್. ಯಂಗ್ಸ್ಟರ್ಸ್ ಇರುವಂಥ ಟೀಮೇ. ಸೊ ನಾವೇ ಪ್ರೊಡಕ್ಷನ್ ಮಾಡೋಣ ಅಂತ ನಾನೇ ಮಾಡ್ಕೋತಾ ಇದ್ದೀನಿ. ಸೊ ನಿಮ್ಮದೇ ಪ್ರೊಡಕ್ಷನ್ನು, ಯಾ, ಪ್ಲಸ್ ನನ್ನ ಫ್ರೆಂಡ್ಸ್ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ, ಎಲ್ಲ ಸೇರ್ಕೊಂಡು ಮಾಡ್ತೀನಿ. ಆ್ಯಂಡ್ ಡೈರೆಕ್ಷನಲ್ಲೂ ಇನ್ಪುಟ್ಸ್ ಎಲ್ಲ ಮೈ ಡೈರೆಕ್ಟರ್ ಇಸ್ ವೆರಿ ಗುಡ್, ಕಾರ್ತಿಕ್ ಅಂತ ಹೇಳಿ. ಹೀ ಈಸ್ ಗುಡ್. ಸೊ ವಿ ಹ್ಯಾವ್ ಡಿಸ್ಕಷನ್ಸ್ ಇದೆ, ಬಟ್ ಅವ್ರು ಮಾಡ್ತಿದ್ದಾರೆ. ಕಾರ್ತಿಕ್ ರಾಜನ್ ಯಾ, ಒಂದು ಏನು ಸೇರಿಸ್ಬಿಟ್ಟಿದ್ದಾರೆ ನಮ್ಮ ಕಾರ್ತಿಕ್ ರಾಜನ್. ಸಂಜನಾ ಆನಂದ್ ಇಸ್ ದ ಫೀಮೇಲ್ ಲೀಡ್. ಗ್ಯಾಂಗ್ಸ್ಟರ್ ಮೂವಿ ಅಂತನೂ ಯಾ, ಸ್ವಲ್ಪ ಗ್ಯಾಂಗ್ಸ್ಟರ್ ರಿಲೇಟೆಡ್ ಇರುತ್ತೆ, ಎಮೋಷ್ನಲ್ ಕಂಟೆಂಟು ಜಾಸ್ತಿ ಇದೆ, ಬಟ್ ತೀರಾ ಗ್ಯಾಂಗ್ಸ್ಟರ್ಸ್ ಥರ ಇರಲ್ಲ ಅಂತ ಅಷ್ಟೇ. ಇಟ್ಸ್ ಅ ರಿವೆಂಜ್ ಫುಲ್ ಡ್ರಾಮಾ. ಎಸ್ಪೆಷಲಿ ಇದು ಸಿನಿಮಾ ರಂಗದಲ್ಲಿರೋರಿಗೆ ತುಂಬ ಅನ್ವಯಿಸುತ್ತೆ. ಚೇಸ್ ಪ್ಯಾಷನ್ ನಾಟ್ ಪೆನ್ಷನ್ ಅಂತ ಒಂದು ಮಾತಿದೆ. ನಿಮ್ಗಳಿಗೆ ಪ್ರತಿಯೊಂದು ಸಿನಿಮಾ ಅದು ಪ್ಯಾಷನ್ ಓಕೆ, ಕರೆಕ್ಟಾಗಿ ಕನ್ವರ್ಟ್ ಆಗಿಲ್ಲ ಅಂದರೆ ಪೆನ್ಷನ್ನು ಬಂದ್ಬಿಡ್ಬೋದು. ಅಂದರೆ ಅದೇ ಒಂದು ಸಿನಿಮಾನೇ ಕ್ಯಾನ್ ಲೀಡ್ ಟು ರಿಟೈರ್ಮೆಂಟ್ ಆಲ್ಸೋ. ಸೊ ಹೀಗಿರ್ಬೇಕಾದಾಗ ಈ ಮುದೋಳ್ ಟೈಮಲ್ಲಿ ನೀವು ಯಾವುದೋ ಕ್ಲೈಮ್ಯಾಕ್ಸ್ ಶೂಟಲ್ಲಿ ಮತ್ತೆ ಏನೋ ಗಾಯ ಮಾಡ್ಕೊಂಡಿದ್ದೀರಾ. ಸೊ ಟೆಲ್ ಮಿ ಒನ್ ಥಿಂಗ್, ಹೀರೋಗಳಿಗೆ ಒಂದಷ್ಟು ಇರುತ್ತಲ್ಲ, ಇಮೇಜ್ ಬಿಲ್ಡಿಂಗಿಗೆ, ಫೈಟ್ಸು, ಇದಕ್ಕೆಲ್ಲ ತೊಗೊಳ್ಳೋ ರಿಸ್ಕು, ಟ್ರೈನಿಂಗು, ಆ ರಿಸ್ಕು ರಿವಾರ್ಡು ಕೆಲವು ಸತಿ ಮ್ಯಾಚ್ ಆಗತ್ತಾ? ಹಾಗೆ ಆಗುತ್ತೆ. ಆ್ಯಂಡ್ ರಿವಾರ್ಡ್ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು? ಐ ಆಮ್ ನಾಟ್ ಡೂಯಿಂಗ್ ಫಿಲ್ಮ್ಸ್ ಟು ಅರ್ನ್ 100 crores ಆರ್ ಟು ಡೂ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಇಷ್ಟಿರಲಿ, ನನಗೊಂದು 1,00,000 ಜನ ಮನೆ ಮುಂದೆ ಕಾಯಲಿ. ನಾನು ಅದಕ್ಕೆ ಮಾಡ್ತಾ ಇಲ್ಲ. ದೆನ್ ನಿಮ್ಮ ನಾನು 100 ಸಿನಿಮಾ ಮಾಡಬೇಕು, ಅದಕ್ಕೋಸ್ಕರ ಮಾಡ್ತಿದ್ದೀನಿ. ಅದಕ್ಕೆ ನನಗೆ ತಾಕತ್ತು ಬೇಕು. ಸೊ ನಿಮ್ಮ ಗೋಲ್ ಇಸ್ 100 films. ನೈಸ್. ನೀವು ವಿಜುವಲೈಸೇಷನ್ ಬಗ್ಗೆ ನೋಡಿರ್ತೀರಾ? ಇವತ್ತೆಲ್ಲ ಮಾತಾಡ್ತಾರಲ್ಲ ಮ್ಯಾನಿಫೆಸ್ಟೇಷನಲ್ಲಿ, ಕೆಲವು ಸತಿ ನಾವು ತುಂಬಾ ವರ್ಡ್ ಮೇಲೆ ಹೋಗಲ್ಲ, ಬಟ್ ಬರ್ತಾ ಅದ್ರ ಮೇಲೆ ಸ್ವಲ್ಪ ಅಂದರೆ ಅದು ಸುತ್ತಿ ಬಳಸಿ ಹಂಗೆ ಬರುತ್ತೆ. ಇವತ್ತು ಅದೆಲ್ಲ ಮ್ಯಾನಿಫೆಸ್ಟೇಷನ್ ಅಂತ ಕೊಟ್ಟಿರ್ಬೋದು. ಮ್ಯಾನಿಫೆಸ್ಟೇಷನ್ ಇಸ್ ನಥಿಂಗ್ ಬಟ್ ಇವಾಗ ನನಗೇನು ನನ್ನ ಆಲೋಚನೆಗಳು, ಥಾಟ್ಸ್ ಒಂದು, ಅದೇನು ಥಾಟ್ ಯೋಚನೆ ಮಾಡ್ತೀನಿ ಅದು ಹಂಗೆ ಫೀಲ್ ಮಾಡಬೇಕು. ಫೀಲ್ ಮಾಡಿದ್ದನ್ನು ನಾನು ನಂಬಬೇಕು, ಆಗತ್ತೆ ನನ್ನ ಕೈಯಲ್ಲಿ ಅನ್ನೋದು. ಸೊ ಇದು ನಂಬೋದ್ರ ಮಧ್ಯ ಈ ಕೆಲವು ಸತಿ ಫೀಲ್ ಮಾಡೋಕ್ಕೆ ಮರ್ತೇ ಹೋಗ್ಬಿಡ್ತೀವಲ್ಲ, ಅದಕ್ಕೆ ವಿಜುವಲೈಸೇಷನ್ ಇಸ್ ಒನ್ ಆಫ್ ದ ಟೂಲ್. ವೆರಿ ಈಗ ಇಂಪಾರ್ಟೆಂಟ್. ನೀವು ಹೇಳಿದ್ರಲ್ಲ 100 ಸಿನಿಮಾ ಇಸ್ ಯೋರ್ ವಿಜುವಲೈಸೇಷನ್. 100 ಸಿನಿಮಾ ಇಟ್ಕೊಂಡು ಅದಕ್ಕೆ ಬೇಕಾದ್ದು ಬೇರೆ ಎಲ್ಲ ಇಲ್ಲ, ಎಲ್ಲೋ ಒಂದು ಕಡೆ ಆ ವಿಷನ್ ಆಗತ್ತಾ ಅನ್ನೋ ಡೌಟು ಬರುತ್ತೆ. ಒಂದು ಫೇಸಲ್ಲಿ ನಡೀತಾ ಇರ್ತೀವಿ, ಆ ಫೇಸಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ, ಆ ಆಕ್ಸಿಡೆಂಟಿಂದ ಆ ಗೋಲ್ ರೀಚ್ ಆಗ್ತೀನಾ, ಈ ಏಜಲ್ಲಿ ಅದು ಬರುತ್ತೆ ನಮಗೆ. ಹೌ ಡು ಯು ಹ್ಯಾಂಡಲ್ ಸೆಲ್ಫ್ ಡೌಟ್? ಅಗೇನ್ ಸೆಲ್ಫ್ ಕಾನ್ಫಿಡೆನ್ಸ್ ಇಂದ ಆಪೋಸಿಟ್ ನಂಬರ್ ಆಗತ್ತೆ ಬಿಡು. ವೆರಿ ಸಿಂಪಲ್. ಯಾರು ಬಂದು ನನಗೆ ನಿನ್ನ ಕೈಲಿ ಆಗತ್ತೆ ಅಂತ ಹೇಳಬೇಕಾಗಿರೋದಲ್ಲ. ಹೇಳ್ಬೋದು, ಪಾಪ ತುಂಬ ಜನ ಹೇಳಿದ್ದಾರೆ, ಬಟ್ ನನಗೆ ನನ್ನ ಮೇಲೆ ಡೌಟ್ ಬಂದುಬಿಟ್ರೆ ನನ್ನ ಕೈಲಿ ಮಾತಾಡೋಕ್ಕೆ ಆಗಲ್ಲ. ನಿಮಗೆ ಯೂಶಲಿ ಡೌಟ್ಸ್ಗಳು ಬರೋದು ಯಾವಾಗ? ಸುಮ್ಮನೆ ಕೂತಾಗ ಬರುತ್ತೆ, ಕೆಲಸನೇ ಮಾಡಿಲ್ಲದೆ ಇದ್ದಾಗ ಬರುತ್ತೆ. ಆಮೇಲೆ ಎಲ್ಲೋ ಇವತ್ತು ನಾನು ಒಂದು ಅಂದ್ಕೊಂಡಿರ್ತೀನಿ, ಈ ಥರ ಒಂದು ವರ್ಕ್ ಆಗಬೇಕು ಅಂತ ಒಂದು ಸಿನಿಮಾ ಅಂದ್ಕೊಂಡಿರ್ತೀವಿ, ಆ ಸಿನಿಮಾ ವರ್ಕ್ ಆಗಿಲ್ವಾ, ಅಲ್ಲಿಗೆ ನನ್ನ ಗುರಿ ಮೇಲೆ ನನಗೆ ಡೌಟ್ ಬರಲ್ಲ. ನನ್ನ ಅಸಂಪ್ಷನ್ ಆರ್ ನನ್ನ ಆ್ಯಂಟಿಸಿಪೇಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಮೇಲೆ ಡೌಟ್ ಬರುತ್ತೆ.
ಓಕೆ, ಇಲ್ಲಿ ನಾನು ಈ ರೂಟಲ್ಲಿ ಬಂದಿದ್ದು ತಪ್ಪು, ನಾನು ಮೇ ಬಿ ಆ ರೂಟಲ್ಲಿ ಬಂದಿದ್ದೆ ವರ್ಕ್ ಆಗಿರ್ಬೋದು, ಇಲ್ಲ ಈ ಥಾಟೇ ತಪ್ಪು. ಅದು ಅನಲೈಸೇಷನ್ ನನಗೆ. ಈ ಥರ ಒಬ್ಬ ಆ್ಯಕ್ಟ್ರಿಗೆ ನಾವು ಫೈಟ್ ಮಾಡಿದಾಗಲಿ ಡಾನ್ಸ್ ಮಾಡಿದಾಗಲಿ ಎಲ್ಲೋ ಒಂದು ಕಡೆ 1000 ಸತಿ ಡಾನ್ಸ್ ಮಾಡಿದ್ರು ಆ ಅಪ್ಪು ಸರ್ ನೋಡಿದ್ಮೇಲೆ ಯಾರೂ ಡಾನ್ಸರ್ ಥರ ಕಾಣಿಸಲ್ಲ. ಒಂದೊಂದು ಸತಿ ನಾವು ಎಷ್ಟೇ ಎನರ್ಜಿಯಲ್ಲಿ ಮಾಡಿದ್ರು ಶಿವಣ್ಣ ಥರ ಎನರ್ಜಿ ಕಾಣಿಸಲ್ಲ. ನಾವು ಎಷ್ಟೇ ರೊಮ್ಯಾಂಟಿಕ್ ಸೀನ್ಸ್ ಮಾಡಿದ್ರು ಡ್ಯಾಡಿ ರವಿಚಂದ್ರನ್ ಸರ್ ಥರ ನಾವು ರೊಮ್ಯಾಂಟಿಕ್ ಸೀನ್ಸಲ್ಲಿ ಪ್ರೇಮಲೋಕ ಆಗಿರಲಿ, ನಾಟ್ ಜಸ್ಟ್ ಪ್ರೇಮಲೋಕ, ನಾವು ಬರೀ ಪ್ರೇಮಲೋಕ ಬಗ್ಗೆ ಮಾತಾಡೋಕ್ಕಾಗಲ್ಲ. ಎನಿ ಫಿಲ್ಮ್ಸ್ ಯು ಟೇಕ್, ನಾವು ಅದನ್ನು ಮ್ಯಾಚೇ ಮಾಡೋಕ್ಕಾಗಲ್ಲ. ಎಮೋಷ್ನಲ್ ಸೀನ್ಸ್ ಅಂತ ಬಂದರೆ ಯು ಕೆನಾಟ್ ಡೂ ಲೈಕ್ ಗಣೇಶ್ ಸರ್. ಮಾಸ್ ಸೀನ್ಸ್ ಅಂತ ಬಂದರೆ ದರ್ಶನ್ ಸರ್, ಸುದೀಪ್ ಸರ್ನ ನಾವು ಮ್ಯಾಚಪ್ಪೇ ಮಾಡೋಕ್ಕಾಗಲ್ಲ ನಾವು. ಸೊ ಬಟ್ ಇದಿಲ್ಲದೆ ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋದಿದೆಯಲ್ಲ, ಹೌ ಡು ಯು ಡ್ರಾ ದ ಲೈನ್? ಬಿಕಾಸ್ ಕಂಪ್ಯಾರಿಸನ್ ಇಸ್ That is the attempt. ಕಷ್ಟ. ಅಟೆಂಪ್ಟ್ ಇಸ್ ದ ಲೈನ್. ಸೊ ಮುದ್ದೋಲ್ ಇಸ್ ಅನ್ ಅಟೆಂಪ್ಟ್ ಫಾರ್ ಮೀ. ನನಗೊಂದು ಲೈನ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ವರ್ಕ್ ಆಯ್ತಾ, ಯು ಗುಡ್. ಹಾಫ್ ವರ್ಕ್ ಆದರೂ ಯು ಆರ್ ಗುಡ್. ವರ್ಕ್ ಆಗಿಲ್ವಾ, ಲೈಫ್ ಡಸನ್ ಎಂಡ್ ದೇರ್. ಶುಡಂಟ್ ಎಂಡ್. ಇಟ್ ವಿಲ್ ವೋಂಟ್ ಎಂಡ್. ಯಾರಿಗೂ ಲೈಫಲ್ಲಿ ಎಂಡೇ ಆಗಲ್ಲ. ನಾವೇ ಅನ್ಕೊಳ್ಳೋದಷ್ಟೇ. ನಾವು ಸುಮ್ಮನೆ ಅಂದ್ಕೊಂಡು ಒಂದು ತಿಂಗಳು 2 months 3 months 4th month ವಿಲ್ ಗೆಟ್ ಅಪ್. ಓಕೆ, ಸೊ ನಾವು ದೆರ್ ಇಸ್ ಒನ್ ಚಾಪ್ಟರ್ ಎಲ್ಲರೂ ವೆರಿ ಕ್ಯೂರಿಯಸ್ ಟು ಸಿ, ಬಿಕಾಸ್ ಯು ಅಷ್ಟೊಂದು ಜೊತೆಗಿದ್ದಿದ್ದೀರಿ. ದಟ್ ಈಸ್ ಯು ಆ್ಯಂಡ್ ಡ್ಯಾಡ್. ಪ್ರಪಂಚ ರವಿ ಸರ್ನ ನೋಡೋದು ಆ್ಯಸ್ ಅ ಶೋಮ್ಯಾನ್, ಕ್ರೇಜಿ ಸ್ಟಾರ್. ಬಟ್ ಅಪ್ಪ ಆಗಿ ಅಪಾರ್ಟ್ ಫ್ರಮ್ ಎಲ್ಲ ಮೆಮರೀಸ್ ಹೇಳಿದ್ರಲ್ಲ, ನಿಮಗೆ ನಿಮ್ಮ ಸೈಲೆನ್ಸೇ ಚೆನ್ನಾಗಿದೆ. ಹೌದು. ನೀವು ಏನೋ ಕೂತ್ಕೊಂಡಿದ್ದಾಗ ಹಿ ರೀಡ್ಸ್ ಇಟ್ ಆ್ಯಂಡ್ ಹಿ ವಿಲ್ ಸ್ಟಾರ್ಟ್ ಆಫ್. ಸೊ ಅಂದರೆ ಹೌ ಹ್ಯಾವ್ ಯು ಎವಾಲ್ವ್ಡ್? ನಿಮ್ಮ ಅಪ್ಪ ಮತ್ತು ಮಗನ ಸಂಬಂಧ ಹೇಗೆ ಎವಾಲ್ವ್ ಆಗಿದೆ? ಕ್ಯಾನ್ ಐ ಡಿವೈಡ್ ಇಟ್ 0 to 10 ಹೇಗಿತ್ತು, ನೆಕ್ಸ್ಟ್ 10 to 20, 20 to 30? ಐ ಗೆಸ್ ಒಂದು ಐ ಡೋಂಟ್ ನೋ ಇಫ್ ಐ ಆಮ್ ರೈಟ್. ಇದು ಅದೊಂದು ಪ್ರಾಬಬೋ ಯಾರೋ ಹೇಳಿದ್ದು ನನ್ನ ಜ್ಞಾಪಕ ಇದೆ. 0 to 10 ಡೇ ಆ್ಯಂಡ್ ನೈಟ್ ಅಮ್ಮ ಜೊತೆಗಿರ್ತಾರಂತೆ, ಬಟ್ ಆದರೂ ಅಪ್ಪ ಬೇಕು ಅಂತ ಹೇಳ್ತೀವಂತೆ. 10 to 20 ಅಪ್ಪ ಸ್ವಲ್ಪ ಉಗಿತಾ ಇರ್ತಾರೆ, ಅಮ್ಮ ಅಂತ ಹೋಗಿ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ ನಾವು. ಅಪ್ಪ ಆಗಲ್ಲ, ಅಮ್ಮನೇ ಬೇಕು, ಅಮ್ಮನೇ ಬೇಕು ಅಂತೀವಿ. 20 to 30 ತುಂಬ ಬರ್ತಾಯಿದ್ದಾರೆ ನೋಡು, ನಾವು ಏನೇನು ಯೋಚನೆ ಮಾಡ್ತಿದ್ವಿ, ನಾವು ಅಡ್ದಾರಿ ಆಗ್ತಾಯಿದ್ದಾರೆ ನೋಡು, ತುಂಬ ಕಮೆಂಟ್ ಮಾಡ್ತಾಯಿದ್ದಾರೆ ನೋಡು ಅಂತ ಹೇಳ್ತೀವಂತೆ. 30 to 40 ನಮ್ಮಪ್ಪ ಕೋಪ ಜಾಸ್ತಿನೇ, ಬಟ್ ಎಲ್ಲೋ ಒಂದು ಕಡೆ ಕರೆಕ್ಟೇ ಅಂತ ಹೇಳ್ತೀವಿ ನಾವು. 40 ಇಂದ 50ಗೆ ಯಾವ ಥರ ಇದ್ರು ಗೊತ್ತಾ, ನಮ್ಮಪ್ಪ ಕೂತ್ಕೊಂಡು ಹಿಂಗಂದರೆ ಹಂಗಿರ್ತಾಯಿತ್ತು ಟಾಪಿಕ್ಕು, ಅವ್ರ ಥಾಟ್ ಪ್ರೊಸೆಸ್ ಹಂಗಿರ್ತೈತೆ ಅಂತ ಮಾತಾಡ್ತೀವಿ ಅಂತ. 50 ಆದಮೇಲೆ ಐ ಹ್ಯಾಡ್ ದ ಬೆಸ್ಟ್ ಡ್ಯಾಡ್ ಇನ್ ದ ವರ್ಲ್ಡ್ ಅಂತ ಹೇಳ್ತೀವಂತೆ. ಒಬ್ಬ ತಂದೆಯ ಜರ್ನಿ ಇಷ್ಟೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಇದನ್ನು ಕೇಳಿದ ಮೇಲೆ ನನಗೆ ಆ 10 years ಅಲ್ಲ 5 years ಆಗೋಯ್ತು. ಬಿಕಾಸ್ ಐ ಡೋಂಟ್ ವಾಂಟ್, ಬಿಕಾಸ್ ನಮ್ಮ ಅಪ್ಪನ ಆ ಥರ ನಾನು ನೋಡೋಕ್ಕೆ ಫುಲ್ ಫ್ಲೆಜ್ ಸಿಕ್ಕಿಲ್ಲಲ್ಲ. ಬಿಕಾಸ್ ನನಗೆ ಆ ಲೈಫ್ ಲೆಸನ್ಸ್ ಆಫ್ 365 ಡೇಸಲ್ಲಿ 5 days ಅವ್ರು ನನಗೆ ಅಡ್ವೈಸ್ ಮಾಡಿದ್ರು, ಅದು 500 years ಸಮಾನ ನನಗೆ. ದಟ್ ಈಸ್ ವೆನ್ ಅ ಫಾದರ್ ಸ್ಪೀಕ್ಸ್ ಅ ಸನ್ಸ್ ಹಾರ್ಟ್ ವಿಲ್ ಟ್ರಿಗರ್, ಇಟ್ ವಿಲ್ ಹ್ಯಾಪನ್. ನಾನು ಒಂದು ಇಡೀ ಸಿನಿಮಾನ ನಾನು ಯಾವ ಥರ ನೋಡ್ತೀನೋ ಅದರಿಂದ 100 ಪಟ್ಟು ಜಾಸ್ತಿ ನಮ್ಮಪ್ಪ ಮಾತಾಡಿದಾಗ ನಾನು ಕೇಳಿಸ್ಕೊತೀನಿ. ಎಸ್ಪೆಷಲಿ ನನಗೆ ಇಷ್ಟ ಆಗೋ ಟಾಪಿಕ್ ಇದ್ದರೆ ಅಂತೂ ಇಟ್ ಇಸ್ ಜಸ್ಟ್ ಒಂದು ಸತಿ ಅವ್ರು ಹೇಳಿದ್ರೆ ಮುಗೀತು, ಅದು ಆಗತ್ತೆ. ನಾನು ಲೈಫಲ್ಲಿ ತುಂಬ ಬಿದ್ದಿರ್ತೀನಿ. ನನಗೆ ಟೈಫಾಯ್ಡ್ ಬಂತು ವೆನ್ ಐ ವಾಸ್ 18-20. ದೆನ್ ಐ ಹ್ಯಾಡ್ ಡೆಂಗು, ದೆನ್ POP ಹಾಕಿದ್ದೆ ಕಾಲಲ್ಲಿ. ಐ ಹ್ಯಾಡ್ ಅ ಸ್ಮಾಲ್ ಪಸ್ ಫಾರ್ಮೇಷನ್ ಇನ್ ದಿಸ್ ಹ್ಯಾಂಡ್, ಈ ಸ್ಮಾಲ್ ಸರ್ಜರಿ. ನೈಟೆಲ್ಲ ಪೇನು, ರೂಮಲ್ಲೇ ಕೂತ್ಕೊಂಡು ಅಲ್ಲೋದು ಇಷ್ಟ. ಅಮ್ಮ ಹತ್ರ ಹತ್ಬಿಟ್ರೆ ಅಮ್ಮನ ಹೆಲ್ತ್ ಏನಾಗುತ್ತೆ. ಬ್ರದರ್ ಸಿಸ್ಟರ್ ಹತ್ರ ಐ ಡೋಂಟ್ ಲೈಕ್ ಟು ಶೋ ಮೈ ಸ್ಯಾಡ್ನೆಸ್ ಟು ದೆಮ್ ಆಲ್ಸೋ. ಅವರು ಅಪ್ಸೆಟ್ ಆಗ್ತಾರೆ. ನನ್ನ ಸಿಸ್ಟರ್ ಸ್ವಲ್ಪ ಈಸಿ. ಏನೂ ಇಲ್ಲ, ನಮ್ಮಪ್ಪ ಸುಮ್ಮನೆ ಹಿಂಗೆ ಬಂದು ಹೆಗ್ಗಳ ಮೇಲೆ ಹಿಂಗೆ ಕೈ ಹಾಕಿದ್ರೆ ಮುಗೀತು. ಇಟ್ಸ್ ಓವರ್. ಐ ಬಿಕಮ್ ಅ ಕಿಡ್ ವೆನ್ ಐ ವಾಸ್ ಇನ್ 2-3 years. ದಟ್ಸ್ ದ ಸ್ಟ್ರೆಂತ್ ಆಫ್ ಅ ಫಾದರ್. ನಾನು ನೋಟಿಸ್ ಮಾಡಿರೋದು.
ನನಗೆ ಎಸ್ಪೆಷಲಿ ಸರ್ಜರಿ ಆದಾಗ ಸ್ಮಾಲ್ ಮೈನರ್ ಸರ್ಜರಿ ಅನ್ಸುತ್ತೆ, ಐ ಡೋಂಟ್ ನೋ ಹೌ ಬಿಗ್ ಆರ್ ಸ್ಮಾಲ್ ಇಟ್ ಇಸ್. ಫುಲ್ ಹ್ಯಾಂಡ್ ಪಸ್ ಆಗಿತ್ತು, ದೇ ಹ್ಯಾಡ್ ಟು ರಿಮೂವ್ ದ ಪಸ್, ತಿಕ್ ಆಗಿತ್ತು, ಸೊ ಅದನ್ನು ರಿಮೂವ್ ಮಾಡಬೇಕು. ಇಷ್ಟು ದಪ್ಪ ಆಗಿತ್ತು, ಲೈಕ್ ಮೈ ಥೈಸ್ ರೇಂಜ್ಗೆ ಆಗಿತ್ತು. ಅಯ್ಯೋ, ಯಾವಾಗಿದು? 2021 ರೀಸೆಂಟ್ 2021 ಕರೆಕ್ಟ್. ಸೊ ದಟ್ ಟೈಮ್ ನಮ್ಮ ತಂದೆ ಬಂದು ಅವ್ರು ವಿ ಹ್ಯಾಡ್ ಲಾಸ್ಟ್ ಮೈ ಡ್ಯಾಡ್ ಸಿಸ್ಟರ್. ಸೊ ಆ ಟೈಮಲ್ಲಿ ಆ ಒಂದು 13th ಡೇ ಆ ಪೂಜೆ ಎಲ್ಲ ಇರುತ್ತಲ್ವ, 13th 16 ಆ ಪೂಜೆ ಟೈಮಲ್ಲಿ ಅಲ್ಲಿದ್ದಾಗ ನನಗೆ ಇದಾಗಿತ್ತು. ಸೊ ಐ ವಾಸ್ ಟೇಕನ್ ಟು ದ ಹಾಸ್ಪಿಟಲ್. ಇಮಿಡಿಯೇಟಾಗಿ ತೆಗೀಲೇಬೇಕಿಲ್ಲ ಅಂದರೆ ಆ್ಯಂಪ್ಯೂಟೇಟ್ ಮಾಡಿಸ್ಬೇಕು, ಈ ರೇಂಜ್ಗೆಲ್ಲ ಸ್ವಲ್ಪ ಮಾತುಕತೆ ನಡೀತಾಯಿತ್ತು. ನನ್ನ ಮೈಂಡಲ್ಲಿ ನಾನು ಅಳ್ತಾ ಇರೋದು ಏನಂದರೆ ಆ್ಯಕ್ಟೇ ಮಾಡೋಕ್ಕಾಗಲ್ಲ, ಸೇರಿ ಬಿಡುಗರು ಆ್ಯಕ್ಟಿಂಗ್ ಇಲ್ಲ ತಾನೆ, ಡೈರೆಕ್ಷನ್ ನಾನು ನೈಟ್ ಹೆಂಗೆ ತಿದ್ಕೊಂಡೆ ಅಂದರೆ ಡೈರೆಕ್ಟ್ ಮಾಡೋಣ ಬಿಡು, ಡೈರೆಕ್ಷನ್ಗೆ ಈ ಕೈ ಇರಲ್ವಾ, ಈ ಕೈಯಲ್ಲಿ ಮಾಡಿ ಈ ಥರ ಎಲ್ಲ ಒಂದು ಓವರ್ ನೈಟ್ ಏನೇನೋ ಆಗ್ಬಿಡ್ತು ನನಗೆ. ಬಿಕಾಸ್ ಮೈ ಅಂಕಲ್ ಓನ್ಲಿ ಡಿಡ್ ದ ಸರ್ಜರಿ, ದ ಡಾಕ್ಟರ್. ಸೊ ಥ್ಯಾಂಕ್ ಗಾಡ್ ಹಿ ಸೇವ್ಡ್ ಮೀ. ಅದು ಅಷ್ಟು ಸೀರಿಯಸ್ ಆಗಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನನ್ನ ಮೈಂಡಿನ ಪ್ರಾಸೆಸ್ಸು ಅವತ್ತು ಇದ್ದಿದ್ದ ಫೇಸು ಕೋವಿಡ್ಡು, ಆಮೇಲೆ ಸಿನಿಮಾ ಸ್ಟಾಪು, ನೆಕ್ಸ್ಟ್ ಸಿನಿಮಾ ಏನು ಎತ್ತ ಇದೆಲ್ಲ ಏನೂ ಗೊತ್ತಿಲ್ಲ. ಆ ಟೈಮಲ್ಲಿ ಇದ್ಯಾವುದು ಗುರು ಇದು, ನನಗೆ ನನ್ನ ಸಿನಿಮಾಗೆ ಯಾವುದೂ ಅಡ್ಡ ಬರಬಾರ್ದು, ಅದು ನಾನಾಗಿದ್ದರೂ ಸಹ ಬರಬಾರ್ದು. ಡಿಸಿಷನ್ ಇಸ್ ಮೇಡ್ ವೆನ್ ನಾನು ಅಡ್ಡದಾರಿ ತಂದಿಲ್ಲ ಅಂದರೆ ಬೇರೆ ಯಾರೂ ಅಡ್ಡ ಹಾಕೋಕ್ಕಾಗಲ್ಲ. ಸೊ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ. ಇದನ್ನು ರೀಡ್ ಮಾಡಿದ್ದೆ ಡ್ಯಾಡಿ. ಸೊ ವಿಡಿಯೋ ಕಾಲಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ, ನಾನು ಲೈಕ್ ಐ ಆಮ್ ಕ್ರೈಯಿಂಗ್ ಇನ್ ದ ಹಾಸ್ಪಿಟಲ್, ಎಲ್ಲರೂ ಪಾಪ ಪೂಜೆದಲ್ಲಿದ್ದಾರೆ. ಡ್ಯಾಡಿ ಬಂದಾಗ ಐ ಆಮ್ ನಾಟ್ ಕ್ರೈಯಿಂಗ್. ಅವ್ನು ನಾನು ನೋಡಿದ್ರೆ ಹಿ ವೋಂಟ್ ಕ್ರೈ ಅಂತ ಹೇಳಿ ವಿತಿನ್ ಹಾಫ್ ಆನ್ ಅವರ್ ನನ್ನ ಪಕ್ಕದಲ್ಲಿ ನಿಂತಿದ್ರು. ನಾನು ಅವ್ರು ನೋಡಿದ್ರೆ ಏನಿಲ್ಲ ಡ್ಯಾಡಿ ಐ ಆಮ್ ಫೈನ್ ಅಂದೆ. ಬಂದು ಏನೂ ಮಾಡಿಲ್ಲ. ದಟ್ಸ್ ದ ಟಚ್ ಆಫ್ ಅ ಫಾದರ್. ಸುಮ್ಮನೆ ಕೈ ತೊಗೊಂಡು ಬಂದು ಹಿಂಗೆ ತಲೆ ಮೇಲೆ ಇಟ್ಟರು, ಔಟ್. ದಟ್ಸ್ ದ ಲಾಸ್ಟ್ ಕ್ರೈ ಫಾರ್ ದಟ್ ಪೇನ್. ಒಬ್ಬ ತಂದೆ ಡಿಸೈಡ್ ಮಾಡಿದ್ರೆ ಆ ಮಗ ಆ ಒಂದು ಫೇಸಲ್ಲಿ ವಿಲ್ ಬಿ ಕ್ರೈಯಿಂಗ್ ಅಲ್ವಾ, ದಟ್ಸ್ ದ ಲಾಸ್ಟ್. ಅದಾದಮೇಲೆ ಅಲ್ಲಲ್ಲ ಅವನು. ಆ ತಂದೆನ ಶಕ್ತಿನೇ ಅದು ಆ ಥರ. ಅಮ್ಮ ಹತ್ರ ನೀನು 100 ಸತಿ ಅಲ್ಲಕ್ಕೆ ಆಸೆ ಪಡ್ತೀನಿ, ತಂದೆ ಹತ್ರ ಒಂದೇ ಸತಿ ಹೇಳೋದು, ಅದಾದಮೇಲೆ ಇರೋ ಡಿಫ್ರೆಂಟ್ ಪರ್ಸನ್. ಆ ಶಕ್ತಿ ನಮ್ಮ ತಂದೆ ನನಗೆ ಕೊಟ್ಟಿದ್ದಾರೆ. ಅವ್ರ ಹೆಗ್ಗಲ ಮೇಲೆ ಹಿಂಗೆ ಕೈ ಹಾಕಿದ್ರೆ ಸಾಕು ನನಗೆ ಇವತ್ತಿಗೂ ಗೂಸ್ ಬಂಪ್ಸ್ ಬರುತ್ತೆ. ದಟ್ಸ್ ದ ಪವರ್. ದಟ್ಸ್ ಕ್ರೇಜಿ ಸ್ಟಾರ್. ದಟ್ಸ್ ರವಿಚಂದ್ರನ್ ಸರ್ ಆಸ್ ಅ ಫಾದರ್ ಟು ಮೀ. ವಾಟ್ ಕೈಂಡ್ ಆಫ್ ಡೌಟ್ಸು ಕಾನ್ವರ್ಸೇಷನ್ಸ್ ನಡೀತಾ ಇತ್ತು ನಿಮ್ಮಿಬ್ಬರ ಮಧ್ಯ? ಲೈಕ್ ಟೀನೇಜ್ 10 to 20 ಅಂತ ಬಂದಾಗ ದಟ್ಸ್ ದ ಮೋಸ್ಟ್ ಟ್ರಾನ್ಸ್ಫಾರ್ಮೇಷನ್ ಆಗೋ ಫೇಸ್. 10 to 20 ದ ಲೀಸ್ಟ್ ನಾವು ಮಾಡಿರೋದು. ಹೌದಾ? 10 to 20 ಒಂದು ಏನಂದರೆ ಐ ವಾಸ್ ಅ ವೆರಿ ಗುಡ್ ಸ್ಟೂಡೆಂಟ್ ಅಲ್ವಾ. ಸೊ ತಂದೆಗೆ ಆ್ಯಕ್ಚುಲಿ ನನ್ನ ಮೇಲೆ ಹೋಪ್ಸ್ ತುಂಬ ಜಾಸ್ತಿ ಇತ್ತು. ಐ ಡಿಂಟ್ ಮೀಟ್ ಅಪ್ ಟು ದಟ್. ನಾನು ಸ್ಟಡೀಸಲ್ಲಿ ಏನೋ ಪರ್ಸ್ಯೂ ಮಾಡ್ತೀನಿ, ನಾನು ಬಂದು ಅಕೌಂಟ್ಸ್ ನೋಡ್ಕೋತೀನಿ, ಫಿನಾನ್ಷಿಯಲಿ ಫ್ಯಾಮಿಲಿಗೆ ಆ ಒಂದು ಅಕೌಂಟ್ಸು ಬ್ಯಾಲೆನ್ಸ್ ಶೀಟ್ಸ್ ಈಶ್ವರಿದಾಗಿರಲಿ ಇಲ್ಲ ಈಸ್ ಪರ್ಸ್ನಲ್ ಆಗಿರಲಿ ಐ ವಿಲ್ ಟೇಕ್ ಕೇರ್ ಅನ್ನೋ ಒಂದು ತುಂಬ ಅವ್ರಿಗೆ ಆಸೆ ಇತ್ತು. ಬಟ್ ನಾನು ಕಂಪ್ಲೀಟ್ ನನಗೆ ಆ ಫಿಲಮ್ ಬೇಕೇ ಬೇಕು ನನಗೆ ಹೇಳಿದ್ರೆ ಆವಾಗ ಅವ್ರ ರಿಯಾಕ್ಷನ್ ಹೆಂಗಿತ್ತು? ಅವ್ನು ಯಾಕೆ ಏನು ಮಾಡ್ತಾಯಿಲ್ಲ ಅವ್ನು ನೋಡಿ ಅಂತ ಎಲ್ರಿಗೂ ಕಂಪ್ಲೇಂಟ್ ಮಾಡೋರು ಅವರು. ಅವ್ನು ನೋಡಿ ಏನು ಮಾಡ್ತಾಯಿಲ್ಲ, ಅವ್ನು ಮಾತೇ ಕೇಳಲ್ಲ, ಯಾಕೆ ಅವ್ನು ಮಾತು ಕೇಳಲ್ಲ ಈ ಥರ ಮಾಡೋರು. ಅದು ಒಂದು ಸ್ವಲ್ಪ ನನ್ನ ಪ್ರಕಾರ ನಮ್ಮ ತಂದೆಗೆ ನನ್ನ ಮೇಲೆ ಸ್ವಲ್ಪ ನಂಬಿಕೆ ಜಾಸ್ತಿ ಇತ್ತು. ಅದೆಲ್ಲೋ ಒಂದು ಕಡೆ ಐ ಆಮ್ ನಾಟ್ ಹಾನರ್ಡ್ ಇಟ್ ಪ್ರಾಪರ್ಲಿ ಆಲ್ಸೋ. ಬಟ್ ಮೈ ಡ್ರೀಮ್ ಒಂದು ದಿಲ್ದಾರಾಗಿ ಹೇಳ್ಬೋದು ಅಂದರೆ ಲೈಫ್ ಲಾಂಗ್ ವಿಕ್ರಮ್ ರವಿಚಂದ್ರನ್ ಆ ಹೆಸರಿಗೊಂದು ಬೆಲೆ ಇರಬೇಕು. ಅದು ಒಂದು ಇಟ್ಸ್ ಅನ್ ಅಸೆಟ್. ನನ್ನ ಮೇನ್ ಅಸೆಟ್ಟೇ ಅದು. ನನಗೆ ಯಾವುದು ನಾವಿರೋ ಮನೆಯಲ್ಲ, ಇಲ್ಲ ನನಗೆ ಕೊಡಬೇಕಾಗಿರೋ ಫೇಮು, ಅವ್ರು ನನಗೆ ಸಿನಿಮಾ ಮಾಡಿದ್ರು, ಅದೆಲ್ಲ 100% ಖುಷಿ ಇದ್ದೇ ಇದೆ. ಬಟ್ ಅವ್ರು ಕೊಡೋ ಆ ಹೆಸರು ಇದೆಯಲ್ಲ, ಅದಕ್ಕಿಂತ ಅಸೆಟ್ ನನ್ನ ಲೈಫಲ್ಲಿ ಯಾವುದೂ ಸಿಗಲ್ಲ. ಒಬ್ಬ ತಂದೆಯ ಹೆಸರು ಒಬ್ಬ ಮಗನ ಹಿಂದೆ ಬರುತ್ತೆ ಅಂದರೆ ಅದಕ್ಕಿಂತ ದೊಡ್ಡ ಸೆಟ್ ಏನಿದೆ? ತಂದೆ ದಟ್ಸ್ ದ ಬಿಗ್ಗೆಸ್ಟ್ ಗಿಫ್ಟ್ ಅ ಫಾದರ್ ಕ್ಯಾನ್ ಗಿವ್. ನಮ್ಮ ಕಡೆಯಿಂದ ನಾವೇನು ಗಿಫ್ಟ್ ಕೊಡೋದು ಲೈಫ್ ಲಾಂಗ್ ಅದನ್ನು ಉಳಿಸ್ಕೊಂಡು ಹೋಗೋದು. ಅದಕ್ಕೆ ಕೆಟ್ಟ ಹೆಸರು ತರ್ಬೋದು. ಇವತ್ತು ಕೆಟ್ಟ ಹೆಸರು ತರ್ಬೋದು. ಇವತ್ತು ನಾನೇನೋ ಒಂದು ಫ್ಲಾಪಿಂದ ಅವ್ರಿಗೆ ಬ್ಯಾಡ್ ನೇಮ್ ಬರ್ಬೋದು, ಎಲ್ಲೋ ಒಂದು ಬಿಹೇವಿಯರಿಂದ ಬಂದ್ಬಿಡ್ಬೋದು, ಎಲ್ಲೋ ಒಂದು ಆ್ಯರಗೆಂಟ್ ಸ್ಟೇಟ್ಮೆಂಟಿಂದ ಬರ್ಬೋದು. ಬೈ ದ ಟೈಮ್ ಐ ಡೈ ಆ ಮಗನಿಗೆ ತಂದೆಗೆ ತಕ್ಕ ಮಗ ಅನ್ನೋ ರೀತಿ ಮಾತಾಡ್ಬಿಡ್ಬೇಕು. ಅದೇನು ಕೆಟ್ಟ ಹೆಸರಲ್ಲ ಬಿಡಿ, ಜನರಲಿ ಸೇಯಿಂಗ್ ಬಿಕಾಸ್ ಯು ಸ್ಟಿಲ್ ಗ್ರೋಯಿಂಗ್. ಚಿಕ್ಕ ಗಿಡ ಇದು. ಬಟ್ ಆ ಒಂದು ಪ್ಯಾಟರ್ನ್ ಆಫ್ ದಟ್ ಬ್ಯಾಡ್ ಫೇಸ್ ಇದೆಯಲ್ಲ, ಅದಾಗ ಅನ್ಸತ್ತೆ ಎಲ್ರಿಗೂ.
ಇವತ್ತೊಂದು ಕಾಲೇಜ್ ಪೇರೆಂಟ್ ಟೀಚರ್ ಮೀಟಿಂಗ್ಗೆ ಕರೆಸಿ ಏನಿದು ಅಂತ ಒಂದು ಪೇಪರ್ ಹಿಂಗೆ ಬಿಸಾಕಿದ್ರೆ ಆ ಒಂದು ಇನ್ಸಲ್ಟ್ ಒಂದು 2 days ಇರುತ್ತೆ ಪಾಪ. ದಟ್ ಈಸ್ ಆಲ್ಸೋ ಸ್ಮಾಲ್ ಇನ್ಸಲ್ಟ್. ಒಂದು ಒಂದು ಸ್ಮಾಲ್ ಅಮೌಂಟ್ ಆಫ್ ಕ್ರೌಡ್ ವಿಲ್ ಫೀಲ್ ಯಾವ ಥರ ಫ್ಯಾಮಿಲಿ ಇದೆ ಮುಂದೆ ಈ ಥರ ಮಾಡಿಬಿಟ್ಟ. ಈವನ್ ಫೇಲಿಂಗ್ ಸ್ಟೂಡೆಂಟ್ ಅವ್ನಿಗೆ ಆ ಥರ ಆಗಿದೆ. ನಾನು ನೋಡಿದ್ದೀನಿ ತುಂಬ ಜನಕ್ಕೆ. ಥಿಂಕ್ ದ ವರ್ಲ್ಡ್ ಕ್ಯಾನ್ ಸೇ ವಾಟ್ ಎವರ್ ದೇ ವಾಂಟ್. ನೀವೇ ಅದನ್ನ ಹೆಂಗೆ ನೋಡ್ತೀರಾ ಅದು ಮೇನ್. ನಾನು ಆ ಥರ ನೋಡ್ತಿದ್ದೀನಿ. ಯು ಕ್ಯಾನ್ ಲುಕ್ ಅಟ್ ಇಟ್ ಆಸ್ ಏ ನೀನು ಬ್ಯಾಟ್ರಿ ಚಾರ್ಜ್ ಮಾಡ್ತಾ ಇದ್ದಾರೆ ಇರಿ. ಸೊ ದಟ್ ಈಸ್ ಆಲ್ ಇನ್ಸೈಡ್ ಮೈ ಹಾರ್ಟ್. ನಾನು ಏನು ಅಂದ್ಕೊಂಡಿದ್ದೀನಿ 95% ನನ್ನ ಮನಸ್ಸಲ್ಲಿರೋದು ಬೇರೆ ಥರ ಇದೆ. ಅದು ಔಟ್ ಆಫ್ ದ ವರ್ಲ್ಡ್ ಗೊತ್ತಾಗಲ್ಲ. ಸೊ ವಾಟ್ ಹ್ಯಾಪನ್ 20 to 30? 20 to 30 ವಾಸ್ ಮೋರ್ ಓವರ್ ಲೈಕ್ ಏನು ಕಾಲೇಜ್ ಫೇಸ್ ಅಲ್ವಾ. ಸೊ ಆಗೋಗಿಲ್ಲ. ವಾಂಟೆಡ್ಲಿ ನಾನು 85% ತೆಗೆದೆ ಅಂತ ಹೇಳಿ ಆ್ಯಕ್ಚುಲಿ ಮೈ ಸಿಸ್ಟರ್, ನನ್ನ ಸಿಸ್ಟರ್ಗೆ ನನ್ನ ಮೇಲೆ ಅದ್ರಲ್ಲಿ ತುಂಬ ಕೋಪ ಇದೆ. ಬಿಕಾಸ್ ಶಿ ವಾಂಟೆಡ್ ಮೀ ಟು ಗೋ ಟು ದ US ಆ್ಯಂಡ್ ಡು MBA ಸಮಥಿಂಗ್ ಲೈಕ್ ದಟ್. ಇಂಡಿಯಾದಲ್ಲಿ ಇರಬೇಡ, ನೀನು ಇಲ್ಲೆಲ್ಲಾದ್ರೂ ಔಟ್ ಆಫ್ ಇಂಡಿಯಾ ಅಂತೂ ಹೋಗು, ಏನಾದ್ರು ಅಲ್ಲೋಗಿ ಮಾಡು. ಬಿಕಾಸ್ ನೀನು ಒಳ್ಳೆ ಪರ್ಸೆಂಟ್ ತೆಗ್ದೆ. ನಮ್ಮ ಫ್ಯಾಮಿಲಿ ಹಿಸ್ಟ್ರಿದಲ್ಲಿ ಯಾರೂ 85% ತೆಗ್ದಿಲ್ಲ. ನೋ ಒನ್ ಹ್ಯಾಸ್ ಟೇಕನ್ ಇಟ್. ನನ್ನ ಈ ಕಡೆ ಮಾತಾಡಿ, ನಮ್ಗೆ ಆ ಕಡೆ ನನಗೆ ಜ್ಞಾಪಕ ಇಲ್ಲ. ಸೊ ನಾನು ಒಂದು ಸತಿ ಡ್ಯಾಡಿ ಹತ್ರ ಹೋಗಿ ಐ ವಾಂಟ್ ಟು ಗೋ ಟು ದ US ಫಾರ್ ನ್ಯೂಯಾರ್ಕ್ ಫಿಲ್ಮ್ ಇನ್ಸ್ಟಿಟ್ಯೂಟ್. ನಾನು ಹೋಗಿ ಐ ವಾಸ್ ಪ್ರಿಪೇರ್ಡ್. ನಾನು ನ್ಯೂಯಾರ್ಕ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಹೋಗ್ಬೇಕಂದ ತಕ್ಷಣ ಲೈಬ್ರರಿ ಕರ್ನಾಟಕದಲ್ಲಿದೆ, ನೀನು ಅಲ್ಲಿ ಯಾಕೆ ಹೋಗಿ ಬುಕ್ ಹುಡುಕ್ತೀಯ ಅನ್ನೋ ರೀತಿ ಒಂದು ಡೈಲಾಗ್ ಕೊಟ್ಟರು ನನಗೆ. ಆ ಡೈಲಾಗ್ ಅರ್ಥ ಆಗಿದ್ದೆ ಒಂದು 3 ವರ್ಷ ತಗೋತು. ಓಹೋ. ಸೊ ಈಸ್ ಎಡ್ ದ ಪ್ರಾಕ್ಟಿಕಾಲಿಟಿ ಇಸ್ ಯರ್. ನೀನು ಆ ಥರ ಒಂದು ಡೈಲಾಗ್ ಏನೋ ಡ್ಯಾಡಿ ಗೇವ್ ಮಿ ಆ್ಯಂಡ್ ಮೇಡ್ ಅ ಲಾಟ್ ಆಫ್ ಸೆನ್ಸ್. ಸೊ ಕಾಲೇಜಸ್ ಸ್ಟಾರ್ಟ್ ಆಗೋಯ್ತು. ನಾನು ಎಲ್ಲೂ ಅಪ್ಲೈ ಮಾಡಿಲ್ಲ, ಬಟ್ ಐ ಹ್ಯಾಡ್ ಎ ವೆರಿ ಗುಡ್ ಸರ್ಟಿಫಿಕೇಟ್ ಇನ್ ಹ್ಯಾಂಡ್. ಸೊ ದಟ್ ಟೈಮ್ CMS ಜೈನ್ ಕಾಲೇಜ್ ನಿಯರ್ ಆನಂದ್ರ ಸರ್ಕಲ್ ಸಮ್ವೇರ್ ದಟ್ ಸೈಡ್, ಅದು ನಮ್ಮ ಸಿಸ್ಟರ್ಗೆ ಇಂಟ್ರೆಸ್ಟ್ ಇತ್ತು ಟು ಜಾಯಿನ್ ಮಿ ದೇರ್. ಬಟ್ ನನ್ನ ಬ್ರದರ್ಸ್ ತುಂಬ ಇನ್ಸಿಸ್ಟ್ ಮಾಡಿ ಕ್ರೈಸ್ಟ್ ಕಾಲೇಜಲ್ಲಿ ಸೇರ್ಸೋಣ, ಸ್ವಲ್ಪ ಅವ್ನು ಕಮ್ಯುನಿಕೇಷನ್ ಸ್ಕಿಲ್ಸ್ ಅದೆಲ್ಲ ಸ್ವಲ್ಪ ಬೆಟರ್ ಆಗುತ್ತೆ. ಬೈ 12th ಐ ವಾಸ್ ಗುಡ್, ಬಟ್ ಇನ್ನೂ ಬೆಟರ್ಮೆಂಟ್ ಆಗಬೇಕಾಗಿತ್ತು ನನ್ನ ಲ್ಯಾಂಗ್ವೇಜ್ ವೈಸ್, ಕಾನ್ಫಿಡೆನ್ಸ್ ವೈಸ್ ಅಂತೆಲ್ಲ ಹೇಳಿ. ಆ್ಯಂಡ್ ಮೈ ಬ್ರದರ್ ನನಗೆ ಕ್ರೈಸ್ಟ್ ಕಾಲೇಜಲ್ಲಿ ಹಿ ಹ್ಯಾಡ್ ಟೋಲ್ಡ್ ಡ್ಯಾಡ್ ಆ್ಯಂಡ್ ಥ್ರೂ ರಾಕ್ಲೈನ್ ಸರೇ ಅಲ್ಲಿ ಬಂತು. ಯಾಕಂದರೆ ಆಲ್ರೆಡಿ ಪಾಪ ಕಾಲೇಜ್ ಸ್ಟಾರ್ಟ್ ಆಗಿತ್ತು, ಓರಿಯೆಂಟೇಷನ್ ಫಸ್ಟ್ ಡೇ ಇತ್ತು. ಬಟ್ ಮೈ ಸರ್ಟಿಫಿಕೇಟ್ ವಾಸ್ ವೆರಿ ಗುಡ್. ಸೊ ಸರ್ಟಿಫಿಕೇಟಲ್ಲಿ ಅಲ್ಲಿ ಸ್ವಲ್ಪ ಮಾತಾಡಿ ದ ವೈಸ್ ಚಾನ್ಸಲರ್ ನಮ್ಮನ್ನು ಕರೆದು, ಏನು ಗಡ್ಡ ಕೂದಲೆಲ್ಲ ಹಿಂಗಿದೆ ಅಂತೆಲ್ಲ ಮಾತಾಡೋದು. ಇಲ್ಲ, ಆಮೇಲೆ ಡ್ಯಾಡಿ ಬಂದು ಪರ್ಮಿಷನ್ ಕೇಳಿದ್ರು. ಇಲ್ಲ, ಅವ್ನು ಆ್ಯಕ್ಟ್ ಮಾಡ್ತಾ ಇದ್ದಾನೆ ನನ್ನ ಸಿನಿಮಾದಲ್ಲಿ, ಸಾರಿ. ಸೊ ದಟ್ಸ್ ವೈ ಜಸ್ಟ್ ಗ್ರಾಂಟ್ ಹಿಮ್ ಪರ್ಮಿಷನ್ ಟಿಲ್ ಐ ಫಿನಿಶ್ ದ ಫಿಲಮ್. ದಟ್ ಟೈಮ್ ಐ ವಾಸ್ ಡೂಯಿಂಗ್ ಕ್ರೇಜಿ ಸ್ಟಾರ್ ಫಿಲಮ್. ಆ್ಯಂಡ್ ನನ್ನ ಕಂಡೀಷನ್ ಒಂದೇ ಒಂದಿತ್ತು, ನಾನು ಎಲ್ಲೇ ಹೋದರೂ ಮಾರ್ನಿಂಗ್ ಕಾಲೇಜ್ ಹೋಗ್ತೀನಿ. ನಾನು 9 to 6 ಕಾಲೇಜ್ ಬೇಡ, 9 to 4 ಕಾಲೇಜ್ ಬೇಡ. ಸೊ ಮಾರ್ನಿಂಗ್ ಕಾಲೇಜ್ ಇದ್ದಿದ್ದು ಕ್ರೈಸ್ಟಲ್ಲಿ. ಆ್ಯಂಡ್ ಇಟ್ ವಾಸ್ ಫಾರ್ ಮಾರ್ನಿಂಗ್ 6:30 11ಗೆ ನನ್ನ ಕ್ಲಾಸಸ್ ಮುಗೀತು. 11 to 1 ಇಸ್ ಅನ್ ಎಕ್ಸ್ಟ್ರಾ ಕೋರ್ಸ್. ಸೊ ನಾನೇನು ಮಾಡ್ತಾಯಿದ್ದೆ, ಒಂದು ಸ್ಮಾಲ್ ಫೇಸ್ ಆಫ್ ಕೆರಿಯರ್ ಯಾವ ಥರ ಇತ್ತಂದರೆ, ಆ ಮೇನ್ ಫೇಸಸಲ್ಲಿ ಟಿಲ್ 11 ಐ ಹ್ಯಾವ್ ಟು ಫಿನಿಶ್. 11 o'clock ಗಾಡಿ ತೊಗೊಂಡು ಐ ಹ್ಯಾವ್ ಟು ಟ್ರಾವೆಲ್ ಟಿಲ್ ಮೈಸೂರು ಟು ಅಸಿಸ್ಟ್ ಡ್ಯಾಡ್ ಇನ್ ಕ್ರೇಜಿ ಸ್ಟಾರ್ ಶೂಟಿಂಗ್. ಮೈಸೂರಲ್ಲಿ ಎಷ್ಟು ದಿನ ಶೂಟ್ ಮಾಡಿದ್ರು ನಾನು ಅಲ್ಲಿ ಮಾಡ್ತಾಯಿದ್ದೆ. ಇಲ್ಲಾಂದರೆ ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡ್ತಾಯಿದ್ರು ಕ್ರೇಜಿ ಸ್ಟಾರು. ಇಲ್ಲಾಂದರೆ ನಮಗೆ ಹೋಮ್ವರ್ಕ್ ಶೂಟಿಂಗ್ಸ್ ಇತ್ತು ಇನ್ ದ ಹೌಸ್, ನನಗಾಗಿರಲಿ ನಮ್ಮ ಬ್ರದರ್ಗಾಗಿರಲಿ. ಏನು ಹೋಮ್ವರ್ಕ್ ಶೂಟಿಂಗ್? ಹೋಮ್ ಟ್ರೈನಿಂಗ್, ಫಿಲ್ಮ್ ಥರನೇ ಮಾಡ್ತಾಯಿದ್ರು ವಿತ್ ಪ್ರಾಪರ್ ಫಿಲ್ಮ್ ಯೂನಿಟ್ ಆ್ಯಂಡ್ ಎವ್ರಿಥಿಂಗ್. ಅದು ಮೆಟೀರಿಯಲೈಸ್ ಆಯ್ತಂದರೆ ಹಂಗೆ ಸಿನಿಮಾಗೆ ರಿಲೀಸ್ ಮಾಡೋಕ್ಕೂ ಅವರು ಪಾಪ ಮುಹೂರ್ತ ಎಲ್ಲ ಮಾಡಿನೂ ಮಾಡಿಸಿದ್ರು ನಮ್ಮ ಮನೆ ಒಳಗಡೆ. ಟು ಟ್ರೀಟ್ ಅಸ್, ಟು ಟ್ರೈನ್ ಅಸ್ ಆಸ್ ಆ್ಯಕ್ಟರ್ಸ್, ಅದನ್ನು ಮಾಡ್ತಾಯಿದ್ರು. ಸೊ ಟಿಲ್ 11-1 ಇಫ್ ಐ ಶೂಟ್, ನೆಕ್ಸ್ಟ್ ನಾನು ಶೂಟಿಂಗ್ ಸ್ಪಾಟಲ್ಲಿ ಇರಬೇಕು. ಇದು ನನ್ನ ಗೋಲ್ ಇದು. ಸೊ ನಾನು ಈ ಥರ ಕಾಲೇಜ್ಗೆ ಹೋಗಬೇಕು ಅಂತೇಳಿ ವೈಸ್ ಚಾನ್ಸಲರ್ ಇನ್ ಫ್ರಂಟ್ ಆಫ್ ಎವ್ರಿವನ್ ಒಂದೇ ಒಂದು ಅರಗೆಂಟ್ ಸ್ಟೇಟ್ಮೆಂಟೇ ಮಾಡಿದ್ರು ನನಗೆ. ಯಾವ ಆ್ಯಕ್ಟರ್ ಮಕ್ಕಳು ಬಂದು ಇಲ್ಲಿ ದೇ ಡಿಡ್ಂಟ್ ಸ್ಟೇ ಫಾರ್ ದ ಲಾಂಗೆಸ್ಟ್ ಪೀರಿಯಡ್ ಬಿಕಾಸ್ ದೇ ವರಂಟ್ ಗುಡ್ ಇನ್ ಅಟೆಂಡೆನ್ಸ್ ಆರ್ ಸಮಥಿಂಗ್ ಲೈಕ್ ದಟ್, ಏನೋ. ಸೊ ಐ ವಾಂಟ್ ಯು ಟು ಬಿ ದೇರ್. I promise to make sure that my attendance will be on par and I will not have even 1 arrear. I was very confident with my skills in academics. ನನಗೆ ನಾನು ನರ್ಡ್ ಇಲ್ಲ, ಬಿತ್ಕೊಂಡು ಓದಲ್ಲ, ಬಟ್ ಪಾಸ್ ಆಗ್ತೀನಿ. ಅದು ಆ ನ್ಯಾಕ್ ನನಗಿತ್ತು, ಟೆಕ್ನಿಕ್ ನನಗಿತ್ತು. ಸೊ ಐ ಪಾಸ್ಡ್ ಔಟ್ ವಿತೌಟ್ ಎನಿ ಅರಿಯರ್, ಅದೆಲ್ಲ ಇತ್ತು. ಬಟ್ ಮೋರ್ ಓವರ್ ಸ್ವಲ್ಪ ಡ್ಯಾಡಿ ಏನಂದರೆ
ತುಂಬ ಸಿನಿಮಾ ಮೇಲೆ ಬಂದಿದ್ನಲ್ಲ, ಸೊ ಇದೆಲ್ಲ ಬಿಡ್ತಿದೆ. ಅಕಾಡೆಮಿಕ್ಸಿಂದ ಒಂದು ಪ್ಲಸ್ಸಸ್ ಏನಿರುತ್ತೆ ಅದು ನಾನು ಯಾವುದು ಫಾಲೋ ಅಪ್ ಮಾಡಿಲ್ಲ ಸ್ವಲ್ಪ. ಅದು ಸ್ವಲ್ಪ ಡ್ಯಾಡಿಗೆ ಸ್ವಲ್ಪ. ಸೊ ಯೂಸ್ ಟು ಆಲ್ವೇಸ್ ಟೆಲ್ ಮಿ ಅಬೌಟ್ ದ್ಯಾಟ್. ಸಿನಿಮಾ ಅಂತ ಬಂದಮೇಲೆ ಅದರಲ್ಲಿರೋ ಪ್ರಿಪರೇಷನ್ಸ್ ಮೇಲೆ ನನಗೆ ಸ್ವಲ್ಪ ಹೇಳ್ತಾಯಿದ್ರು. ನಾನು ತುಂಬ ಮಾತು ಕೇಳಿಲ್ಲ ಅದರಲ್ಲಿ. ಮತ್ತು ಅದಾದಮೇಲೆ ಅದ್ರ ತಪ್ಪೇನು, ಇಳಿದ ಮೇಲೆ ನಾವುಗಳು ಮಾಡಿರೋ ತಪ್ಪೇನು, ಅವತ್ತೇ ಇದನ್ನೆಲ್ಲ ಕಲ್ತಿದ್ರೆ ಈ ಫೇಲಿಯರ್ನ ಇನ್ನೂ ಈಸಿಯಾಗಿ ಟ್ಯಾಕಲ್ ಮಾಡ್ಬೋದಾಗಿತ್ತು. ಇವತ್ತು ನಾನು ಒಂದು 10 ಮಂತ್ಸ್ ಕೂತಿದ್ದೀನಿ, ಅದೊಂದು 3 ತಿಂಗಳು ಕಡಿಮೆ ಆಗಿರ್ಬೋದು. ಆ ಅನಲೈಸೇಷನ್ಸ್ ಬಿಟ್ವೀನ್ 20 to 30 ಇಸ್ ಮೋರ್. ತ್ರಿವಿಕ್ರಮ ಕಾನ್ವರ್ಸೇಷನ್, ಮುದ್ದೋಲ್ ಕಾನ್ವರ್ಸೇಷನ್ಸ್, ಅದರ್ ಫಿಲಮ್ಸ್ ನಾನೇ ಪ್ರೊಡ್ಯೂಸ್ ಮಾಡಿದ್ದೀನಿ. ಸೊ ಅದರಿಂದ ಬಂದಿರುವಂಥ ಒಂದು 2-3 ಕಾನ್ವರ್ಸೇಷನ್ಸು. ದೆನ್ ಲೈಫ್ ಚೇಂಜಿಂಗ್ ಕಾನ್ವರ್ಸೇಷನ್ಸ್ ತುಂಬ ಆಗಿದೆ. ಫ್ರಮ್ 20 to 30 ವಾಸ್ ವೆನ್ ನಮ್ಮ ಸಿಸ್ಟ್ರಿಗೆ ಮದುವೆ ಆಯಿತು, ನನ್ನ ಬ್ರದರ್ಗೆ ಮದುವೆ ಆಯಿತು. ಐ ಹ್ಯಾಡ್ ಟು ಸ್ಟ್ಯಾಂಡ್ ದೇರ್ ಅಲಾಂಗ್ ಸೈಡ್. ನಮ್ಮ ತಂದೆಗೆ ಪಕ್ಕದಲ್ಲಿ ನಿಂತು ಆ ಮದುವೆನ ಮಾಡಿಸೋ ಜವಾಬ್ದಾರಿ ನಾವು ಆ ಏಜಸಲ್ಲಿ ತೊಗೊಳ್ಳೋದು. ಇನ್ ಬಿಟ್ವೀನ್ ನಮ್ಮ ಮಾಮ್ಸ್ ಹೆಲ್ತ್ ವಾಸ್ ಅ ಬಿಟ್ ಡೌನ್ ಸಮ್ವೇರ್ ಅರೌಂಡ್ 1-2 years. ಅದನ್ನು ನೋಡ್ಕೋಬೇಕು. ವಿ ಲಾಸ್ಟ್ ಅವರ್ ಗ್ರ್ಯಾಂಡ್ ಮದರ್. ನಾವು ಅಮ್ಮ ಅಂತ ಆ್ಯಕ್ಚುಲಿ ಗ್ರ್ಯಾಂಡ್ ಮದರ್ನ ಕರೆಯೋದು. ನೀವು ಅಮ್ಮ ಅಮ್ಮ ಅಂತ ಹೇಳಿದ್ರೆ ನಾನು ನನ್ನ ಗ್ರ್ಯಾಂಡ್ ಮದರ್ನ ಅಮ್ಮ ಅಂತ ಕರಿತಿದ್ದೆ. ಅಮ್ಮ ಏನದ ಕರಿತೀರಿ? ಮಮ್ಮಿ. ನಮ್ಮ ಗ್ರ್ಯಾಂಡ್ ಮದರ್ನ ಅಮ್ಮ ಅಂತ ಕರಿತಿದ್ದೆ ನಾನು. ಹೌ ಇಸ್ ರಿಯಲ್ ಸುಮತಿ ಮ್ಯಾಮ್ ಅಮ್ಮ ಹ್ಯಾಂಡ್ಲಿಂಗ್ ಅಪ್ಪ ಆ್ಯಂಡ್ ಅಪ್ಪ ಹ್ಯಾಂಡ್ಲಿಂಗ್ ಅಮ್ಮ? ವೆನ್ ಎವರ್ ಐ ಸಿ ಒಂದು ತಂದೆ ತಾಯಿನ ನೋಡಿದಾಗ ಓನ್ಲಿ ಒನ್ ಥಿಂಗ್ ಹ್ಯಾಂಡಲ್ಸ್ ಬೋತ್ ಆಫ್ ದೆಮ್ ಇಸ್ ಲವ್. ಅವರಲ್ಲಿರೋ ಆ ಪ್ರೀತಿ, ಅವ್ರಿಗೆ ಇಟ್ಕೊಳ್ಳೋ ಒಂದು ಕಮಿಟ್ಮೆಂಟ್. ದೀಸ್ 2 ಥಿಂಗ್ಸ್ ಲೈಫಲ್ಲಿ ನನಗದೊಂದು ಲೆಸನ್ ಫಾರ್ ಮೈ ಫ್ಯೂಚರ್ ಆಲ್ಸೋ. ನಾನು ಮದುವೆ ಆದಾಗ ಆಗಿರಲಿ, ನಾನು ನನ್ನ ಕೆಲಸದ ಮೇಲೆ ಆಗಿರಲಿ, ಇಟ್ ಈಸ್ ದಟ್ ಲವ್, ಆ ಕಮಿಟ್ಮೆಂಟ್ ಟುವರ್ಡ್ಸ್ ಈಚ್ ಅದರ್ ಇದೆಯಲ್ಲ, ಅದು ಲೈಫಲ್ಲಿ ಆ ಒಂದು ನಾನು ನೋಡಿದ್ದೀನಿ. ಅವರು ಜಗಳ ಆಡಿದ್ದಾರೆ, ಅವರು ಪ್ರೀತಿ ತೋರಿಸಿದ್ದಾರೆ, ನಾನು ಎಲ್ಲ ನೋಡಿದ್ದೀನಿ. ಬಟ್ ಏನೇ ಆದರೂ ಜೊತೆಗೆ ಇದ್ದಿದ್ದಾರೆ. ಅದನ್ನು ನಾವು ತೊಗೋಬೇಕಾಗಿರೋದು. ಯಾವುದಕ್ಕೆ ಜಗಳ ಆಡಿದ್ರು, ಯಾವುದಕ್ಕೆ ಪ್ರೀತಿ ಮಾಡಿದ್ರು ಅದು ಬೇಕಾಗಿಲ್ಲ ನನಗೆ. ಏನೇ ಇದ್ರೂ ಒಬ್ರನ್ನೊಬ್ರು ಬಿಟ್ಕೊಡಲ್ಲ. ಏನೇ ಇರಲಿ, ಅವ್ರು 3 ಸತಿ ಶೂಟಿಂಗ್ ಹೋಗಿ ಬಂದರು, ನಿಮ್ಮಪ್ಪ ಬಂದರು ಅಂತ ಎಬ್ಸಿ ನಮ್ಮನ್ನು ಕಳ್ಸೋರು ನಮ್ಮಮ್ಮನೇ. ಶೂಟಿಂಗಿಗೆ ಕಳ್ಸಂದ್ರು. ಇಲ್ಲಿ ಸ್ಕೂಲಲ್ಲಿ ಬಂದು ಹಾಫ್ ಡೇ ತೊಗೊಂಡು, ಏನು ಅವರೇ ಸ್ಕೂಲಿಗೆ ಬಂದು ನಮ್ಮನ್ನು ಕರ್ಕೊಂಡು ಬರೋಲ್ಲ ಅಮ್ಮ. ಡ್ರೈವರ್ ಕಳಿಸ್ತಾರೆ, ಪರ್ಮಿಷನ್ ತೊಗೋತಾರೆ, ಬರ್ತೀವಿ, ಶೂಟಿಂಗ್ ಕಳಿಸ್ತಾರೆ. ಎವ್ರಿಥಿಂಗ್ ಇಸ್ ಮಾಮ್ ಓನ್ಲಿ. ನೋ, ಆ ಫಾದರ್ ಸನ್ ಮಧ್ಯದಲ್ಲಿ ಒಂದು ಪ್ರೀತಿನ ಇನ್ಸ್ಟಿಲ್ ಮಾಡಿದ್ದು ಆಟೋಮ್ಯಾಟಿಕ್ ನಮ್ಮ ಲೈಫಲ್ಲಿ ಇದೆ. ಬಟ್ ಈ ವ್ಯಾಲ್ಯೂಸ್ ಅನ್ನೋದು ನನ್ನ ಲೈಫಲ್ಲಿ ತುಂಬ, ನಾನು ಏನಾದ್ರು ಸ್ವಲ್ಪ ವ್ಯಾಲ್ಯೂ ಓರಿಯೆಂಟೆಡ್ ಪರ್ಸನ್ ಸ್ವಲ್ಪ ಲೈಫಲ್ಲಿದ್ದರೆ ಇಟ್ ಈಸ್ ಕಂಪ್ಲೀಟ್ಲಿ ಮಾಮ್ ಓನ್ಲಿ. ಇವಾಗ ನಾನು ಒಂದು ಚಾರಿಟಿ ಅನ್ನೋದು ಹೇಳೋದು ತಪ್ಪದು. ಆ ಒಂದು ಏನೋ ಒಂದು ಲೈಫಲ್ಲಿ ಒಂದು ಗುರಿ ಇದೆಯಲ್ಲ, ಆ ಕಡೆ ಅದು ನಮ್ಮ ಅಮ್ಮಯಿಂದಾನೆ. ಇನ್ಫ್ಯಾಕ್ಟ್ ಅವ್ರು ಏನೋ ನಾನು ಮಾಡಿ ನೋಡಿಲ್ಲ, ಅದು ಆ ವ್ಯಾಲ್ಯೂಸ್ ನನಗದು ಬಂದಿದೆ ಆಟೋಮೆಟಿಕ್. ಎಲ್ಲೋ ಒಂದು ಕಡೆ ದ ವೇ ದೇ ಬ್ರಾಟ್ ಅಸ್ ಅಪ್ ಇಸ್ ಲೈಕ್ ದಟ್. ಆ್ಯಸ್ ರವಿ ಸರ್ ಸನ್, ರವಿ ಸರ್ನ ಕೆಲವು ಸತಿ ಪ್ರಪಂಚ ಅರ್ಥ ಮಾಡ್ಕೊಳ್ಳದೆ ಇರೋ ಥರದ್ದು ಆ ಥರದ್ದು ಏನಾರು ಇದೆಯಾ? ಎನಿಥಿಂಗ್ ದಟ್ ಯು ಫೀಲ್ things that has been misunderstood about Ravi sir, that or probably the world has not actually understood him right ತರ ಅದರ ಫೀಲಿಂಗ್ ಇದೆಯಾ? ಈ ಒಂದು 2-3 ಇನ್ಸ್ಟೆನ್ಸಸ್ ಆಗಿತ್ತಲ್ಲ, ಈ ರವಿ ಬೋಪಣ್ಣ ಆದಾಗ ಈ ಮನೆ ಬಿಟ್ಟು ಹೋದ್ರು, ಸಮಥಿಂಗ್ ಲೈಕ್ ದಟ್ ಆಲ್ ಒಂದು ರೂಮರ್ಸ್ ಎಲ್ಲ ಬಂದಾಗ, ವಾಟ್ ಆ್ಯಕ್ಚುಲಿ ಹರ್ಟ್ ಅಂತಲೂ ಹೇಳಬಾರ್ದು ಅದನ್ನು. ಐ ಆಮ್ ನಾಟ್ ಅ ಕ್ಯಾರೆಕ್ಟರ್ ಹೂ ಟೇಕ್ಸ್ ಇಟ್ ಲೈಕ್ ದಟ್. ನಾನು ಆ ಥರ ತೊಗೊಳ್ಳೋ ವ್ಯಕ್ತಿ ಅಲ್ಲ. ನೀವೇ ಹಿಂಗಂದ್ರೆ ಡ್ಯಾಡ್ ರಿಯಾಕ್ಷನ್ ಏನಿತ್ತು ಅದಕ್ಕೆ? ನನಗಿಂತ ಹತ್ತರಷ್ಟ ನಾನು ಅದು ಡಿಸ್ಕಸ್ಸು ಮಾಡಿಲ್ಲ. ನನಗೆ ಗೊತ್ತಿರೋರು ಬಂದು ಕೇಳಿದಾಗನೇ ಬೇಜಾರಾಗೋದು. ಯು ನೋ ಅಬೌಟ್ ಹಿಮ್, ದೆನ್ ಡೋಂಟ್ ಟಾಕ್ ಲೈಕ್ ದಟ್. ಆ ಥರ ವಿಚಾರದಲ್ಲಿ ಮಾತ್ರ ನನಗೆ ಬೇಜಾರಾಗೋದು. ಆ್ಯಂಡ್ ಅ ಗೈ ಹೂ ಸ್ಟ್ರೇಟ್ ಫಾರ್ವರ್ಡ್ನು, ಅವರು ಎಸ್ಪೆಷಲಿ ಡ್ಯಾಡಿ ಬಂದು, ಬಿಕಾಸ್ ಹಿ ವಿಶಸ್ ದ ಬೆಸ್ಟ್ ಫಾರ್ ಯು. ಅಯ್ಯೋ, ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಐ ವಾಂಟ್ ಟು ಟೆಲ್ ದಿಸ್ ಟು ಟುಡೇ. ಅವತ್ತು ನನಗೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರಲಿಲ್ಲ. ನಾನು ಡ್ಯಾನ್ಸಿಂಗ್ ಸ್ಟಾರ್ ಅಂದ್ಬಿಟ್ಟು ಕಲರ್ಸಲ್ಲಿ ಡ್ಯಾನ್ಸಿಂಗ್ ಸ್ಟಾರ್ದು ಇದ್ದಿತ್ತು. ಅವ್ರು ಫಸ್ಟ್ ಟೈಮ್ ಜಡ್ಜ್ ಆಗಿದ್ದ ಸೀಸನ್ಗೆ ನಾನು ಕಂಟೆಸ್ಟೆಂಟು. ಅವಾಗ ಆ್ಯಕ್ಟರ್ಸು, RJs ಎಲ್ಲರೂ ಬಂದಿದ್ವಿ. ನಾನು, ಅನಿರುದ್ಧು, ಮಾಸ್ಟರ್ ಆನಂದು ಎಲ್ಲ ಒಂದೇ ಸೀಸನ್ ಗೆದ್ರು ಅನ್ಸುತ್ತೆ. ಕರೆಕ್ಟು. ಆವಾಗ ರವಿ ಸರ್ ಯಾವುದೋ ಒಂದು ಇದರಲ್ಲಿ, ಏನಮ್ಮ ನೀನು ಹಿಂಗೆ ಡ್ಯಾನ್ಸ್ ಮಾಡ್ತೀಯ, ನೀನು ಡ್ಯಾನ್ಸ್ ಮಾಡೋದು ನೋಡಿದ್ರೆ ನಿನ್ನ ನೋಡಬೇಕು ಅಂತಲೇ ಅನ್ಸಲ್ಲ, ಪಕ್ಕದಲ್ಲಿರೋನು ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತ.
ಸೊ ಅವಾಗ ನಮಗೆಲ್ಲ ಅಂದಾಗ ಏನು ರವಿ ಸರ್ ಹಿಂಗೆ ಅಂದ್ಬಿಟ್ರಲ್ಲ, ನಂಗೆ ಡಾನ್ಸ್ ಬರಲ್ಲ, ನಾನು ಆರ್ಜೆ ಹಂಗೆ ಹಿಂಗೆ ಎಲ್ಲ ನಮಗೆ ಗೊತ್ತಾಗತ್ತೆ. ಬಟ್ ಟುಡೇ ವೆನ್ ಐ ಲುಕ್ ಬ್ಯಾಕ್, ಟುಡೇ ಐ ಆಮ್ ಮೋರ್ ಮೆಚೂರ್. ಟುಡೇ ನನಗೂ ವಯಸ್ಸಾಗಿದೆ. ಐ ನೋ ದಟ್ ವಾಟ್ ಹಿ ಮೆಂಟ್ ವಾಸ್ ಯು ಹ್ಯಾವ್ ಟು ಪರ್ಫಾರ್ಮ್ ಇನ್ ಸಚ್ ಎ ವೇ ದಟ್ ನಿನ್ನ ಮೇಲೆ ಬಿಟ್ಟು ಕಣ್ಣು ಈ ಕಡೆ ಆ ಕಡೆ ಹೋಗಬಾರ್ದು, ಕರೆಕ್ಟ್. ಹಂಗಿರ್ಬೇಕು ಅನ್ನೋದನ್ನ ಅವರು ಹೇಳಿರೋದು ಅವ್ರ ಪಬ್ಲಿಕ್ ಇಂಟೆನ್ಷನ್. ಡೊಮೈನಲ್ಲಿ ಆಗೋವಂಥ ಇನ್ಸಲ್ಟ್ಸು ಅವ್ರು ಫಸ್ಟೇ ಹೇಳ್ಬಿಡ್ತಾರೆ. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಸಚ್ ಎಕ್ಸ್ಪೀರಿಯನ್ಸ್, ಸ್ಟ್ರೇಟ್ ಫಾರ್ವರ್ಡ್, ಪೀಪಲ್. ಹಾರ್ಮ್ಲೆಸ್ ಪೀಪಲ್. ದೇ ಆರ್ ನಾಟ್ ಹಾರ್ಮ್ಫುಲ್. ನಿಜ ನಿಜ ನಿಜ. ಅದನ್ನು ತಗೊಳ್ಳೋಕ್ಕೆ ನಮಗೆ ಆ ಒಂದು ಧೈರ್ಯ ಬರಬೇಕು, ಮೆಚ್ಯೂರಿಟಿ ಇರಬೇಕು. ತಗೊಳ್ಳೋ ಟೈಮಲ್ಲಿ ವಿಲ್ ಫೀಲ್ ಬ್ಯಾಡ್, ಅದೆಲ್ಲ ಇದ್ದೇ ಇದೆ. ನನಗೆಲ್ಲ ಎಷ್ಟೋ ಸತಿ ಹೇಳಿದ್ದಾರೆ. ಆ್ಯಂಡ್ ಬಿಕಾಸ್ ನಮ್ಮ ಅಪ್ಪ ಹೇಳಿದಾಗ ಅದು ಹರ್ಟ್ ಆಗುತ್ತೆ, ಬಟ್ ತಿದ್ಕೊಳ್ಳೋಕೆ ರೆಡಿ ಇರ್ತೀವಿ. ಆಡಿಯನ್ಸ್ ಹೇಳಿದಾಗ ತಿದ್ಕೊಳ್ಳೋಕೆ ರೆಡಿ ಇರಲ್ಲ, ತುಂಬ ಹರ್ಟ್ ಆಗಿಬಿಟ್ಟಿರ್ತೀವಿ. ವೆರಿ ವೆಲ್ ಸೆಡ್. ತುಂಬ ಹರ್ಟ್ ಆಗುತ್ತೆ, ತಿದ್ಕೊಳ್ಳೋಕೆ ಹೋಗಲ್ಲ ನಾವು ಅದನ್ನು. ಮೈ ಡ್ಯಾಡ್ ಆಲ್ವೇಸ್ ಪ್ರಿಪೇರ್ಡ್ ದಟ್. ಹೆಂಗೆ? ಆಲ್ವೇಸ್ ಯೂಸ್ ಟು ಟೆಲ್ ದ ಮಿಸ್ಟೇಕ್ಸ್ ಓನ್ಲಿ. ಇವತ್ತಿಗೂ ಇಂಟರ್ವ್ಯೂ ಮಾಡಿದಾಗ ನನ್ನ ಮಿಸ್ಟೇಕ್ ಹೇಳ್ತಾರೆ. ನೀನು ನಿನ್ನ ಏಜಿಗೆ ಮಾತಾಡು, ನೀನಾಗ 40 ವರ್ಷದ ಹುಡುಗ ಥರ ಮಾತಾಡ್ತೀಯ, ತುಂಬ ಫಿಲಾಸಫರ್ ಥರ ಮಾತಾಡ್ತೀಯ, ತುಂಬ ದೊಡ್ಡದು ಥರ ಮಾತಾಡ್ತೀಯ, ಫನ್ನಾಗಿರು, ಎಂಜಾಯ್ ಮಾಡಿ ಲೈಫ್ನ ಹೇಳ್ಬೋದು. ಈ ಮೈಟ್ ಟೆಲ್ ಇದು ರಾಂಗ್ ಸ್ಟೇಟ್ಮೆಂಟ್ ಮಾಡಿದ್ಯಾ, ಕರೆಕ್ಟ್ ಸ್ಟೇಟ್ಮೆಂಟ್ ಮಾಡಿದ್ಯಾ. ಅದು ನನಗೆ ಆ ಮಿನಿಟಲ್ಲಿ ನಾನೇನೋ ಫ್ಲೋಲ್ಲಿ ಹೇಳಿದೆ ಡ್ಯಾಡಿ ಅಂದರೆ, ಅದು ಹಂಗೆ ಮಾತಾಡಬೇಡ ನೀನು. ದಟ್ ಈಸ್ ಡೋಂಟ್ ಬಿ ಲೆಥಾರ್ಜಿಕ್ ಓವರ್ ವಾಟ್ ಯು ಸ್ಪೀಕ್. ನೋ ವಾಟ್ ಯು ಸ್ಪೀಕ್. ನೋ ವಾಟ್ ಯು ಸ್ಪೀಕ್. ಇದು ಇವಾಗ ನೀನು ಕಲ್ತ್ಕೋ. ಸೊ ಡ್ಯಾಡಿ ಹೇಳಿದಾಗ ಅದನ್ನು 1000 ಜನ ಕಮೆಂಟ್ ಮಾಡ್ಬೋದು. 1000 ಜನ ಕಮೆಂಟ್ ಮಾಡಿದಾಗ ಅದು ಅಲ್ಲಿಂದ ಎತ್ಕೊಂಡು ಒಬ್ಬ ಮೀಮ್ ಮಾಡ್ಕೊತಾನೆ ನೋಡಿ, ಅಲ್ಲಿಂದ ಎತ್ಕೊಂಡು ಒಬ್ಬ ಅದು ಮಾಡ್ಕೊತಾನೆ ನೋಡಿ, ಅಲ್ಲಿ ನಮ್ಮ ಲೈಫ್ ಹಾಳಾಗೋದು ಒಂದು ಪರ್ಸ್ಪೆಕ್ಟಿವಲ್ಲಿ. ಬಟ್ ಅದು ಬಿಫೋರ್ ಇಲ್ಲೊಬ್ರು ಹೇಳಿತ್ತು ನನಗೆ, ಆರ್ ಹೀಸ್ ಈವನ್ ಇಫ್ ಹಿ ಹ್ಯಾಸ್ ನಾಟ್ ಸೀನ್, ಅವ್ರು ಆ ಚಾನಲ್ ನೋಡಿ ಅದೊಂದು ರಾಂಗೇ ಅಲ್ವಾ ನೀನು ಮಾಡಿದ್ದು, ಜನ ಟ್ರೋಲ್ ಮಾಡೇ ಮಾಡ್ತಾರೆ. ಅದಕ್ಕೆ ನಾನು ನಿನ್ಗೆ ಹೇಳೋದು, ಹೋಗಿ ಮಾತಾಡಬೇಡ, ನೀನು ಬಿಡು. ಯಾಕೆಂದ್ರೆ ಯು ಟಾಕ್, ಯು ಡೋಂಟ್ ಥಿಂಕ್. ಐ ಡೋಂಟ್ ಥಿಂಕ್ ನನಗೆ ಸ್ಲ್ಯಾಂಗ್ ಇಶ್ಯೂಸ್ ಇದೆ, ನನಗೆ ಲ್ಯಾಂಗ್ವೇಜ್ ಇಶ್ಯೂಸ್ ಇದೆ, ನನಗೆ ಮಾತಾಡೋಕ್ಕೆ ಕಾನ್ಫಿಡೆನ್ಸ್. ನಾನು ಅದು ಯಾವತ್ತೂ ಯೋಚನೆ ಮಾಡಿಲ್ಲ. ಐ ಸೆಡ್ ತಪ್ಪಾ, ಅವ್ನು ಕಮೆಂಟ್ ಹಾಕ್ತಾನೆ, ತಿದ್ಕೋತೀನಿ. ನಾನು ತಿದ್ಕೊಳ್ಳೋ ಒಂದು ಆಸೆ ಇಲ್ಲ ಅಂದರೆ ನಾನು ಆ್ಯಕ್ಟರ್ ಆಗೋ ಅಂಥ ಒಂದು ಫಾರ್ಮ್ಯಾಟಿಗೆ ಬರಬಾರ್ದು ನಾನು, ಅಲ್ವಾ? And 4 ಜನ ಚಪ್ಪಾಳೆ ಹೊಡೆಯೋದು ನಿಮಗೆ ಬೇಕಂದಾಗ ಅವ್ರ ಹತ್ರ ಅವ್ರು ತಪ್ಕೊಂಡು ಹಿಡ್ದಾಗ ಅದನ್ನು ಅವನ ಕೈಲೇ ತಡ್ಕೊಳಕ್ಕೆ- ಚಪ್ಪಾಳೆ ಹೊಡಿಸ್ಕೊಳ್ಳೋದೇ ಅಲ್ವಾ ಗುರಿ ನನಗೆ. ದಟ್ ಈಸ್ ಗ್ರೋತ್ ಅಲ್ವಾ, ಅದು ಇರಬೇಕು ನನಗೆ ಲೈಫಲ್ಲಿ. ಅವ್ನು ಬೈದಾಗ್ಲೂ ಅದು ತಗೊಳಕ್ ರೆಡಿ ಇರಬೇಕು. 100 ಸಿನಿಮಾ ಚೆನ್ನಾಗಿದೆ, ಒಂದು ಸಿನಿಮಾ ಡಬ್ಬ ಥರದಿಂದ ಅವನ್ನ ಬಿಡೋಕ್ಕಾಗತ್ತಾ ನಾನು? ಅದಾಗಲ್ಲ. ಅವ್ನು 100 ಸಿನಿಮಾ ಚೆನ್ನಾಗಿಲ್ಲ ಆದರೂ ಒಂದು ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಪಾಪ ಅವನೇ ಅವ್ನ ಫ್ಯಾಮಿಲಿ ಕರ್ಕೊಂಡ್ಬಂದು ಸಿನಿಮಾ ನೋಡ್ತಾನೆ. ಲೆಟ್ ಅಸ್ ರೆಸ್ಪೆಕ್ಟ್ ದೆಮ್. ಈ 2-3 ಕಮೆಂಟ್ಸು ದೇ ಡೂ ಇಟ್ ಫಾರ್ ದೇರ್ ಓನ್ ದಿಸ್, ಅದೆಲ್ಲ ಐ ಡೋಂಟ್ ಸಿ ದಟ್ ಸಾರ್ಟ್ ಆಫ್ ಕಮೆಂಟ್ಸ್ ಇನ್ ಅ ಬ್ಯಾಡ್ ಆ್ಯಂಗಲ್. ಲೈಕ್ ಯು ಗೆಟ್ ಟು ನೋ ಯಾರು ಕನ್ಸ್ಟ್ರಕ್ಟಿವ್ ಅದು ಗೊತ್ತಾಗ್ಬಿಡುತ್ತೆ ನನಗೆ. ಯಾರಿಗೆ ಇದ್ರು ಗೊತ್ತಾಗಬೇಕು ಅದನ್ನು. ನನ್ನನ್ನು ಇಟ್ಕೊಂಡು ಟ್ರೋಲ್ ಮಾಡಿದ್ರು, ಇದನ್ನು ಮಾಡಿದ್ರು ಅಂತ ರೆಸ್ಪೆಕ್ಟ್ ದೆಮ್. ಅವರು ಅವ್ರ ಬ್ರೆಡ್ ಆ್ಯಂಡ್ ಬಟರ್ಗೆ ಮಾಡ್ತಿದ್ದಾರೆ ಪಾಪ. ಯಾರೋ ಒಬ್ಬರು ಐ ಫೀಲ್ ತಿದ್ಕೊಳ್ಳೋಕೆ ರೆಡಿಯಾಗಿದ್ದಷ್ಟು ಎವ್ರಿಥಿಂಗ್ ಇಸ್ ಸಿಂಪಲ್ ಇನ್ ಲೈಫ್. ಯು ಶುಡ್ ಫೋಕಸ್ ಆನ್ ವಾಟ್ ಮ್ಯಾಟರ್ಸ್. ಅಷ್ಟೇ. ಯಾವ್ದು ಬೇಕೋ ಅದಷ್ಟೇ ನೋಡಬೇಕು ಅನ್ನೋದು. ಆ್ಯಂಡ್ ತಂದೆ ಸ್ವಲ್ಪ ಅದೆಲ್ಲ ಪ್ರಿಪೇರ್ ಮಾಡಿದ್ದಾರೆ, ತುಂಬ ಪ್ರಿಪೇರ್ ಮಾಡಿದ್ದಾರೆ. ಪ್ರಿಪೇರ್ ಇನ್ ಸೆನ್ಸ್ ನೀನು ಪ್ರಿಪೇರ್ ಆಗೋ ಅಂತ ಕೂತ್ಕೊಂಡು ನನಗೆ ಯಾವತ್ತೂ ಈ ಥರ ಲೆಸನ್ಸ್ ಕೊಟ್ಟಿಲ್ಲ. ಆಟೋಮ್ಯಾಟಿಕ್ಲಿ ನೀನು ಡಬ್ಬ ಥರ ಡ್ರೆಸ್ ಮಾಡಿ ಡಬ್ಬ ಥರ ಇದೆಯಾ ಅಂತ ಹೇಳೋ ಡ್ಯಾಡಿ. 10 o'clock ಕೆಳಗಡೆ ಇಳಿದು ಬಂದರೆ ಏನು ಮಾಡ್ತಿದ್ದೆ ಮೇಲೆ. ಸೊ ಯು ನೋ ದ ಟೈಮ್ ವ್ಯಾಲ್ಯೂ. ಈ ಥರ ಅವ್ರ ಸ್ಟೇಟ್ಮೆಂಟ್ಸಿಂದ ಇವತ್ತಿಗೆ 10 o'clock ಇಳಿದು ಹೋದರೆ ಏನು ಗುರು 10 hours ಹೊರಟೋಯ್ತಲ್ಲ ಒಂದು ದಿವಸಕ್ಕೆ ಸ್ಟಾರ್ಟ್ ವ್ಯಾಲ್ಯೂಯಿಂಗ್ ಟೈಟ್ ಮಾಡಿದ್ದಕ್ಕೆ. ಇವತ್ತಿಗೂ ಸಂಡೇ ಐ ಪ್ರಿಫರ್ ನಾಟ್ ಟು ಟಾಕ್ ಎನಿಥಿಂಗ್ ಟಾಕ್ಸಿಕ್. ರೂಲ್ ಅಟ್ ಹೋಮ್ ನನಗೆ ನನ್ನ ರೂಲ್ ಅದು. ನನಗೆ ನಾನು ನಮ್ಮ ಬ್ರದರ್ಗೂ ಹೇಳ್ತೀನಿ, ಸರಿ ಸಂಡೇ ಹಾಲಿಡೇ, ಡೋಂಟ್ ಟಾಕ್ ಎನಿಥಿಂಗ್ ಟಾಕ್ಸಿಕ್. ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಇರುತ್ತೆ, ಎನಿಥಿಂಗ್ ಮೈಟ್ ಬಿ ದಟ್, ಸಂಡೇ ಮಾತಾಡಬೇಡ. ಐ ಲೈಕ್ ಟು ಗಿವ್ ದಟ್ ರೆಸ್ಟ್ ಟು ಮೈ ಹೆಡ್. ಐ ನೋ ಇಟ್ಸ್ ರಾಂಗ್, ಪ್ರಾಕ್ಟಿಕಲಿ ಡಸಂಟ್ ವರ್ಕ್. ಪ್ರಾಕ್ಟಿಕಲಿ ಸಂಡೇನೇ ಯಾರು ಪ್ರಾಬ್ಲಮ್ಗೆ ಆ ಸೊಲ್ಯೂಷನ್ ಬರಲ್ಲ. ಬಟ್ ಸಂಡೇ ನಾವು ಕೂತ್ಕೊಂಡು ಅದನ್ನು ಸೊಲ್ಯೂಷನ್ ಹುಡುಕಿದ್ರೆ ಆಗಬಹುದು ಒಂದೊಂದು ಸತಿ. ಬಟ್ ನನಗೇನಂದರೆ ಇಲ್ಲ, ಒನ್ ಡೇ ತಲೆಗೆ ಸ್ಪೇಸ್ ಕೊಡಿ. ಸಮ್ವೇರ್ ಎವ್ರಿ ಡೇ ಯು ಸಿಟ್ಟಿಂಗ್ ಆ್ಯಂಡ್ ಟಾಕಿಂಗ್ ಅಬೌಟ್ ಸೊಲ್ಯೂಷನ್, ಯು ವೋಂಟ್ ಗೆಟ್ ಇಟ್. ಅದಕ್ಕೊಂದು ಸೆಲ್ಫ್ ಅನಲೈಸೇಷನ್ ಬರಬೇಕು. ಎಲ್ಲೋ ಒಂದು ಕಡೆ ರೈಟರ್ಸ್ ಬ್ಲಾಕ್ ಅಂತೀವಿ. ಒಂದು ಕತೆ ಮಾಡ್ತೀನಿ ರೈಟರ್ಸ್ ಬ್ಲಾಕ್ ಥರ ಜರ್ನಿ ಬ್ಲಾಕ್ ಆಗಿಬಿಡುತ್ತೆ. ಎಲ್ಲೋ ಒಂದು ಕಡೆ ಥಾಟ್ ಪ್ರಾಸೆಸ್ ಬ್ಲಾಕ್ಸ್ ಆಗುತ್ತೆ.
ಅದೆಲ್ಲೋ ಒಂದು ಕಡೆ ಸಮ್ವನ್ ಯು ಗೋ ಮೀಟ್ ಸಮ್ವನ್. ನಾನು ಯಾವುದೋ ಒಂದು ಬಿಗ್ ರೂಟಕ್ಕೆ ಹೋಗ್ತೀನಿ, ಎಲ್ಲೋ ಒಂದು ಕಡೆ ಅವ್ನು ನೋಡಿ ನನಗೊಂದು ಥಾಟ್ ಸ್ಟ್ರೈಕ್ ಆಗುತ್ತೆ. ಎಲ್ಲೋ ಒಂದು ಜರ್ನಿ ಮಾಡ್ತಿದ್ದಂಗೆ ಎಲ್ಲೋ ಒಂದು ಆಕ್ಸಿಡೆಂಟ್. ಇವತ್ತು ಆನ್ ದ ವೇ ವೈಲ್ ಕಮಿಂಗ್ ಒಂದು ಟಾಟಾ ಎ ಸಿಗೂ ಒಂದು ಸ್ಮಾಲ್ ಕ್ಯಾಬ್ ಡ್ರೈವರ್ಗೂ ಒಂದು ಸ್ಮಾಲ್ ಥಿಂಗ್. ನನ್ನ ಇಂಟೆನ್ಷನ್ ಅಲ್ಲಿ ನಾನು ಇಂಟರ್ವ್ಯೂಗೆ ಟೈಮ್ ಕೊಟ್ಟು ಆ ಟೈಮಿಗೆ ಹೋಗಬೇಕು. ಬಟ್ ಅದರ್ ಪೀಪಲ್ ಅವನಿಗೂ ಲೇಟ್ ಆಗುತ್ತೆ, ಬಟ್ ಅವ್ನು ಅದನ್ನು ನೋಡಿಕೊಂಡು ಅದ್ರ ಬಗ್ಗೆ ಗಾಸಿಪ್ ಮಾಡಿಕೊಂಡು, ಬಟ್ ಅಲ್ಲಿ ಯಾರೋ ಒಬ್ಬ ನಿಂತ್ಕೊಂಡೆ ಅದನ್ನು ಬಿಡಿ ಟ್ರಾಫಿಕ್ ಆಗುತ್ತೆ ಅಂತ ಹೇಳಿದ್ದು. ಒಬ್ಬೊಬ್ರದ್ದು ಇಂಟೆನ್ಷನ್, ಒಬ್ಬರದ್ದು ಪರ್ಸ್ಪೆಕ್ಟಿವ್. ಲೈಫ್ ಇಸ್ ವೆರಿ, ನನ್ನ ಪ್ರಕಾರ ಲೈಫ್ನ ನಾವು ತುಂಬ ಸ್ಟ್ರೆಸ್ಫುಲ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನೋಡೋ ಕಣ್ಣು ಕರೆಕ್ಟ್ ಆಗಿದ್ರೆ ತುಂಬ ಸಿಂಪಲ್ ಆ್ಯಂಡ್ ಆಗಿದೆ. ಎವ್ರಿ ಒನ್ ಆರ್ ಲೀಡಿಂಗ್ ಇನ್ ಟು ದಟ್ ರೇಸ್. ದಟ್ ಈಸ್ ಅ ರೆಡ್ ಫ್ಲ್ಯಾಗ್. ಸೀರಿಯಸ್ಲಿ ಲೈಫ್ ಇಸ್ ಫನ್. ನಾನು 1 ಲಕ್ಷ ಬರುತ್ತೆ, 1 ಲಕ್ಷದಲ್ಲಿ ಆರಾಮಾಗಿ ಇರ್ತೀನಿ ಅಂತ ನನ್ನ ಲೈಫಲ್ಲಿ ಡಿಸೈಡ್ ಮಾಡಿಬಿಟ್ರೆ ನಾನು ಪಕ್ಕದಲ್ಲಿರೋ 10 ಕೋಟಿ ಮಾಡಿದ್ರು ನಿಮಗೆ ತೊಂದರೆ ನನ್ನ ಲೈಫಲ್ಲಿ ನನ್ನಷ್ಟು ಖುಷಿಯಾಗಿರೋನು ಯಾವನೂ ಇರಲ್ಲ. ಈ 1 ಲಕ್ಷ ಅನ್ನೋದನ್ನ ನಾನು 2 ಲಕ್ಷಕ್ಕೆ ಕಷ್ಟಪಟ್ಬಿಟ್ಟೆ ಅಂತ ಇಟ್ಕೊಳ್ಳಿ. ಲೈಕ್ 2 ಲಕ್ಷಕ್ಕೆ ಸಾಲ ಮಾಡಿರ್ತೀನಿ ಅವ್ರು ವಾಟ್ ಎವರ್ XYZ, ನೆಮ್ಮದಿ ಹೊರಟೋಗುತ್ತೆ. ಈ ಮಧ್ಯ ಎಲ್ಲ ಮಾತಾಡಿದ್ವಿ ವಿಕಿ. Yeah. ವಿತ್ ದಿಸ್ ಮೆಚೂರಿಟಿ ಮತ್ತು ಇಷ್ಟೆಲ್ಲ ಏನು ಲೈಫನ್ನು ನೋಡ್ಕೊಂಡು ಬಂದಿದ್ದೀರಾ, ವೇರ್ ಇಸ್ ಲವ್ ಇನ್ ಯುವರ್ ಲೈಫ್ ರೈಟ್ ನಾವು? ಅಂದರೆ ರಿಲೇಷನ್ಶಿಪ್ಗೆ ಜಾಗ ಮಾಡ್ಕೊಂಡಿದ್ದೀರಾ? ಓ ಯು ಆರ್ ಟಾಕಿಂಗ್ ಅಬೌಟ್ ಲವ್ ಸ್ಟೋರೀಸ್. ಅಂದರೆ ಯುವರ್ ಪರ್ಸ್ನಲ್ ಲವ್. ಪರ್ಸ್ನಲ್ ಲವ್ ಇಲ್ಲಾಂದರೆ ಎವ್ರಿ ಡೇ ಐ ವೋಂಟ್ ಡ್ರೆಸ್ ಅಪ್ ಆ್ಯಂಡ್ ಐ ವೋಂಟ್ ಟೇಕ್ ಅ ಶಾರ್ ಆ್ಯಂಡ್ ಐ ವೋಂಟ್ ವಾಕ್ಔಟ್. ಅಂದರೆ ಐ ಮೆಂಟ್ ಸೆಲ್ಫ್ ಲವ್ ಬೇರೆ, ಹಾಂ, ಐ ಮೆಂಟ್ ನಿಮ್ಮ ರಿಲೇಷನ್ಶಿಪ್. ಗರ್ಲ್ ಫ್ರೆಂಡ್. ಐ ಆಮ್ ಸಿಂಗಲ್ ಫಾರ್ ನೌ, ಬಟ್ ಐ ಹ್ಯಾವ್ ಹ್ಯಾಡ್ ಮೈ ಸಾರ್ಟ್ಸ್ ಆಫ್ ಕ್ರಷಸ್ ಆ್ಯಂಡ್ ಎವ್ರಿಥಿಂಗ್. ಅದು ಲೈಫ್ ಇಲ್ಲ ಅಂದರೆ ಅದು ಮಜಾ ಇಲ್ಲ. ಐ ಫೀಲ್ ದಟ್ ಈಸ್ ದ ಪ್ಲೇಸ್ ವೇರ್ ಯು ಬಿಕಮ್ ಅ ಚೈಲ್ಡ್. ಆ್ಯಂಡ್ ಮೋರ್ ಓವರ್ single or being committed, whatever it is, I would tell I'm single, because when you're committed, you're as one person only. Oh. I see that as a format. And Which ಪ್ರೀತಿ means to say you are single now. We have to see ಯಾವ single. ಅದನ್ನ ಹೆಂಗ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬಟ್ ಐ ಆಮ್ ಕಮಿಟೆಡ್ ವಿತ್ ಮೈ ವರ್ಕ್. ಆ್ಯಂಡ್ ನಾನು ನನ್ನ ಇಂಡಸ್ಟ್ರಿನ ಇಲ್ಲ ನನ್ನ ಪ್ಯಾಷನ್ನ ಯಾವ ಥರ ಪ್ರೀತಿ ಮಾಡ್ತೀನಿ, ಹೌ ಐ ಲವ್ ಮೈ ಮಾಮ್, ನಮ್ಮ ಅಮ್ಮನ ಯಾವ ಥರ ಪ್ರೀತಿ ಮಾಡ್ತೀನಿ, ಮೈ ಲವ್ ಸ್ಟೋರಿ ವಿಲ್ ಬಿ ಆ್ಯಸ್ ಪ್ಯೂರ್ ಆಸ್ ದಟ್ ಓನ್ಲಿ. ಸೊ ಮುಂದೆ ನೆಕ್ಸ್ಟ್ 2-3 years ಹೆಂಗೆ ಕಾಣಿಸ್ತಾ ಇದೆ ಲೈಫು? ಯಾವುದ್ರ ಹಿಂದೆ ಓಡ್ತಾ ಇದ್ದೀರಾ ಅಪಾರ್ಟ್ ಫ್ರಮ್ ಕರಿಯರ್? ಮೇನ್ ಇಸ್ ಕೆರಿಯರ್ ಓನ್ಲಿ. ಐ ಗೆಸ್ ಐ ಆಮ್ ರನ್ನಿಂಗ್ ಫಾರ್ ಸಮ್ ಪೀಸ್ ಆಲ್ಸೋ. ಸ್ವಲ್ಪ ಆ ಥರ ಒಂದು ಗೋಲ್ಸು ಮಾಡ್ಕೋಬೇಕು. ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ಡೋಂಟ್ ಅಡ್ವೈಸ್ ದ ಯಂಗ್ಸ್ಟರ್ಸ್, ಬಟ್ ಎಲ್ಲೋ ಒಂದು 10 ಜನಕ್ಕೆ ಸ್ವಲ್ಪ ಪೀಸ್ಫುಲ್ ಲೈಫ್ ಕನ್ಸ್ಟ್ರಕ್ಟಿವ್ ಮಾಡಿಕೊಟ್ಬಿಡೋಣ ಅಂತ. ಆ್ಯಂಡ್ ಗೆಟ್ ನ್ಯೂ ಟ್ಯಾಲೆಂಟ್ಸ್. ಅಂದರೆ ಮೂವೀಸ್ ಮೂಲಕ ಆಸ್ ಅ ಪ್ರೊಡ್ಯೂಸರ್? ಮೂವೀಸ್ ಮೂಲಕ ಅಂತ ಮಾತ್ರ ಅಲ್ಲ. ಲೈಕ್ ಯು ಆ್ಯಸ್ ಸೂನ್ ಆಸ್ ಐ ಕೇಮ್ ಯು ಸೆಡ್ ತುಂಬ ಎಡಿಟರ್ಸ್ ಇದ್ದಾರೆ ವಿಕಿ, ದೇ ಆರ್ ವೆರಿ ಟ್ಯಾಲೆಂಟೆಡ್. ವೇರ್ ಆರ್ ದೇ? ವೇರ್ ಇಸ್ ದ ಪ್ಲ್ಯಾಟ್ಫಾರ್ಮ್ ಫಾರ್ ದೆಮ್? ಆ್ಯಂಡ್ ಮೇಕ್ ಅ ಪ್ಲ್ಯಾಟ್ಫಾರ್ಮ್ ಫಾರ್ ಮೈ ಸೆಲ್ಫ್. ಆ್ಯಂಡ್ ನನಗೆ ಮಾತ್ರ ಈ ಪ್ಲ್ಯಾಟ್ಫಾರ್ಮ್ ಇರಬೇಕಂತ ಅಂದ್ಕೊಳ್ಳೋದು ದುರಾಂಕಾರ, ಸ್ವಾರ್ಥ ಕೂಡ ಬೇಡ ನನಗೆ. ಐ ಡೋಂಟ್ ವಾಂಟ್ ದಟ್. ಎಲ್ರಿಗೂ ಆಗಲಿ. ಕ್ರಿಯೇಟ್ ಅ ಇಕೋಸಿಸ್ಟಮ್. ಯಾ, ಒಂದೇ ಒಳ್ಳೆ ಇಕೋಸಿಸ್ಟಮ್, ವೆರಿ ಗುಡ್ ವರ್ಡ್. ಇಟ್ ವಾಸ್, ಹೇಳಲೇಬೇಕು, ಇದು ಯಶ್ ಅವ್ರು ನನಗೆ ಹೇಳಿತ್ತು, ಯಶ್ ಸರ್ ಹೇಳಿತ್ತು ನನಗೆ. ನಾನು ಅವ್ರನ್ನ ಫಸ್ಟಿಂದ ಸರ್ ಅಂತ ಕರೀಲಿಲ್ಲ, ಬಟ್ ಈ ಥರ ಒಂದು ಪಾಡ್ಕಾಸ್ಟಲ್ಲಿ ಕರಿಬೇಕು. ವಿ ಹ್ಯಾಡ್ ಅ ಗ್ರೇಟ್ ಕಾನ್ವರ್ಸೇಷನ್ ಆ್ಯಂಡ್ ಈ ಸರ್ ಇಕೋಸಿಸ್ಟಮ್ ರೆಡಿ ಮಾಡಬೇಕು. ನಿನ್ನ ಬಿಲೀಫ್ ಸಿಸ್ಟಮ್ನ ನೀನು ಮಾತಾಡು, ತಪ್ಪಾಗಿದ್ದರೂ ಪರವಾಗಿಲ್ಲ, ರೈಟ್ ಆಗಿದ್ದರೂ ಪರವಾಗಿಲ್ಲ, ಯು ಲರ್ನ್ ಫ್ರಮ್ ಯುವರ್ ಮಿಸ್ಟೇಕ್ಸ್. ವೆರಿ ವೆಲ್ ಸೆಡ್. ಅವರೇ ನನಗೆ ಈ ಮಾತನ್ನು ಹೇಳಿತ್ತು. ಸೇಮ್ ಗೋಸ್ ಟು ದರ್ಶನ್ ಸರು ನನಗೆ ಈ ಥರ ಅಡ್ವೈಸ್ ಮಾಡಿದ್ದಾರೆ. ಒಳ್ಳೆ ಸಿನಿಮಾ ಮಾಡಿ ಚಿನ್ನ ಸಾಕು, ಆಡಿಯನ್ಸಿಗೆ ಅಷ್ಟು ಸಾಕು ಚಿನ್ನ, ಎಂಟರ್ಟೈನ್ ಮಾಡು, ಸಿನಿಮಾಗಳು ಮಾಡ್ತಾ ಇರಿ, ರೆಕಗ್ನೈಸ್ ಆಗಬೇಕು, ಕಾಣಿಸ್ಕೋಬೇಕು ನೀವೆಲ್ಲ ಕಡೆ. ನೀವು ಕಾಣಿಸ್ಕೊಂಡಿಲ್ಲ ಅಂದರೆ ಹೇಗೆ? ಆಡಿಯನ್ಸ್ ಏನು ಚಿನ್ನ, ಪಾಪ ಆಟೋ ಡ್ರೈವರ್ಸ್ ಏನು ಮಾಡ್ತಾರೆ, ಬಂದು ಸಿನಿಮಾ ನೋಡ್ತಾನೆ ಅವನು ಅಷ್ಟೇ. ಸಿನಿಮಾ ನೋಡ್ಸೋದಾರ ನೀವುಗಳು ಮಾಡಿದ್ರೆ ಅವ್ನು ನಿಮ್ಮನ್ನು ಎತ್ತಿ ಬೆಳೆಸ್ತಾನವನು. ಅವನಿಗೂ ಪಾಪ 2.5 hour ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು ನೀವು. ಸೊ ಐ ಹ್ಯಾಡ್ ಗುಡ್ ವೆಲ್ ವಿಶರ್ಸ್. ದಿಸ್ ಸರ್ಕಲ್ ಆಫ್ ವೆಲ್ ವಿಶರ್ಸ್ ಆರ್ ಮ್ಯಾಕ್ಸಿಮಮ್ ಇವರೇ ನನಗೆ ಮ್ಯಾಕ್ಸಿಮಮ್. ಶಿವರಾಜ್ ಕುಮಾರ್ ಸರ್ ಇಸ್ ಕಂಪ್ಲೀಟ್ಲಿ, ನನಗೂ ಅವ್ರಿಗಿರೋ ಒಂದು ರ್ಯಾಪೋ ಅದು ಬರೀ ನಮ್ಮಿಬ್ರಿಗೆ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಅದು ಏನೋ ಒಂದು ಸಡನ್ನಾಗಿ ಜನ ಇದ್ದಾಗ ನಾವು ಮಾತಾಡಲ್ಲ, ಇಬ್ಬರೂ ಮಾತಾಡಲ್ಲ, ಬಟ್ ದೆರ್ ಇಸ್ ದಟ್ ಹ್ಯಾಂಡ್ ಟು ಹ್ಯಾಂಡ್ ಟಚ್.
ವಿಚ್ ಸ್ಪೀಕ್ಸ್ ಲೈಕ್ ಅ ವೆರಿ ಬಿಗ್ ಥಿಂಗ್. ಯಾವುದೋ ಒಂದು ಸಿನಿಮಾ ಪ್ರಮೋಷನಲ್ಲಿ ಕೂತ್ಕೊಂಡಾಗ ಯಾರು ಒಂದು ನೆಕ್ಸ್ಟ್ ಲೆಗಸಿ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳಿದಾಗ ತ್ರಿವಿಕ್ರಮ ಮಾಡ್ತಾನೆ ಅಂದ್ಬಿಟ್ರು. ವಿಕ್ಕಿ ಮಾಡ್ತಾನೆ ಅಂದ್ಬಿಟ್ರು. ನಾನು ಫೋನ್ ಮಾಡಿ ಯಾಕೆ ಸರ್, ನನ್ನ ಮನಸ್ಸಲ್ಲಿರೋ ನನಗೆ ಹೇಳಿಲ್ಲ ಸರ್, ನೀವು ಅಲ್ಲೋ ಕೂತ್ಕೊಂಡು ಹೇಳ್ತಾ ಇದ್ದೀರಾ ಅಂದು. ದಟ್ಸ್ ಹೌ ವಿ ಬೋತ್ ಆರ್. ಆ್ಯಂಡ್ ಐ ಹ್ಯಾವ್ ಹ್ಯೂಜ್ ಲವ್ ಟುವರ್ಡ್ಸ್ ದೀಸ್ 4 ಪೀಪಲ್ ಹೂಮ್ ಐ ಮೆನ್ಷನ್ಡ್, ಲೈಕ್ ಬಿಗ್ ಜನ್ರೇಷನ್ ಇರೋ ಅಂತ, ಡ್ಯಾಡಿ ಇನ್ಕ್ಲೂಡಿಂಗ್ ಡ್ಯಾಡಿ. ವೆರಿ ಗುಡ್. ಎನಿ ಟೈಮ್ ನಾನು ಫೋನ್ ಮಾಡಿ ಐ ಕ್ಯಾನ್ ಆಸ್ಕ್ ಫಾರ್ ಎನಿ ಅಡ್ವೈಸ್, ಎನಿ ಗೈಡೆನ್ಸ್. ಆ್ಯಂಡ್ ನಾನು ಕೇಳಿಲ್ಲ ಅಂದರೂ ನನಗೆ ಕೊಟ್ಟಿದ್ದಾರೆ. ನನ್ನ ಮೇಲೆ ಒಂದು ಕಣ್ಣಿದೆ ಅವ್ರಿಗೆ. ಯಾ, With the tale that you have and with the heart that has seen so much and with the focus in the right place, I only wish you good things. ಥ್ಯಾಂಕ್ ಯು. VKR. ನಾನು ವಿಕಿ ಅಂತ ಹೋಗ್ತಾ ಇದ್ದೀನಿ. I'm taking a pause. No, VKR. ಇಲ್ಲ, ತುಂಬ ಕಷ್ಟ ಅದು ರಿಜಿಸ್ಟರ್ ಆಗೋದು. ಅದು ಒಂದು VKR ಇಸ್ ಡಿಫಿಕಲ್ಟ್. ವೆರಿ ಸಿಂಪಲ್, ಲೈಕ್ ರೀಚ್ ಆಗಬೇಕು. ಇಟ್ಸ್ ವಿ ಆಲ್ಸೋ ಶುಡ್ ಬಿ ರೆಕಗ್ನೈಸ್ಡ್. ನಾವು ಅದೇನೋ ಮಾಡಬೇಕು, ರೆಕಗ್ನೈಸ್ ಆಗೋ ಥರ ನಾವು ವಿಸಿಬಿಲಿಟಿ ನಾವು ತರಿಸ್ಕೋಬೇಕು. ಇಫ್ ಯುವರ್ ಸಾಂಗ್ ಇಸ್ ನೈಸ್, ದೇ ಆರ್ ಗೋನ್ ಟು ಗೋ ಟೈಪ್ ಇಟ್ ಆ್ಯಂಡ್ ದೇ ಆರ್ ಗೋನ್ ಟು ಸಿ ದ ಸಾಂಗ್. ಲೈಕ್ ದಟ್ ಓನ್ಲಿ ವಿ ಶುಡ್ ಆಲ್ಸೋ ಬಿ ವಿಸಿಬಲ್, ರೆಕಗ್ನೈಸ್ ಆಗಬೇಕು. VKR ನನಗದಿಷ್ಟ, ಲೈಕ್ ಟು ಪುಟ್ ಮೈ ಅಬ್ರಿವೇಷನ್ ಹಾಕೊಂಡ್ಬಿಡೋಣ ಅನ್ನೋದೊಂದು. ಜಾಸ್ತಿ ಕರಿತಾ ಜನಕ್ಕೂ ಫ್ಯಾಮಿಲಿಯರೈಸ್ ಒನ್ಸ್ ಯು ಆರ್ ವಿಕ್ಟ್ರಿ ಲೇನ್ ಆರ್ ಒನ್ ಸಕ್ಸಸ್, ಪೀಪಲ್ ವಿಲ್ ಅಡಾಪ್ಟ್ ಟು ದಟ್ ನೇಮ್. ಅಷ್ಟೇ. ಇಟ್ಸ್ No ದೇರ್, looking back. ಬಟ್ ಯುವರ್ ಐಡಿಯಾಸ್ ಶುಡ್ ಬಿ ಗುಡ್. ಮುಂದೆ ಏನೇ ಆದ್ರೂ ಈ ಒಳಗಿರೋ ಒಳ್ಳೊಳ್ಳೆತನ, ವ್ಯಾಲ್ಯೂಸು ಅದೆಲ್ಲ ನಿಮ್ಮನ್ನು ಯಾವಾಗಲೂ ಕಾಪಾಡಲಿ. ಥ್ಯಾಂಕ್ ಯು. ಲೆಟ್ ಇಟ್ ನಾಟ್ ಚೇಂಜ್ ಯು ದಟ್ಸ್ ದ ಫಸ್ಟ್ ಥಿಂಗ್. ಅನ್ನೋದು. I guess there's always few people to always let you know you're changing. ಅದರಲ್ಲಿ ನಮ್ಮ ತಂದೆ is right there. ಯಾಕೋ ಅಂತನಾ ಯಾಕೋ ಅಂತ ಅಲ್ಲ, ಎಲ್ಲೋ ಒಂದು ಕಡೆ ಹಿಂಗೆ ಹೋಗ್ತಾ ಇದ್ರೆ ಕಂಡು ಹಿಡಿತಾರೆ. ಸೊ ಆ ಥರ ಪೀಪಲ್ ಬಿಕಾಸ್ ನನ್ ಆಫ್ ಮೈ ಫ್ಯಾಮಿಲಿ ಮೆಂಬರ್ಸ್ ಯಾರು ನನ್ನ ಸಪೋರ್ಟ್ ಮಾಡಲ್ಲ, ಎಲ್ಲ ಕ್ರಿಟಿಸೈಸ್ ಮಾಡ್ತಾರೆ. ದಟ್ಸ್ ದ ಫಸ್ಟ್ ಅಡ್ವಾಂಟೇಜ್ ನನ್ನ ಲೈಫಲ್ಲಿ. ನಮ್ಮಮ್ಮ ನನ್ನ ಟೀಸರ್ ನೋಡ್ಕೊಂಡು ಹತ್ಬಿಡ್ಬೋದು, ನಮ್ಮ ಸಿಸ್ಟರ್ ಹತ್ಬಿಡ್ಬೋದು, ದಟ್ ಆ್ಯಂಡ್ ಆಲ್ ಇಸ್ ದೇರ್. ಬಟ್ ಡಬ್ಬ ಥರ ಇದೆ ನೋಡಿ ಹ್ಯಾಂಗಲಲ್ಲಿ ಅಂತ ಹೇಳ್ತಾರೆ. ದಟ್ ಈಸ್ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಅದಲ್ಲ ನನಗೆ ಆಬ್ವಿಯಸ್ಲಿ. ಯಾಕೆಂದರೆ ಬೈಯೋರೇ ಬದುಕಕ್ಕೆ ಹೇಳೋದು ಅಂತ ಹಳೇ ಮಾತು. ಆ ಥರದವರು ಹೆಚ್ಚು ಎಷ್ಟಿರ್ತಾರೋ ಅಷ್ಟು ಇನ್ನೂ ಬೆಳೆಯೋಕ್ಕೆ ಯು ಆಲ್ವೇಸ್ ಫೋಕಸ್ ಆನ್ ಗ್ರೋತ್ ಆ್ಯಂಡ್ ನಾಟ್ ಆನ್ ಈಗೋಸ್ ಅಥವಾ ಐ ಆಮ್ ದಿಸ್ ಐ ಆಮ್ ದ್ಯಾಟ್ ಅನ್ನೆಸೆಸರಿ ಆಗಿ ಡಿಸ್ಟ್ರಾಕ್ಟ್ ಆಗಲ್ಲ ಅನ್ಸುತ್ತೆ. ಅದು ಪರ್ಮನೆಂಟ್ ಅಲ್ಲ. ದೇರ್ ಇಸ್ ನೋ ಲೈಫ್ ಇನ್ ದಟ್. ದೇರ್ ಇಸ್ ನೋ ಲೈಫ್. ಆ ಥರ ಎಲ್ಲ ಯೋಚನೆ ಮಾಡಿಬಿಟ್ರೆ, ಈಗೋ ಬಂದುಬಿಟ್ರೆ ಲೈಫ್ ಇಸ್ ಗಾನ್. ಆ್ಯಕ್ಚುಲಿ ಯು ಆರ್ ಡೆಡ್ ವೆನ್ ಯು ಹ್ಯಾವ್ ಈಗೋ. ಎಸ್ಪೆಷಲಿ ಇನ್ ಇಂಪಾರ್ಟೆಂಟ್ ಫೇಸಸಲ್ಲಿ ಆ ಈಗೋ ಬರಬಾರ್ದು. ಎಲ್ಲೋ ಒಂದು ಕಡೆ ಜಗಳ ಆಡಿರ್ತೀವಿ ತುಂಬ ಇಷ್ಟ ಆಗಿರೋರ ಜೊತೆಗೆ, ನಾಳೆ ನೋಡೋಷ್ಟ್ರಲ್ಲಿ ಅವ್ರು ಇರೋಲ್ಲ. ಆವಾಗ ಲೈಫಲ್ಲಿ ಒಂದು ದೊಡ್ಡ ರಿಗ್ರೆಟ್ ಆಗುತ್ತೆ. ಈ ಥರ ಎಲ್ಲ ಫೇಸಸ್ ಎಲ್ಲ ನನ್ನ ಲೈಫಲ್ಲಿ ಆಗಿದೆ. ನಾಟ್ ಇನ್ ಲವ್ ಸ್ಟೋರೀಸ್, ನಾಟ್ ಇನ್ ಫ್ರೆಂಡ್ಶಿಪ್ಸ್. ಎಲ್ಲೋ ಒಂದು ಕಡೆ ಐ ಲವ್ಡ್ ಅ ಗೈ ಇನ್ ಮೈ ಸ್ಕೂಲ್. ತುಂಬ ಡೀಟೇಲ್ ಹೋಗಲ್ಲ, ಬಟ್ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ನಾನು ತುಂಬ ಪ್ರೀತಿ ಅವ್ನು ಕಂಡ್ರೆ. ಅವ್ನ ಲೈಫಲ್ಲಿ ಅವ್ನಿಗೇನೋ ಪ್ರಾಬ್ಲಮ್ ಆಗಿತ್ತು. ಐ ನೋಟಿಸ್ಡ್ ಇಟ್, ಬಟ್ ಐ ಡಿಡ್ಂಟ್ ಆಸ್ಕ್ ಹಿಮ್ ದಟ್ ವಾಟ್ಸ್ ಅ ಪ್ರಾಬ್ಲಮ್. ಆ ಕ್ಯಾರೆಕ್ಟರ್ಲಿ ಇದ್ದೆ ನಾನು ನನ್ನ ಲೈಫಲ್ಲಿ. ಪ್ರಾಬ್ಲಮ್ ಕೇಳೋದು ಬೇಡ ಗುರು. ಒಂದು ಸತಿ ಕೇಳೋಣ, 2 ಸತಿ ಕೇಳೋಣ, 3ನೇ ಸತಿ ಕೇಳಬಾರ್ದು. ಆ್ಯಂಡ್ ಟು ಸಿ, ಐ ಡಿಡ್ಂಟ್ ಆಸ್ಕ್ ಹಿಮ್ ದ 3rd time, ಬಟ್ ಐ ವಾಸ್ ದೇರ್ ವಿತ್ ಹಿಮ್. Within 4 days, he hung himself, he passed away. This happened. ಅಯ್ಯೋ. ತುಂಬ ಡೀಟೇಲ್ ಹೋಗಲ್ಲ ನಾನು, ಬಟ್ ಯಾ, ದಿಸ್ ಹ್ಯಾಪೆಂಡ್. ಅದಾದಮೇಲೆ ನನ್ನ ಲೈಫ್ ಯಾವ ಥರ ಚೇಂಜ್ ಆಗೋಯ್ತಂದರೆ, ಲೆಟ್ ಮಿ ಆಸ್ಕ್ 100 times. 200 ಸತಿ ಕೇಳೋಣ, 1000 ಸತಿ ಕೇಳೋಣ, ಏನಿದೆ ಅವತ್ತಿನ ದಿವಸ ಅದು ಇದ್ದಿದ್ದು ಈಗೋನಾ, ರೆಸ್ಪೆಕ್ಟ್ ಟುವರ್ಡ್ಸ್ ದ ಪ್ರಾಬ್ಲಮಾ, I don't know. But I didn't ask. 3rd time I didn't ask. ಏನಾಗ್ತಿತ್ತು? 3ನೇ ಸತಿ ಹೇಳಿದ್ರೆ ಹತ್ಬಿಟ್ಟಿರೋನು ಮ್ಯಾಕ್ಸಿಮಮ್. 5 times ಕೇಳ್ಬೋದಾಗಿತ್ತು. 10 ಸತಿ ಎಲ್ಲೊಂದು ಕಡೆ ಬ್ರೇಕ್ ಆಗಿ ಮೇ ಬಿ ಹಿ ಮೈಟ್ ಹ್ಯಾವ್ ಟೋಲ್ಡ್. ಅಲ್ಲೊಂದು ಮೈಂಡ್ಸೆಟ್ಟಲ್ಲಿ ನನಗೆ ಇವತ್ತಿಗಿದೆ, ಬಟ್ ಇಟ್ ವಾಸ್ ಸಮಥಿಂಗ್ ರಿಲೇಟೆಡ್ ಟು ಹಿಸ್ ಫ್ಯಾಮಿಲಿ, ಏನೋ ಪ್ರಾಬ್ಲಮ್ಮು. ಬಟ್ ತಪ್ಪು ಮಾಡಿದ್ನಾ, ಕೇಳ್ಬೋದಾಗಿತ್ತಲ್ವಾ, ಕೇಳೋದ್ರಲ್ಲಿ ಏನಿದೆ
ಕ್ರೈಯಿಂಗ್ ಅಬೌಟ್ ದ ಟಾಪಿಕ್ ಸೇಯಿಂಗ್ ಐ ಆಸ್ಡ್ ಹಿಮ್, ನಾನು ಕೇಳಿದೆ ಅವ್ನು ಹೇಳಿಲ್ಲ ನನಗೆ, ಅದು ಬೆಟರ್. ದ್ಯಾನ್ ರಿಗ್ರೆಟ್ ರಿಗ್ರೆಟ್ ಆಫ್ ಅಲ್ಲಿಂದ ಆಸ್ಕಿಂಗ್. ಇವತ್ತು ನಮ್ಮ ಕಸಿನ್ಸು ಇಲ್ಲ ನನ್ನ ಫ್ರೆಂಡ್ಸು ಇಲ್ಲ ಸುಮ್ಮನೆ ಯಾರೋ ಡಲ್ ಆಗಿದ್ದು ಏನಾಯಿತು ಅಂತ ಒಂದು ಸತಿ ಕೇಳೋಣ, 1000 ಸತಿ ಕೇಳ್ತೀನಿ. ಅದು ನನ್ನ ಕಸಿನ್ಸ್ ಅಷ್ಟು ಇರಿಟೇಟ್ ಆಗ್ತಾರೆ ಇವತ್ತಿಗೂ. ವಾಟ್ ಹ್ಯಾಪೆಂಡ್ ಅಂತ ಕೇಳ್ತಾ ಇರ್ತೀನಿ. ಬಿಕಾಸ್ ಒಂದು ಕಡೆ ದೆಲ್ ಬ್ರೇಕ್ ದೆಲ್ ಟೆಲ್. ನಮ್ಮ ಹತ್ರ ಹೇಳಿಲ್ಲದೆ ಇದ್ರು ಯಾರೋ ಒಬ್ರು ಜೊತೆಗಿರ್ತಾರಲ್ಲ. ಬಿಕಾಸ್ ಇಟ್ ಇಸ್ ಆಲ್ ದಟ್ ಲವ್ ವಿಚ್ ದೇ ವಾಂಟ್ ವೆನ್ ದೇ ಆರ್ ಡೌನ್. ಅಷ್ಟೇ. ಎಲ್ಲೊಂದು ಕಡೆ ಯಾರೋ ಒಬ್ರು ನನ್ನ ಬಗ್ಗೆ ಏನೋ ಕೇಳ್ತಾ ಇದ್ದಾರಲ್ವ, ಅದೊಂದು ಒಳ್ಳೆ ಫೀಲಿಂಗ್, ಟೇಕ್ ದಟ್ ಭಾರ ಆ ಟೈಮಿಗೆ. ವೆರಿ ಇಂಪಾರ್ಟೆಂಟ್ ಫೀಲಿಂಗ್. ಸೊ ಆಲ್ವೇಸ್ ಬಿ ದೇರ್ ಫಾರ್ ಎವ್ರಿ ಒನ್. ನನಗೆ ಗೊತ್ತಿಲ್ಲ ಇವ್ರು ಯಾರಂತ ಗೊತ್ತಿಲ್ಲ ನನಗೆ, ಏನಮ್ಮ ಚೆನ್ನಾಗಿದೆಯಾ ಅಂತ ಹಕ್ಕೊಡು. ಅವ್ನಿಗೆ ಎಲ್ಲೋ ಒಂದು ಕಡೆ ಅವ್ನಿಗೆ ಇಷ್ಟ ಆಗ್ಬೋದು ಅದನ್ನು. ಬಿ ಗುಡ್, ಬಿ ಸಿಂಪಲ್, ಲೈಫ್ ಇಸ್ ಫನ್, ಡೋಂಟ್ ಕಾಂಪ್ಲಿಕೇಟ್. ಅಮೇಝಿಂಗ್. ನಾವು ವಾಟ್ ಬುಕ್ ಡು ಐ ಗಿವ್ ಯು? ಬರುವಂಥ ಪ್ರತಿಯೊಬ್ಬರಿಗೂ ಒಂದು ಬುಕ್ ಕೊಡ್ತೀವಿ. ಓಕೆ, ನೀವು ಮೊದಲೇ ಫಸ್ಟ್ ಹಾಫ್ ಆಫ್ ದ ಲೈಫ್ ಅಂದರೆ ಸ್ಕೂಲ್ ಲೈಫಲ್ಲಿ ಬುಕ್ ಕಡೆಗೆ ತಿರುಗಿ ನೋಡಿಲ್ಲ. ಇವಾಗ ಐ ಡೋಂಟ್ ರೀಡ್, ಡೋಂಟ್ ರೈಟ್. ಬಟ್ ನೀವು Never ಕೊಡೋ know. ಬುಕ್ನ ನಾನು ಯಾವತ್ತೂ ಇಟ್ಕೋತೀನಿ. ಬಿಕಾಸ್ ಯು ಆರ್ ದ ಫಸ್ಟ್ ಪರ್ಸನ್ ಹೂಸ್ ಗಿವಿಂಗ್ ಮೀ ಅ ಬುಕ್ ರೀಸೆಂಟ್ಲಿ. ಯು ನೆವರ್ ನೋ. ಸೊ ಯಾವ ಟೈಟಲ್ನ ನೀವು ಚೂಸ್ ಮಾಡ್ತೀರಾ? ದರ್ ಆರ್ 2 ಬುಕ್ಸ್. ಓಕೆ, ಸ್ಟಾರ್ಟ್ ವಿತ್ ವೈ ಅಂತ ಒಂದು ಬುಕ್ ಇದೆ, ವಿಚ್ ಇಸ್ ಅ ಸೆಲ್ಫ್ ಹೆಲ್ಪ್ ಬುಕ್, ಆ್ಯಂಡ್ ಅದರ್ ಒನ್ ಇಸ್ ದಿ ಆಬ್ಸ್ಟಿಕಲ್ ಇಸ್ ಅ ವೇ ಅಂತ. 100% ದ ಫಸ್ಟ್ ಆಬ್ಸ್ಟಿಕಲ್ ಇಸ್ ದ ವೇ. ನಾಟ್ ದಟ್ ಯು ಹ್ಯಾವ್ ನಾಟ್ ಸೀನ್ ಇನಫ್ ಆಬ್ಸ್ಟಿಕಲ್ಸ್ ಆ್ಯಂಡ್ I ಯು have to see more in my life so that my victory seems to be good. ಈಸಿಯರ್ ಟು ಹ್ಯಾಂಡಲ್. ಅಮೇಝಿಂಗ್. ನಾನು ಇದನ್ನು ಸೈನ್ ಮಾಡ್ತೀನಿ. ಅಲ್ಲಿವರೆಗೂ 3 ಜನನ ನಾಮಿನೇಟ್ ಮಾಡಿ VKR Oh, ಯಾರನ್ನು ನಾವಿಲ್ಲಿ ಕೂಡಿಸ್ಬೇಕು, ಅವ್ರ ಲೈಫ್ ಜರ್ನಿ, ಅವರ ಲರ್ನಿಂಗ್ಸು, ಪರ್ಸ್ಪೆಕ್ಟಿವ್ಸ್ಗಳ ಮೂಲಕ ನಾವು ಜೀವನ ನೋಡ್ತಾ ನಮ್ಮ ಕಲಿಕೆಗಳನ್ನ ಕೂಡ ಆಚೆಗೆ ತೊಗೊಳಕ್ಕೆ, ಒಳಗೆ ತೊಗೊಳಕ್ಕೆ. ನಾನು ತುಂಬ ಬಿಲೀವ್ ಮಾಡೋದು ಒಂದು ಫ್ಯಾಕ್ಟರ್ ಹೇಳ್ತೀನಿ. ಅದು ಎಷ್ಟು ಜನಕ್ಕೆ ಅಪೀಲ್ ಆಗತ್ತೆ ನನಗೆ ಗೊತ್ತಿಲ್ಲ. ಪೀಪಲ್ ಹೂ ಹ್ಯಾವ್ ಫೇಲ್ಡ್ ಮೋರ್, ಕಾಲ್ ದೆಮ್. ಪೀಪಲ್ ಹೂ ಆರ್ ಹ್ಯಾಂಡ್ಲಿಂಗ್ ಫೇಲಿಯರ್ಸ್, ಕಾಲ್ ದೆಮ್. ಇವತ್ತಿಗೆ ಅವ್ರ ಮಾತು, ಇವನೊಬ್ಬ ಫೇಲಿಯರ್, ಇವನ ಮಾತು ಕೇಳಬೇಕಾ ಅಂತ ಅನ್ನಿಸ್ಬೋದು. ಬಟ್ ಅದು ರೆಕಾರ್ಡ್ ಆಗಿರಲಿ, ಯಾಕಂದರೆ ಅವ್ನು ಗೆದ್ದೇ ಗೆಲ್ತಾನೆ. ವೆಲ್ ಸೆಡ್. ಒಬ್ಬ ಗೆದ್ದ ಮೇಲೆ ಅವ್ನ ಫೇಲಿಯರ್, ನಾನು ಇಲ್ಲಿ ಇದ್ದೆ, ನಾನು ಅಲ್ಲಿ ಆ ಥರ ಇತ್ತು, ಅಲ್ಲಿ ಈ ಥರ ಇನ್ಸಲ್ಟ್ ಆಯಿತು ಅಂತ ಹೇಳಿದಾಗ ಅದ್ರದ್ದು ವ್ಯಾಲ್ಯೂ ಎಮೋಷ್ನಲಿ ಇಸ್ ಬಿಗ್. ಬಿಕಾಸ್ ಟುಡೇ ಐ ವನ್ ಅಂತ ಅವತ್ತು ಅನಿಸುತ್ತೆ. ಒಬ್ಬ ಫೇಲಿಯರ್, ಇವತ್ತು ನನಗೆ ಇನ್ಸಲ್ಟ್ ಆಯಿತು, ಇವತ್ತು ನನಗೆ ಈ ಸಿನಿಮಾ ಕೈಗೆ ಬಂತು, ನಾಳೆ ಆ ಸಿನಿಮಾ ನನ್ನ ಕೈಯಲ್ಲಿಲ್ಲ, ಇವತ್ತು ನನಗೆ ರೆಮ್ಯುನರೇಷನ್ ಕೊಡೋಕ್ಕೆ ಬಂದರು, ಇಲ್ಲಿ ಯಾರೋ ಅಡ್ಡ ಹಾಕಿದ್ರು, ಇವತ್ತು ನನಗೆ ಈ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಬೇರೆ ಯಾರೋ ಏನೋ ಮಾತಾಡಿ 10 ಥಿಯೇಟರ್ ಕ್ಯಾನ್ಸಲ್ ಮಾಡಿದ್ರು, ಇವತ್ತು ಅಲ್ಲಿ ಬರೋ ನೆಕ್ಸ್ಟ್ ವೀಕ್ ನನ್ನ ಸಿನಿಮಾ ಓಡಬೇಕಾಗಿದ್ದರೆ ಯಾರೋ ಅಲ್ಲಿ ಫೋನ್ ಮಾತಾಡಿ ಈ ಸಿನಿಮಾ ಓಡಬಾರ್ದು ಅಂತ ಹೇಳಿದ್ರು. ಈ ಸರ್ಕಲಲ್ಲಿರೋ ಅವರು ತುಂಬ ಜನ ಜಾಸ್ತಿ ಇರೋದು ಇಲ್ಲೇ. ಬಟ್ ಯಾರು ಇದನ್ನು ಯಾವುದು ತಲೆಗೆ ತೊಗೊಂಡಿಲ್ಲದೆ ಜೀವನದಲ್ಲಿ ಗೆಲ್ಲಬೇಕು ಅನ್ನೋ ಹಠ ಜಾಸ್ತಿ ಇದೆ. ಮೇ ಬಿ ಇದ್ರೆ ಹಠಗಳನ್ನು ಹೆಚ್ಚು ಮಾಡತ್ತೆ ಕೂಡ. ಆ್ಯಂಡ್ ದಟ್ ಇಸ್ ಲೈಫ್. ಎಲ್ಲರೂ ಇದನ್ನೇ ದಾಟ್ಕೊಂಡು ಬಂದಿರೋರು. ನಮ್ಮ ಹತ್ರ ಇರೋ ಸೂಪರ್ ಸ್ಟಾರ್ಸ್ ಪ್ರತಿಯೊಬ್ಬರು ಇದನ್ನು ಹ್ಯಾಂಡಲ್ ಮಾಡ್ಕೊಂಡು ಬಂದಿರೋರು. ಎವ್ರಿ ಒನ್. ಅವ್ರು ಹೇಳೋ ಕತೆ ನಾನು ಕೇಳಿದ್ದೀನಿ. ಪ್ರತಿ ಸತಿ ಅವ್ರು ಮಾತಾಡಿರೋ ನಾನು ಒಂದು ಲಿಟಲ್ ಬಿಟ್ ಐ ಹ್ಯಾವ್ ಶೇರ್ಡ್. ಇದನ್ನು ಹ್ಯಾಂಡಲ್ ಮಾಡಿರೋರೆ ಇವತ್ತಿಗೆ ಸೂಪರ್ ಸ್ಟಾರ್ಸ್. ಯಾರೂ ಕೇಕ್ ಹಾಕಲ್ಲಿ ಬಂದಿಲ್ಲ. ಸೊ ಅಂಥವರು ನನಗೆ ಮನೋ, ನೀವು ಎನಿವೇಸ್ ಕರಿತಾ ಇದ್ದೀರಾ, ಸೊ ಮನೋ ಹೆಸರು ನಾನು ತೊಗೊಳ್ಳಲ್ಲ ಈ 3 ಐ ಸ್ಟ್ರಾಂಗ್ಲಿ ಬಿಲೀವ್ ಯು ಶುಡ್ ಕಾಲ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಕಾಲ್ ಎಸ್ ವಿರಾಟ್, ಹೂ ಡಿಡ್ ರಾಯಲ್ ಕಿಸ್, ರಾಯಲ್ ಫಿಲ್ಮ್ ರಿಲೀಸ್ಡು. ಅದು ಅವ್ನು ವಿರಾಟನ ಕರೆದ್ರೆ ಇಟ್ಸ್ ಗುಡ್. ಸೆಕೆಂಡ್ ಕ್ಯಾನ್ ಬಿ ಮಿಸ್ಟರ್ ಶ್ರೇಯಸ್, ಕೆ ಮಂಜು ಸನ್. both are my good friends, best friends. Equally we all are the same. So I feel them. Third, actually I'll go with Daddy alva. Yeah. ಡೆಫಿನೆಟ್ಲಿ ಲುಕಿಂಗ್ ಫಾರ್ವರ್ಡ್ ಟು ಹೋಸ್ಟ್. ಅದು I guess it will be your ಅದು ಬೆಸ್ಟ್ ಎಪಿಸೋಡ್ ಅದಾಗಿರುತ್ತೆ. ಆಫ್ ಕೋರ್ಸ್ ಈಸ್ ಅನ್ ಎನ್ಸೈಕ್ಲೋಪೀಡಿಯಾ. ಅವ್ರದ್ದು ನಾವು ಆ್ಯಕ್ಚುಲಿ ಫಸ್ಟ್ ಐ ಗೋ ವಿತ್ ಡ್ಯಾಡಿ, ದೆನ್ ಐಲ್ ಗೋ ವಿತ್ ವಿರಾಟ್, ಆ್ಯಂಡ್ ದೆನ್ ಐಲ್ ಗೋ ವಿತ್ ಶ್ರೇಯಸ್. ಅಮೇಝಿಂಗ್ ಸಜೆಷನ್ಸ್. ಸೊ ದೇ ಗೋ VKR. ಎಸ್. ಏನು ಬರ್ದೀನಂದರೆ, ಡಿಯರ್ ವಿಕಿ ಅಕ್ಕ ಏಕೆ VKR, ನಿಮ್ಮ ಕಲೆಗೆ ಜನ ಕೈ ಹಿಡಿತಾರೆ, ನಿಮ್ಮ ತಲೆಗೆ ನೀವೇ ಕನ್ನಡಿ ಅಥವಾ / ಕೈ ಹಿಡಿಬೇಕು. ವಿಶಿಂಗ್ ಯು ಗುಡ್ ಕನೆಕ್ಷನ್ ವಿತ್ ಯುವರ್ ಓನ್ ಸೆಲ್ಫ್.
all through your life. Thank you very, very much. Pleasure meeting you. Oh, sorry, ತೋರಿಸ್ಬೇಕಾ? Sorry. No worries. Thank you. ರಿಪೋಸ್ ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲೋ ಇದೆ. Okay. Just for you. Thank you. ಹೆಂಗಿತ್ತು ನಿಮಗೆ? ಜಾಸ್ಟ್ ಕ್ಯೂರಿಯಸ್ ಬಿಕಾಸ್ ಐ ಥಿಂಕ್ ಈ ಹಿಂದೆ ಸ್ಟಾರ್ ಡ್ರೈವ್ ಕಾರಿಂದ ನಾವು ಡ್ರೈವ್ ಮಾಡಿಕೊಂಡು ಮಾಡಿದ್ದು ಲಾಂಗ್ ಟೈಮ್ ಒಂದು ಇಂಟರ್ವ್ಯೂ ಮಾಡಿ ಐ ಗೆಸ್ ಐ ಟುಕ್ ಅ ಬ್ರೇಕ್, ಬಿಗ್ ಟೈಮಿಂದ ಒಂದು ಬ್ರೇಕ್ ತೊಗೊಂಡಿದ್ದೀನಿ. ನಾಟ್ ಲೆಸ್ ದೆನ್ 1.5 years ಆಗಿತ್ತು ಅನ್ಸುತ್ತೆ. ಓಕೆ. ಯಾ, ಸೊ ನಿಮ್ಮ ಕಡೆಯಿಂದ ಒಂದು ಇದು ಬಂದಾಗ ನೋ ಹೇಳೋಕ್ಕಾಗಲ್ಲ. ಆ್ಯಂಡ್ ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ಆಡಿಯನ್ಸ್ನ ಮೀಟ್ ಮಾಡಿ ಮಾತಾಡಿ ತುಂಬ ದಿವಸ ಆಯಿತು. ಬಿಲೀಫ್ ಸಿಸ್ಟಮ್ಸ್ ಚೇಂಜ್ ಆಗಿದೆ. ಸೊ ಅವ್ರಿಗೆ ಆ ಸಿಸ್ಟಮ್ ಒಂದು ನಾವು ಅಂದ್ಕೊಂಡಿರೋ ಒಂದು ವ್ಯಾಲ್ಯೂಸ್ ರೀಚ್ ಆಯಿತು ಅಂದರೆ ಗುಡ್ ಪ್ಲ್ಯಾಟ್ಫಾರ್ಮ್. ಆ್ಯಂಡ್ ನನ್ನಲ್ಲಿರೋ ಒಂದು ಸ್ಮಾಲ್ ಥಿಂಗ್ಸ್ ನನ್ನ ಕೈಲಿ ಎಷ್ಟು ಶೇರ್ ಮಾಡೋಕ್ಕಾಗತ್ತೆ, ಎಲ್ಲೋ ಒಂದು 2-3 ಜನಕ್ಕೆ ಅದು ಯಾವುದೋ ಒಂದು 2-3 ಪಾಯಿಂಟ್ ಇಷ್ಟ ಆಯಿತು ಅಂದರೆ ಅವ್ರ ಲೈಫಿಗೆ ಎಲ್ಲೋ ಒಂದು ಕಡೆ ಬೆಟರ್ಮೆಂಟ್ ಆಯಿತು ಅಂದರೆ ದಟ್ಸ್ ದ ಬಿಗ್ಗೆಸ್ಟ್ ಹ್ಯಾಪಿನೆಸ್ ವಿಚ್ ಐ ವಿಲ್ ಫೀಲ್. ಆ್ಯಂಡ್ ಪಾಡ್ಕ್ಯಾಸ್ಟ್ ಇಸ್ ಆಲ್ವೇಸ್ ಥ್ಯಾಂಕ್ ಯು. ತುಂಬ ಜನಕ್ಕೆ ಹೇಳಿದ್ದೀನಲ್ವ ಇಲ್ಲಿ, ನೆವರ್ ಪ್ಲ್ಯಾಂಡ್, ಅದು ಹಂಗೆ ಆಟೋಮೆಟಿಕ್ ಎಲ್ರಿಗೂ ಹಂಗೆ ಆ ಥರ ಆಗಿದೆ. ಅ ವೆರಿ ವೆಲ್ ಕಾನ್ವರ್ಸೇಷನ್, ಮಚ್ ನೀಡೆಡ್ ಕಾನ್ವರ್ಸೇಷನ್. ಹ್ಯಾಪಿ ಐ ಹ್ಯಾಡ್ ಇಟ್ ವಿತ್ ಯು. Thank you. Thank you. Thanks for giving me the opportunity also, Vicky. Until next time, take care. ಖುಷಿಯಾಗಿರಿ. ಬಾಕಿದೆಲ್ಲ ನೀವು ಮಾಡೇ ಮಾಡ್ತೀರಾ. ಆ್ಯಂಡ್ ಅಮ್ಮಂಗೆ ನನ್ನ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್ ಹಾಕಿ, ಈ ಥರ ಆನಂದ್ ಕೂಡ, ಮಾಸ್ಟರ್ ಆನಂದ್ ನಾಮಿನೇಟ್ ಮಾಡಿದ್ದಾರೆ. ಸಾಧ್ಯವಾದರೆ ಇಫ್ ಶಿ ಕ್ಯಾನ್ ಚೇಂಜ್ ಹರ್ ಪರ್ಸ್ಪೆಕ್ಟಿವ್, ಲುಕಿಂಗ್ ಆ್ಯಟ್ ವಾಟ್ ಈವನ್ ಆಡಿಯನ್ಸ್ಗೂ ಅವ್ರ ಜೊತೆ ಕನೆಕ್ಟ್ ಮಾಡ್ಕೋಬೇಕು, ಲೈಫನ್ನು ಹೇಗೆ ನೋಡಿದ್ದಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಐ ಆಲ್ಸೋ ನೋ ಪಾಡ್ಕಾಸ್ಟ್ಗಳಂದರೆ ನಿಮ್ಮ ಲೈಫ್ನ ಎಲ್ಲ ಚಾಪ್ಟರ್ಸ್ಗಳನ್ನು 100% ನೀವು ತೆಗೆದಿಡೋಕ್ಕಾಗಲ್ಲ. ಕರೆಕ್ಟ್. ಎಷ್ಟು % ನಿಮ್ಗಾಗತ್ತೆ ಆ್ಯಂಡ್ ಎಷ್ಟು ಯು ಥಿಂಕ್ ಯು ಆರ್ ರೆಡಿ ಆ್ಯಸ್ ಆನ್ ಟುಡೇ ಇಸ್ ವಾಟ್. ಅದೇ ಇಂಪಾರ್ಟೆಂಟ್. ಇವತ್ತಿಗೆ ನಾನು ಇಷ್ಟು ಬಿಟ್ಕೊಡೋಕೆ ರೆಡಿ ಇರ್ತೀನಿ. ಅದರಲ್ಲೂ ಒಂದು 4-5 ವಿಚಾರ ನೀವು ಆದರೂ ಜಸ್ಟ್ ಟೇಕನ್ ಇಟ್ ಔಟ್ ಆಫ್ ಮೈ ಮೌತ್. ಸೊ ಅದೇ ಥರ ಮಮ್ಮಿ ಸ್ವಲ್ಪ ಕಷ್ಟ, ಬಿಕಾಸ್ ಆಲ್ವೇಸ್ ಒಂದು ಶಿ ಲೈಕ್ಸ್ ಟು ಸ್ಟೇ ಲೈಕ್ ದಟ್. ಅದು ಒಂದು ಅವ್ರು ಕಂಫರ್ಟಬಲ್. ಸೊ ಅವ್ರು 100% ನಾನು ಹೇಳ್ತೀನಿ, ಬಟ್ ಅದಾದಮೇಲೆ ಅವ್ರಿಗೆ ಬಿಟ್ಟಿತ್ತು. ಆಬ್ಸಲ್ಯೂಟ್ಲಿ. ಥ್ಯಾಂಕ್ ಯು ವಿಕಿ. ಥ್ಯಾಂಕ್ ಯು ನನಗೆ ವಿಕಿನೇ ಬರುತ್ತೆ. ಥ್ಯಾಂಕ್ ಯು VKR. ದಟ್ ಕನೆಕ್ಟ್ಸ್. ಅದೇನೋ ವಿಕಿ ಅಂದ ತಕ್ಷಣ ಅದೇನೋ ಬ್ರೋ ಲೈಕ್ ಸಡನ್ ಆಗಿ VKR ಇಸ್ ಲೈಕ್ ಒಂದು ಪಾಸ್ ಕೊಡತ್ತೆ, ಸ್ವಲ್ಪ ದೂರ ಮಾಡತ್ತೆ. ಬಟ್ ಮೇ ಬಿ ಫಾರ್ ಲೇಟರ್ ಟೈಮ್ ಫ್ಲೈಸ್. ಎಸ್ ಆಗಲಿ. ಸೊ ಗೈಸ್, ದ್ಯಾಟ್ ವಾಸ್ ನಮ್ಮ ವಿಕಿ. ಅವ್ರು ಇಲ್ಲಿವರೆಗೂ 1994 2025ವರೆಗೂ ಹೇಗೆ ನೋಡಿರೋ ವಿಚಾರಗಳನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೆ, ಹೇಗೆ ಪ್ರಶ್ನೆ ಮಾಡಿದ್ದಾರೆ, ಅದ್ರ ಜೊತೆಗೆ ಯಾವ್ಯಾವುದನ್ನು ಟ್ರೈ ಮಾಡಿದ್ದಾರೆ, ಯಾವ್ಯಾವುದನ್ನು ಮತ್ತೆ ಇದು ನನ್ನ ನಂಬಿಕೆಗಳೇ ಅಲ್ವಾ, ಇದು ಯಾಕೆ ಹಿಂಗೆ ಇವತ್ತು ಅಂತ ನೋಡಿದ್ದಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅ ಪರ್ಸನ್ ಲೈಕ್ ಹಿಮ್ ಕಮಿಂಗ್ ಫ್ರಮ್ ಅ ಸೂಪರ್ ಸ್ಟಾರ್ ಫ್ಯಾಮಿಲಿ, ಫ್ಯಾಮಿಲಿ ಸಿನಿಮಾ ದುಡ್ಡು ಏನು ನೋಡಿಲ್ಲ ಆ ಫ್ಯಾಮಿಲಿ, ಅಂಥ ಮನೆಯಿಂದ ಬರುವಂಥ ಒಬ್ಬ ಹುಡುಗ ಲೈಫನ್ನು ಹೇಗೆ ನೋಡ್ತಾರೆ, ಯಾಕೆ ನೋಡ್ತಾರೆ, ಆ ರೋಡ್ ಹೇಗಿತ್ತು, ಮುಂದೆ ಏನು ನೋಡೋಕ್ಕೆ ಇಷ್ಟಪಡ್ತಾರೆ, ಅವೆಲ್ಲವನ್ನು ಅವ್ರು ನಮಗೆ ಕೊಟ್ಟಂಥ ಒಂದು ಅವಕಾಶದ ಮೂಲಕ ಅವ್ರು ಎಷ್ಟನ್ನು ಆಚೆಗೆ ಇಡೋಕ್ಕೆ ಒಂದು ಪ್ರಯತ್ನನ ಪಟ್ಟಿದ್ದಾರೆ. ಅದ್ರ ಮೂಲಕ ವಿ ಹ್ಯಾವ್ ಎಕ್ಸ್ಪ್ಲೋರ್ಡ್. ಆ್ಯಂಡ್ ನೀವೇನು ಮಾಡ್ಬೋದು ಇದನ್ನೆಲ್ಲ ನೋಡಿ. ಆಲ್ವೇಸ್ ಕಾನ್ವರ್ಸೇಷನ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸಲ್ಲಿ ದೆರ್ ಇಸ್ ಗೋಲ್ಡ್. ಅವ್ರ ಲೈಫನ್ನು ಹೇಗೆ ನೋಡ್ತಾರೆ, ಯಾವುದೋ ಒಂದು ಟ್ರಿಗರ್ಸ್ ಆಗಿರಲಿ, ಎಲ್ಲೆಲ್ಲಿಗೂ ನಮಗೆ ಕನೆಕ್ಟ್ ಆಗುತ್ತೆ. ಎಲ್ಲೆಲ್ಲಿ ಈ ಎಪಿಸೋಡನ್ನು ಪಾಸ್ ಮಾಡಿ ಮತ್ತೆ ರಿವೈಂಡ್ ಮಾಡಬೇಕು ಅಂತಿರೋ ನೋಡಿ. ಫಿಲ್ಮ್ ಮೇಕರ್ಸ್ಗೆ ಅವ್ರು ನೋಡೋ ಆ್ಯಂಗಲೇ ಬೇರೆ, ಆ್ಯಕ್ಟರ್ಸ್ ಇದನ್ನು ನೋಡೋ ಆ್ಯಂಗಲೇ ಬೇರೆ, ಜನರಲ್ ಆಡಿಯನ್ಸ್ ಎಲ್ಲರಿಗೂ ಎಂಡ್ ಆಫ್ ದ ಡೇ ನೀವು ಏನು ನೋಡ್ತೀರೋ ಅದೇ ನಿಮಗೆ ಕಾಣೋದು ನಮ್ಮೆಲ್ಲ ಕಾನ್ವರ್ಸೇಷನಲ್ಲಿ. ಸೊ ನೋಡಿರೋ ವಿಚಾರಗಳು ನಿಮ್ಮನ್ನು ಕೂಡ ಚೆನ್ನಾಗಿ ಕಾಪಾಡಲಿ, ಲೈಫ್ ಲಾಂಗ್ ನಿಮ್ಮನ್ನು ಕೂಡ ನೀವು ಹೇಗೆ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀರೋ ಅದೇ ಥರ ನಿಮ್ಮನ್ನು ಇಡಲಿ ಅಂತ ಹೇಳ್ತಾ, ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ ಸೈನಿಂಗ್ ಔಟ್ ಆಫ್ ಅನದರ್ ಬ್ಯೂಟಿಫುಲ್, ರಿಯಲ್, ಒನ್ ಆಫ್ ದ ಮೋಸ್ಟ್ ಫಿಲ್ಟರ್ಲೆಸ್ ಕಾನ್ವರ್ಸೇಷನ್ಸ್ ಆನ್ ಜಸ್ಟ್ ಕ್ಯೂರಿಯಸ್ ವಿತ್ Vicky. Thank you, Vicky. Until next time. Thank you very much. You will continue to stay curious. 100%. Wishing you good speed and everything that you want, bro. Thank you. Thank you very much. Thanks. Thank you.